कृष्ण 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 हे कृष्ण 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 रक्षा मां कृष्ण 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 रक्षा मां कृष्ण 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 पाहि मां कृष्ण 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 पाहि मां राम राघव राम राघव राम राघव रक्षा मां राम राघव राम राघव राम राघव रक्षा मां कृष्ण केशव कृष्ण केशव कृष्ण केशव पाहि मां कृष्ण 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 रक्षा मां कृष्ण 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 पाहि मां जय कृष्ण बलराम कृष्ण बलराम जय वृंदावन धाम राधे श्याम राधे श्याम राधे श्याम जय राधे श्याम गौरनिताय 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 जय गौरनिताय प्रभुपदा 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 जयो प्रभुपदा विड़ाव संकीर्तन की जय श्री प्रभुपाद की जय समवेद गौर भक्तवृंद की जय निताय गौर प्रेमानंदे ॐ अज्ञानतिमिरन्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकम् वन्देऽहं श्रीगुरो श्रीयुतापदकमलं श्रीगुरुन् वैष्णवांश श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता श्रीविशाखान्वितं च नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन्निति नामिने नमस्ते सारस्वती देवी गौरवाणी प्रचारिणे निर्विशेष शून्यवादी पाश्चात्य देश तारिणे नमो महावदन्याय कृष्ण प्रेम प्रदायते कृष्णाय कृष्ण चैतन्य नाम्ने गौरत्विषे नमः हे कृष्ण करुणा सिंधु दीनबंधु जगत्पते गोपेश गोपिका कांत राधा कांत नमस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे हरे ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय हरे कृष्ण ಹರೇ ಭಕ್ತಿ ಕೃಷ್ಣ. ಋಷಿ ಅಂತ ಯೋಗದ ಪರಿಪೂರ್ಣತೆ ಎಂಬ ಪುಸ್ತಕದ ಇವತ್ತು ಬಹುಶಃ ಎಷ್ಟನೇ ಅಧ್ಯಾಯ ಐದನೇ ಅಧ್ಯಾಯಕ್ಕೆ ನಾವು ಹೊರಡ್ತಾ ಇದ್ದೀವಿ. ಸೊ
ಇಲ್ಲಿ ಕೂಡ ಒಂದು ಪ್ರಭುಜಿ ಯೋಗ ಅಂತ ಹೇಳ್ತಿದ್ದಾರೆ. ದ್ವಂದ್ವ ಮತ್ತು ಉಪಾಧಿಗಳಿಂದ ಬಿಡುಗಡೆಯ ಬಿಡುಗಡೆ ಸಾಧನವಾಗಿ ಸಾಧನ ಒಂದು ಯೋಗ ಅಂತ ಇಲ್ಲಿ ಹೇಳ್ತಿದ್ದಾರೆ. ಓಕೆ, ಸೊ ಉಪಾಧಿ ಅಂದ್ರೆ ಏನು ಅಂತ ಒಂದು ವಿಷಯ ಬರುತ್ತೆ. ನಾನು ಫಸ್ಟ್ ಪ್ಯಾರಾಗ್ರಾಫ್ದಲ್ಲಿ ತುಂಬಾ ಚೆನ್ನಾಗಿ ಇಲ್ಲಿ ಆಲ್ರೆಡಿ ಹೇಳಿದ್ದಾರೆ, ಅದನ್ನೇ ಓದುವ, ನಮ್ಗೆ ಅರ್ಥ ಆಗುತ್ತೆ. ಈ ಭೌತಿಕ ಜಗತ್ತು ದ್ವಂದ್ವದ ಜಗತ್ತು. ಒಂದು ಕ್ಷಣ ನಾವು ಬೇಸಿಗೆಯ ಬೆಗೆಗೆ ಒಳಗಾಗುತ್ತೇವೆ, ಮರುಕ್ಷಣ ನಾವು ಚಳಿಗಾಲದ ಚಳಿಗೆ ಒಳಗಾಗುತ್ತೇವೆ. ಅಥವಾ ನಾವು ಒಂದು ಕ್ಷಣ ಸುಖವಾಗಿರುತ್ತೇವೆ, ಮರುಕ್ಷಣ ದುಃಖವಾಗಿರುತ್ತೇವೆ. ಒಂದು ಕ್ಷಣ ಮಾನ್ಯತೆಗೂ ಮರುಕ್ಷಣ ಅವಮಾನಕ್ಕೂ ಗುರಿಯಾಗುತ್ತೇವೆ. ಈ ದ್ವಂದ್ವದ ಜಗತ್ತಿನಲ್ಲಿ ಒಂದು ವಸ್ತುವಿನ ವಿರೋಧ ವಸ್ತುವನ್ನು ತಿಳಿಯದೆ ಆ ವಸ್ತುವನ್ನು ಅರಿಯಲಾಗುವುದಿಲ್ಲ. ಅವಮರ್ಯಾದೆಯನ್ನು ತಿಳಿಯದೆ ಮರ್ಯಾದೆ ಏನು ಎಂಬುದನ್ನು ತಿಳಿಯಲಾಗದು. ಅಂತೆಯೇ ನಾನು ಎಂದೂ ಸುಖದ ಸವಿಯನ್ನು ಅನುಭವಿಸದೆ ದುಃಖವೇನು ಎಂಬುದು ನನಗೆ ಅರ್ಥವಾಗದು, ಅಥವಾ ದುಃಖವನ್ನನುಭವಿಸದೆ ಸುಖವೆಂದರೆ ಏನು ಎಂಬುದನ್ನು ಅರಿಯಲಾರೆ. ಅಂತಹ ದ್ವಂದ್ವಗಳನ್ನು ಮೀರಬೇಕು. ಆದರೆ ಈ ದೇಹವಿರುವವರೆಗೆ ದ್ವಂದ್ವಗಳು ಇದ್ದೇ ಇರುತ್ತವೆ. ದೇಹಾತ್ಮಕ ಕಲ್ಪನೆಯಿಂದ ಹೊರಬರಲು ಪ್ರಯತ್ನಿಸುವವನು ದೇಹದಲ್ಲಿರುವವರೆಗೂ ಅಂತಹ ದ್ವಂದ್ವಗಳನ್ನು ಸಹಿಸಿಕೊಳ್ಳಲು ಕಲಿತುಕೊಳ್ಳಬೇಕು. ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಸುಖ ದುಃಖಗಳ ದ್ವಂದ್ವವು ದೇಹದಿಂದ ಮಾತ್ರವೇ ಬರುತ್ತವೆಂದು ಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ. ಅದೊಂದು ಚರ್ಮ ರೋಗದಂತೆ ಅಥವಾ ಚರ್ಮದ ಕಜ್ಜಿಯಂತೆ. ನವೆ ಇದೆ ಎಲ್ಲ ಎಂದು ಅದನ್ನು ಆವೇಶದಿಂದ ಕೆರೆಯಬಾರದು. ಸೊಳ್ಳೆಗಳು ಕಡಿಯುತ್ತವೆಂದು ಹುಚ್ಚೆದ್ದು ಕುಣಿಯಬಾರದು. ನಮ್ಮ ಕರ್ತವ್ಯವನ್ನು ಬಿಡಬಾರದು. ಹೀಗೆ ಸಹಿಸಿಕೊಳ್ಳಬೇಕಾದಂಥ ದ್ವಂದ್ವಗಳು ಅನೇಕ ಇವೆ. ಆದರೆ ಮನಸ್ಸನ್ನು ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಗೊಂಡರೆ ಈ ದ್ವಂದ್ವಗಳು ಅಲ್ಪವಾಗಿ ತೋರುತ್ತವೆ. ಸೊ ಇಷ್ಟು ಚೆನ್ನಾಗಿದ್ರೆ ಆಲ್ರೆಡಿ ಇದರ ಅರ್ಥದಲ್ಲಿದೆ. ಎಷ್ಟು ಜನ ಕೇಳಿಸ್ಕೊಂಡ್ರಿ, ಎಷ್ಟು ಜನ ನೋಡಿದ್ರಿ, ಎಷ್ಟು ಜನ ಓದಿದ್ರಿ, ಅರ್ಥ ಆಗ್ತದೆ. ಇದರಲ್ಲಿ ತುಂಬಾ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ, ಹೇಗೆ ನಾವು ಪ್ರತಿದಿನ ದ್ವಂದ್ವಕ್ಕೆ ಒಳಗಾಗ್ತೀವಿ ಅಂತ. ಒಂದಷ್ಟು ದ್ವಂದ್ವಗಳ ಉದಾಹರಣೆ ಹೇಳಿದ್ರು. ಪುಸ್ತಕ ನೋಡಿದಂಗೆ ಯಾರು ಹೇಳ್ತೀರಿ ಟಕ್ ಅಂತ? ಯಾವ್ಯಾವ ರೀತಿ ದ್ವಂದ್ವಗಳ ಬಗ್ಗೆ ಹೇಳ್ತಾ ಇದ್ರು ಒಂದೊಂದು ಹೇಳಿ ಟಕ್ ಅಂತ. ಪ್ರಭುಜಿ ಜಾಸ್ತಿ ಅಂದ್ರೆ ಮಳೆಗಾಲ ಇತ್ತಂದ್ರೆ ನಮ್ಗೆ ಅದನ್ನು ಸಹಿಸಕ್ಕಾಗಲ್ಲ. ಚಳಿಗಾಲ ಇದ್ರೆ ಅದನ್ನು ನಮ್ಗೆ ಇದು ಮಾಡೋಕ್ಕಾಗಲ್ಲ. ಬೇಸಿಗೆ ಇದ್ರೂ ಅದೇ ತರ ನಮ್ಗೆ ಬೇಸಿಗೆನೂ ಯಾವ್ದು ಜಾಸ್ತಿ ಇರುತ್ತಲ್ಲ. ಆ ಆ, ಅಂದ್ರೆ ಈಗ ಮಳೆಗಾಲ ಇತ್ತಂದ್ರೆ ಬೇಸಿಗೆ ಬರ್ಬೇಕು ಅಂತ ಹಿಂಗ ಅನ್ಕೋತೀವಿ. ಬೇಸಿಗೆ ಕಾಲ ಬಂದಾಗ ಇಲ್ಲಪ್ಪ ಮಳೆನೇ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಈ ತರ. ಎಸ್, ಅದೊಂದು ಬೆಸ್ಟ್ ಉದಾಹರಣೆ. ಅದೊಂದು ದ್ವಂದ್ವ. ಈ ಕ್ಲೈಮೇಟಿಕ್ ವೆದರ್ ಏನು ಇದೆಯಲ್ವಾ, ವಾತಾವರಣದಲ್ಲಿ ನಮಗದೊಂದು ದ್ವಂದ್ವ ಬರುತ್ತೆ. ಯಾವಾಗ್ಲೂ ದ್ವಂದ್ವದಲ್ಲಿ ಇರ್ತೇವೆ. ಈಗ ಚಳಿ ಬಂತಂದ್ರೆ ಅಯ್ಯೋ ಯಾಕೆ ಚಳಿ ಬಂತು, ಅದೊಂದು ಬೆಸ್ಟ್ ಉದಾಹರಣೆ ಅಲ್ಲಿ ಹೇಳ್ತಿದ್ರು. ಮತ್ತೆ ಅಂತ ದ್ವಂದ್ವಗಳ ಬಗ್ಗೆ, ಯಾವ ದ್ವಂದ್ವಗಳ ಬಗ್ಗೆ ಹೇಳಿದ್ರು? ಮತ್ತೆ ಯಾರು ಹೇಳ್ತಾರೆ? ಹರೇ ಕೃಷ್ಣ, ಹರೇ ಕೃಷ್ಣ. ನಮ್ಗೆ ಯಾರು ಹೊಗಳ್ರೆ ನಮ್ಗೆ ತುಂಬಾ ಖುಷಿ ಆಗತ್ತೆ. ಅದೇ ನಮ್ಗೆ ಯಾರು ತೆಗಳ್ರೆ ಅದು ಅಷ್ಟೇ ದುಃಖ ಆಗ್ತ. ಇದು ಇದೆ, ಇದು ಒಂದು ದ್ವಂದ್ವ ಈ ಜಗತ್ತಲ್ಲಿ. ಯಾರು ಕ್ರಿಟಿಸೈಸ್ ಮಾಡಿದ್ರೆ ನಮ್ಗೆ ಮಸ್ತ್ ದುಃಖ ಆಗತ್. ನಮ್ದು ಅದು ಎಲ್ಲರಿಗೂ ಬಯಸುದೆ, ಅದೊಂದು ತೊಂದ್ರೆ ಇದೆ. ಎಸ್ ಎಸ್, ಇದು 2ನೇ ದ್ವಂದ್ವ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರಿ. ಎಸ್, ನಾವ್ ಇದಕ್ಕೆ ಒಳಗಾಗ್ತಿದ್ವಿ. 2 ಆಯ್ತು. ಮತ್ತೆ ಯಾವ ದ್ವಂದ್ವ ಇತ್ತು, ಯಾರು ಹೇಳ್ತೀರಿ? ನಾನು ಇವಾಗ್ಲೇ ಓದಿದೆ. ಕಷ್ಟ ಮತ್ತು ಸುಖಗಳ ಬಗ್ಗೆ. ಎಸ್ ಕಷ್ಟವನ್ನು ಅನುಭವಿಸದೆ ಮತ್ತು ಸುಖವನ್ನು ಅನುಭವಿಸದೆ. ಎಸ್ ಎಸ್ ಎಸ್, ನಮಗೆ ದ್ವಂದ್ವ ಇರುತ್ತೆ. ಕಷ್ಟದಲ್ಲಿ ಬಂದಾಗ ಒಂದು ದ್ವಂದ್ವ, ಸುಖ ಬಂದಾಗ ಒಂದು ದ್ವಂದ್ವ. ಸೊ ಅವೆರಡರಲ್ಲಿ ಕಷ್ಟ ಸುಖ ಅಥವಾ ದುಃಖ ಕಷ್ಟಗಳಲ್ಲಿ ಸುಖಗಳಲ್ಲಿ ಈ ದ್ವಂದ್ವ ಇರುತ್ತೆ. ಆ ಎರಡರಲ್ಲಿನೂ ಸುಖದಲ್ಲಿ ಇದ್ದಾಗ ಕೂಡ ಜನರು ಖುಷಿ ಇರಲ್ಲ, ನಿಮ್ಗೆ ಗೊತ್ತಿಲ್ಲ ಅದು. ಲಾಟ್ರಿ ಹತ್ತಿದ್ರೆ ಕಣ್ಣಾಗ ನೀರು ಬರ್ತದೆ ಜನರಿಗೆ. ಅದು ಲಾಟ್ರಿ ಹತ್ತಿದ್ದು 1 ಕೋಟಿ ರೂಪಾಯಿ ಹತ್ತಿದ್ ನೋಡಿದ್ರೆ ಹಾರ್ಟ್ ಅಟ್ಯಾಕ್ ಹಾಕೊಂಡು ಸತ್ತು ಹೋಗಿದ್ದಾರೆ ಎಷ್ಟೋ ಜನರು. ಸುಖ ಯಾವ್ದು ಅನ್ಕೊಂಡಿದ್ದಾರೆ ಸುಮಾರು ಜನಕ್ಕೆ ಆಗತ್ತೆ ಅದು. ಆ ಖುಷಿಯನ್ನು ಸಹಿಸ್ಕೊಳ್ಳಕ್ ಆಗದೇನೆ ಸುಮಾರು ಜನ ಏನ್ ಮಾಡಿದ್ದಾರೆ, ಹಾರ್ಟ್ ಅಟ್ಯಾಕ್ ಆಗ್ತಿರೋಲ್ಲ. ಅದು ಕೂಡ ಇದೆ. ಇದು 3 ಉದಾಹರಣೆ ಹೇಳಿದ್ರು. ಮತ್ತೆ ಯಾರು ಹೇಳ್ತೀರಿ? ಮತ್ತೇನಿತ್ತು ಅದರಲ್ಲಿ? ಇದು 3 ಇತ್ತಾ, ಮತ್ತೇನಾದ್ರು ಇತ್ತಾ? ಸೊ ಈ ರೀತಿ ಅನೇಕ ದ್ವಂದ್ವಗಳಲ್ಲಿ ಬರ್ತವೆ.
ಸುಖ ದುಃಖ, ಮಾನ ಅಪಮಾನ. ಓಕೆ, ಇವ್ರು ಹೇಳಿದ್ರಲ್ಲ ಮಾನ ಅಪಮಾನ ಆಯ್ತು, ಮತ್ತೆ ಇದೆಲ್ಲ. ಸೊ ಇಲ್ಲೇನ್ ಹೇಳ್ತಾರಂದ್ರೆ ಇವೆರಡರಿಂದನೂ ಹೊರಗೆ ಬರುವುದನ್ನ ನಾವು ಕಲಿಬೇಕು. ಓಕೆ, ಯಾವುದಕ್ಕೂ ಒಳಗಾಗಿ ಸಿಕ್ಕಾಕೊಳ್ಳಬಾರದು. ನಾವು ಯಾರಾದ್ರೂ ಹೊಗಳಿದ್ರೆ ವಾಹ್ ಖುಷಿ ಆಗ್ತೀವಿ, ಯಾರಾದ್ರು ತಗಳಿದ್ರೆ ಅದೇ ಡೇಂಜರ್ ಇಲ್ಲಿ. ಅದಕ್ಕೆ ಇದೆಲ್ಲ ನಮಗೆ ಯಾಕಾಗತ್ತೆ ಅಂದ್ರೆ ಇದು ನಮ್ಮಲ್ಲಿ ನಾವು ಹುಟ್ಟು ಹಾಕಿಕೊಂಡಿರುವಂತಹ ಉಪಾಧಿಗಳು. ಉಪಾಧಿ ಅಂದ್ರೆ ಏನು ಕ್ವಶನ್ ಬರುತ್ತೆ. ಉಪಾಧಿ ಅಂದ್ರೆ ಏನು ಅಂದ್ರೆ ನಮ್ಮನ್ನು ನಾವು ಏನೋ ಒಂದು ತಿಳ್ಕೊಂಡ್ಬಿಟ್ಟಿದೀವಿ. ಓಕೆ, ನಮ್ಮನ್ನ ನಾವು ಏನೋ ಒಂದು ವಿಷಯಕ್ಕೆ ನಾವು ಗುರುತಿಸ್ಕೊಳ್ತಾ ಇದ್ದೇವೆ, ಅದೇ ಉಪಾಧಿ. ಉದಾಹರಣೆಗೆ ನಾನು ಒಬ್ಬ ಟೀಚರ್ ಅಂತ ನಾನು ಗುರುತಿಸ್ಕೊಂಡೆ, ಅಥವಾ ನಾನು ಒಬ್ಬ ಹಿರಿಯ ವ್ಯಕ್ತಿ ಅಂತ ಗುರುತಿಸ್ಕೊಂಡೆ, ಅಥವಾ ನಾನು ಯಾವ್ದಾರ ಆಫೀಸರ್ ಅಂತ ಗುರುತಿಸ್ಕೊಂಡೆ, ಅಥವಾ ನನ್ನನ್ನು ನಾನು ಯಾವುದೋ ದೊಡ್ಡ ಮನೆ ಯಜಮಾನ್ ಅಂತ ಗುರುತಿಸ್ಕೊಂಡಿದೆ. ಈ ಭೌತಿಕ ಜಗತ್ತಿನಲ್ಲಿ ಈಗ ಅನೇಕ ಉಪಾಧಿಗಳಿದಾವೆ. ಯಾವುದು ಶಾಶ್ವತ ಅಲ್ಲ. ಇಂಜಿನಿಯರ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಇದೆಲ್ಲ ಉಪಾಧಿಗಳಿವೆಲ್ಲ. ಓಕೆ, ಇವನ್ ಕನ್ನಡಿಗ, ಓಕೆ, ಮರಾಠ, ತುಳು, ಕೊಂಕಣಿ, ಭಾರತೀಯ, ಆಮೇಲೆ ಬೇರೆ ದೇಶ, ಅದು ಇದು ಇವೆಲ್ಲವೂ ದ್ವಂದ್ವಗಳು. ಆಕ್ಚುಲಿ ಇವ್ಯಾವು ನಾವಲ್ಲ. ಯಾಕಂದ್ರೆ ನಮ್ದು ಇವೆಲ್ಲವೂ ಚೇಂಜ್ ಆಗ್ತಾ ಇರ್ತದೆ. ನೀವು ಹೊರಗಡೆ ಹೋಗಿ ಸೊಸೈಟಿಯಲ್ಲಿ ನೀವೇನಾದ್ರೂ ಒಬ್ಬ ಏನಂತ ಸಿಟಿಜನ್ ಅಂತ ಕರೆಸ್ಕೊಂಡ್ರೆ, ಮನೆಯಲ್ಲಿ ಸಿಟಿಜನ್ ಅಲ್ಲ, ಮನೆಯಲ್ಲಿ ಮಕ್ಕಳಿಗೆ ತಂದೆ ತಾಯಿ, ತಂದೆ ತಾಯಿಗೆ ಮಕ್ಕಳು, ಗಂಡನಿಗೆ ಹೆಂಡತಿ, ಹೆಂಡತಿ ಗಂಡ. ನಮ್ಮ ರೋಲ್ ಯಾವಾಗಲೂ ಚೇಂಜ್ ಆಗ್ತಾ ಇರುತ್ತೆ. ದೊಡ್ಡ ಇಂಜಿನಿಯರ್ ಆಗಿರ್ಬೋದು, ಇಂಜಿನಿಯರ್ ಮನೆಯಲ್ಲಿ ಇರುವುದಿಲ್ಲ, ನಾವು ಸಮಾಜದಲ್ಲಿ ಇರುವುದಿಲ್ಲ, ಯಾವುದೋ ಒಂದು ಆಫೀಸಿಗೆ ಮಾತ್ರ ಸೀಮಿತ ಆಗಿರ್ತಾನೆ. ಇವೆಲ್ಲ ಅವಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಯಾವುದು ಪ್ರತಿ ಸರಿ ಅದು ಚೇಂಜ್ ಆಗ್ತಾ ಇರುತ್ತೆ. ದ್ಯಾಟ್ ವಿಚ್ ಇಸ್ ಕೀಪ್ ಚೇಂಜಿಂಗ್, ಆಫ್ ವಿಚ್ ವಿ ಆರ್ ಟ್ರೈಂಗ್ ಟು ಐಡೆಂಟಿಫೈ ಅವರ್ ಸೆಲ್ಫ್. ಯಾವುದರಿಂದ ನಮ್ಮನ್ನು ನಾವು ಗುರುತಿಸ್ಕೊಳ್ತಾ ಇದ್ವಿ ಅದು ಯಾವಾಗ್ಲೂ ಚೇಂಜ್ ಆಗ್ತಿರ್ತದಲ್ವಾ, ಅದೇ ದ್ವಂದ್ವ, ಅದೇ ಉಪಾಧಿ ಅಂತ ಕರೀತೀವಿ. ಉಪಾಧಿ ಅಂದ್ರೆ ಅದೇ. ಯಾವುದು ನಮ್ಮಿಂದ ಚೇಂಜ್ ಆಗುದಿಲ್ಲ ಅದು ಉಪಾಧಿ ಅಲ್ಲ. ಯಾವುದು ನಮ್ಮಿಂದ ಚೇಂಜ್ ಆಗ್ತದೆ, ನಮ್ಮನ್ನು ನಾವು ಯಾವ್ಯಾವುದರಿಂದ ಗುರುತಿಸ್ಕೊಂಡಿವಿ ಅದು ಚೇಂಜ್ ಆಗ್ತಾ ಇರುತ್ತೆ, ಅದೇ ಉಪಾಧಿ. ಎಷ್ಟು ಮತ್ತೆ ಅದಕ್ಕೆ ಇನ್ನೊಂದೆರಡು ಉದಾಹರಣೆ ಕೊಟ್ಟು ಇದೆಲ್ಲ ಹೇಗಿದೆ ಅಂದ್ರೆ ಚರ್ಮ ರೋಗ ಇದ್ದ ಹಾಗೆ ಅಂತ ಮತ್ತೊಂದು ಹೇಳಿದ್ರು. ಈಗ ಚರ್ಮ ರೋಗಕ್ಕೆ ಯಾಕೆ ಹೋಲಿಸ್ತಾ ಇದ್ದಾರೆ ಇದನ್ನ? ನಾವು ಚರ್ಮ ರೋಗವನ್ನ ಏನಾದ್ರು ಇತ್ತಂದ್ರೆ, ಏನಾದ್ರು ಕಜ್ಜಿ ಏನೋ ಹೆಸರು ಉದಾಹರಣೆ ಕೊಡ್ತಾರೆ. ಅದೇನಾದ್ರು ಇತ್ತಂದ್ರೆ ಅದು ಯಾವಾಗ್ಲೂ ತುರಿಬೇಕು ಅನ್ಸ್ಕೊಳ್ತಾ ಇರುತ್ತೆ. ಅದನ್ನ ತುರಿತಾ ಹೋದ್ರೆ ಏನಾಗತ್ತೆ, ಅದು ಎಸ್, ಅದು ಹೆಚ್ಚಿಗೆ ಆಗ್ತಾ ಹೋಗತ್ತೆ. ಹಾಗೆ ಈ ಉಪಾಧಿಗಳೇನಿದಾವಲ್ಲ ಅವುಗಳ ಬೆನ್ನ ಹತ್ತಿ ಹೋಗಿ ತುರ್ಸ್ಕೊಂತ ಕುತ್ಕೊಳ್ಬಾರದು, ಇನ್ನು ಹೆಚ್ಚಿಗೆ ಆಗ್ತವೆ. ಇನ್ನೊಂದು ಉದಾಹರಣೆ ಕೊಟ್ರಲ್ಲಿ, ಯಾವಾಗಾದ್ರೆ ಸೊಳ್ಳೆ ಕಚ್ತವೆ. ಸೊಳ್ಳೆ ಕಚ್ಚಿದ್ರೆ ಏನ್ ಮಾಡಬಾರ್ದು ಅಂತ ಹೇಳಿದ್ರು, ಹೀಗೆ ಸೊಳ್ಳೆ ಕಡಿಯುತ್ತವೆಂದು ಹುಚ್ಚೆದ್ದು ಕುಣಿಯಬಾರದು. ಇಲ್ಲಿ ಸೊಳ್ಳೆ ಕಚ್ತವಂತ ಹೇಳ್ಬಿಟ್ಟು ಹುಚ್ಚೆದ್ದು ಕುಣಿಲಿಕ್ಕೆ ಪ್ರಾರಂಭ ಮಾಡಿದ್ರೆ ಏನಾಗುತ್ತೆ, ಅದನ್ನ ಅಲ್ಲಿ ಸಹಿಸ್ಕೊಳ್ಳಿಕ್ಕೆ ಕಲ್ಕೊಳ್ಬೇಕು. ಹಾಗೆ ತುಂಬಾ ಚೆನ್ನಾಗಿ ಇಲ್ಲಿ ಪ್ರಭುಪಾದರು ಉದಾಹರಣೆಗಳನ್ನು ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಇವೆಲ್ಲವುಗಳಿಂದ ನಾವೇನಾದ್ರೂ ಸಹಿಸಿಕೊಳ್ಳಿಕ್ಕೆ ಕಲ್ಕೊಳ್ತೀವಿ, ಅಥವಾ ಅವುಗಳಿಂದ ಹೊರಗೆ ಬರ್ಲಿಕ್ಕೆ ಏನು ಪ್ರಯತ್ನ ಮಾಡ್ತೇವಲ್ಲ, ಆ ಮಾಡುವಂತ ಪದ್ಧತಿ ಏನಿದೆಯಲ್ಲ ಅದೇ ಒಂದು ಯೋಗನು ಅಂತ ಕರಿತೇವೆ. ಈ ಎಲ್ಲಾ ದ್ವಂದ್ವಗಳಿಂದ, ಈ ದ್ವಂದ್ವಗಳಿಂದ ಬರುವುದು ಹೊರಗಡೆ ಬರೋದು ತುಂಬಾ ಅವಶ್ಯಕತೆ ಇದೆ. ಇಲ್ಲಾಂದ್ರೆ ಈ ದ್ವಂದ್ವಗಳೇ ನಮಗೆ ಯಾವುದು ಸರಿ ಯಾವುದು ತಪ್ಪು. ಎಷ್ಟು ಜನಕ್ಕೆ ಅನಿಸ್ತದೆ ಪ್ರತಿನಿತ್ಯ ಯಾವುದರ ಒಂದು ಕೆಲಸದಲ್ಲಿ, ಯಾವುದೇ ಒಂದು ವಿಷಯದಲ್ಲಿ, ಯಾವುದೇ ಒಂದು ಸಂಬಂಧದಲ್ಲಿ, ಯಾವುದರ ಒಂದು ವ್ಯವಹಾರದಲ್ಲಿ, ಓಕೆ, ನಾವು ಮುಂದೆ ಹೋಗ್ತಿರ್ಬೇಕಾದ್ರೆ ಈ ತುಂಬಾ ಸಾರಿ ನಮ್ಮ ಮನಸ್ಸಲ್ಲಿ ಈ ದ್ವಂದ್ವ ಬರುತ್ತೆ, ಕನ್ಫ್ಯೂಷನ್. ಎಷ್ಟು ಜನಕ್ಕೆ ಬರುತ್ತೆ? ಪ್ರತಿ ಸರಿ ಎಲ್ಲರಿಗೂ ಬರುತ್ತೆ. ಅದರಿಂದ ಹೀಗ್ ಮಾಡ್ಬೇಕಿತ್ತೇನೋ, ಹಾಗೆ ಮಾಡಬಾರ್ದು, ಹೀಗ್ ಮಾಡಬಾರ್ದು, 108 ಥಿಂಕ್ ಮಾಡಿ ಮಾಡುತ್ತೇವೆ. ಅದಾದ ಮೇಲೆ ಮತ್ತೆ ಕೊರಗ್ತೇವೆ, ಅಯ್ಯೋ ಹಿಂಗ್ ಮಾಡಿದ್ರೆ ಚೆನ್ನಾಗಿತ್ತು. ಮಾಡೋಕ್ಕಿಂತ ಮೊದಲೇ 100 ಬಾರಿ ವಿಚಾರ ಮಾಡ್ತೇವೆ ಸುಮಾರು ಜನ.
ತುಂಬಾ ಸರಿ ವಿಚಾರ ಅದ್ರ ಬಗ್ಗೆ ಚಿಂತೆ ಮಾಡಿ ಚಿಂತನೆ ಮಾಡಿ ಅದನ್ನ ಕೆಲಸ ಮಾಡ್ತೀವಿ. ಮಾಡಿದಾದ ಮೇಲೂ ಕೂಡ ಸುಮಾರು ಸಾರಿ ನಮ್ಮ ತಲೆ ಬರ್ತಾರೆ, ಹಿಂಗೆ ಮಾಡಬಾರ್ದಾಗಿತ್ತು, ಹಂಗ್ ಮಾಡಿದ್ರೆ ಒಳ್ಳೇದಾಯ್ತು, ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಯ್ತು ಇಲ್ಲಿ. ಸೊ ಇದು ಕನ್ಫ್ಯೂಷನ್ಸ್. ಯಾಕೆ ಹಿಂಗಿದೆ ಇದು ಜಗತ್ತು? ಏನೋ ಗೊತ್ತೇ ಆಗುದಿಲ್ಲ ನಮ್ಗೆ. ಮೊದಲೇ ಮಾಡ್ಬೇಕನ್ನಿಸ್ತದೆ, ಮಾಡೋಕ್ಕಿಂತ ಮೊದಲೇ ಮಾಡ್ಬೇಕನ್ನಿಸ್ತದೆ, ಇದನ್ನ ಮಾಡ್ಬೇಕು, ಮಾಡಿದಾದ್ಮೇಲೆ ಹಂಗ್ ಮಾಡ್ಬೇಕನ್ನಿಸ್ತದೆ, ಮಾಡೋಕ್ಕಿಂತ ಮೊದಲು ಹೆಂಗ್ ಮಾಡ್ಬೇಕನ್ನಿಸ್ತದೆ. ಈ ಜಗತ್ತು ಈ ರೀತಿ ಜಾಲ ಇದೆ. ಇದು ತುಂಬಾ ದೊಡ್ಡ ಜಾಲ ಇದು. ಅದನ್ನ ಅರ್ಥ ಮಾಡಿಕೊಳ್ಳಬೇಕು ಅಂತ ಇಲ್ಲಿ ಹೇಳ್ತಾರೆ. ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗತ್ತೆ. ಇಲ್ಲಿ ನೆಕ್ಸ್ಟ್ ಪೇಜ್ ಅಲ್ಲಿ ಒಂದು ಶ್ಲೋಕ ಇದೆ, ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕುತಸ್ಥೋ ವಿಜಯ ಇಂದ್ರಿಯ ಯುಕ್ತ ಇತ್ತಿ ಉಚ್ಯತೆ ಯೋಗೈ ಸಮಲೋಕ್ಷತರಮ ಕಂಚನ. ಏನಿದ್ರ ಅರ್ಥ? ಅನುವಾದ ಓದಿ. ಒಬ್ಬ ವ್ಯಕ್ತಿಯು ತಾನು ಸಂಪಾದಿಸಿದ ಜ್ಞಾನದಿಂದ ಮತ್ತು ಸಾಕ್ಷಾತ್ಕಾರದಿಂದ ಪೂರ್ಣವಾಗಿ ಸಂತುಷ್ಟನಾದರೆ ಆಗ ಅವನು ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯಾಗಿ ನಿಂತಿದ್ದಾನೆ ಮತ್ತು ಅವನು ಯೋಗಿ ಎಂದರ್ಥ. ಎಸ್. ಸೊ ಇದಕ್ಕೆ ಕಾರಣ ಏನು ಅಂತ ಇಲ್ಲೇ ಉತ್ತರ ಇದೆ. ಯಾರು ಹೇಳ್ತೀರಿ? ನಾವು ದ್ವಂದ್ವದಲ್ಲಿ ಸಿಕ್ಕಾಕೊಂಡಿದ್ವಲ್ಲ ಜೀವನದಲ್ಲಿ, ಇದಕ್ಕೆ ಮೇನ್ ಕಾರಣ ಏನು? ಸನ್ನಿವೇಶಗಳ ಏನು ಇವೆಲ್ಲ ಕಾರಣಗಳು? ನಾವು ನಮ್ಮ ಜೀವನದಲ್ಲಿ ಕಷ್ಟ ಆದಾಗ, ದುಃಖ ಆದಾಗ, ಮಾನ ಅಪಮಾನ ಆದಾಗ ನಮ್ಮ ತಲೆಯಲ್ಲಿ ವಿಚಾರಗಳು ಏನ್ ಬರ್ತಾವ ಸಾಮಾನ್ಯವಾಗಿ? ನಿಮ್ಗೆ ಏನು ಬರುವುದಿಲ್ಲ? ದೇಹಾತ್ಮ ಬುದ್ಧಿಯಲ್ಲಿ ಇರ್ತೇವೆ. ಓಕೆ, ಅದು ಆಯ್ತು, ವೆರಿ ಗುಡ್. ಅಲ್ಲ, ಯಾವಾಗಾದ್ರೂ ಇದಾಗತ್ತಲ್ಲ, ಸೊಳ್ಳೆ ಕಚ್ತವೆ, ಮಾನ ಅಪಮಾನ ಆಗತ್ತೆ, ಅಥವಾ ಸುಖ ದುಃಖ ಬರುತ್ತೆ, ಇಂಥದೆಲ್ಲ ಬೇರೆ ಬೇರೆ ಸನ್ನಿವೇಶಗಳು ನಮ್ಮ ಜೀವನದಲ್ಲಿ ಬಂದಾಗ ನಿಮಗೆ ಮನಸ್ಸಿನಲ್ಲಿ ಏನು ವಿಚಾರ ಬರುತ್ತೆ? ಫಸ್ಟ್ ಬರೋದು ಪ್ರಭುಜಿ, ನಮಗೆ ಯಾಕೆ ಈ ತರ ಆಗುತ್ತೆ ಅಂತ. ಓಕೆ, ಇದು ಬರುತ್ತೆ, ನನಗೆ ಯಾಕೆ, ಅವ್ರಿಗೆ ಯಾಕಲ್ಲ, ನನಗೆ ಯಾಕೆ, ಅದು ಬರುತ್ತೆ. ಮತ್ ಪ್ರಭುಜಿ, ನಾನ್ ಇದ್ಯಾಕ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಿಲ್ಲ, ನನ್ ಕಂಟ್ರೋಲ್ ಇಂದ ಯಾಕಿಲ್ಲ ಇದು? ಓಕೆ, ಅದು ಬರುತ್ತೆ. ಮತ್ತೆ ಯಾರಿಗೆ ಏನ್ ಬರುತ್ತೆ? ಮಾನ. ಎಸ್ ಕವಿತಾ ಮಾತಾಜಿ. ಕವಿತಾ ಮಾತಾಜಿ. ಓಕೆ, ದುಃಖ ಆಗತ್ತೆ. ಅಯ್ಯೋ ವೈ ವೈ ಹಿಂಗ್ಯಾಕಾಯ್ತು ನನಗೆ. ಓಕೆ, ದುಃಖ ಆಗತ್ತೆ. ಕುಸುಮ ಮಾತಾಜಿ ಏನ್ ಹೇಳ್ತಿದಾರ ಅವ್ರು? ಸಿಟ್ಟು ಬರುತ್ತೆ. ಸಿಟ್ಟು ಬರುತ್ತೆ. ಯಾರ ಮೇಲೆ? ಕೋಪ ನಮ್ಮ ಮೇಲೆ. ನಮ್ಮ ಮೇಲೆ ಬರುತ್ತಾ? ನಮಗೆ ಏನಾದ್ರು ಅಪಮಾನ ಆದ್ರೆ ನಮ್ಮ ಮೇಲೆ ಕೋಪ ಬರುತ್ತಾ ನಮಗೆ? ಯಾಕೆ ಹೀಗಾಗ್ತದೆ ನನಗೆ ಅಂತ ಅನಿಸ್ತದೆ. ಅಲ್ಲ, ನಮ್ಗೆ ಏನಾದ್ರು ಅವಮಾನ ಆಯ್ತು ಅಂತ ಹೇಳಿದ್ರೆ ನಮ್ಮ ಮೇಲೇನೂ ಕೋಪ ಬರುತ್ತಾ? ನಂಗೆ ಹಿಂಗೆ ನಡಿ ಅಂತ ಹಂಗ್ ಬರುತ್ತಾ? ಕೋಪ ಬರುತ್ತೆ. ಇದರಿಂದ ಪಾರಾಗುದು ಹೇಗೆ ಅಂದ್ರೆ ಇದನ್ನ ಹೇಗೆ? ಓಕೆ, ಅದು ಆಗತ್ತೆ, ಬೇಜಾರಾಗತ್ತೆ. ಇನ್ನೂ ಸುಮಾರು ಜನ ಅಲ್ಲಿ ಹತ್ರಕ್ ಬರ್ತಾ ಇಲ್ಲ. ಓಕೆ, ಶಿಲ್ಪ ಮತ್ತೆ ಏನೋ ಹೇಳ್ತಾ ಇದ್ರಿ? ಯಾರು ನೋವು ಮಾಡಿರ್ತಾರೋ, ನಮಗೆ ಯಾರು ದುಃಖ ಕೊಟ್ಟಿರ್ತಾರೋ ಅವ್ರ ಮೇಲೆ ಸಿಟ್ಟು ಬರುತ್ತೆ ಫಸ್ಟ್. ಈಗ ಯಾರಿಗೆ ನೆನಪು ಬರ್ತಾ ಇಲ್ಲ ನೋಡಿದ್ವಿ, ಬಾಕಿದೆ. ಇಷ್ಟೊಂದು ಏನ್ ಪ್ರಗತಿ ಬಂದ್ಬಿಟ್ರೆ ಎಲ್ಲರೂ. ಏನಾದ್ರು ಆದ ತಕ್ಷಣನೇ ನಮ್ ನೆನಪು ಬರೋದು ಏನ್ ಹೇಳಿ? ಆ ಸನ್ನಿವೇಶದಲ್ಲಿ ಯಾರು ಪಾತ್ರಿಗಳು ಇರ್ತಾರಲ್ವಾ, ಅವ್ರೆಲ್ಲರೂ ಬರ್ತಾರೆ. ಒಂದೊಂದ್ಸರಿಗೆ ಅವ್ರು ಯಾರು ಇರದೇ ಇರೋರು ನೆನಪು ಬರ್ತಾರ. ಅವಾಗ ಹಿಂಗಾಗಿತ್ತದ, ಇದಕ್ಕೆ ಆಯ್ತದ, ಅವನಿಂದ ಆಯ್ತು ಅವಳಿಂದ ಆಯ್ತು ಅಂತ ವಿಷಯಗಳು ಅದು ಬರುತ್ತೆ. ಅದನ್ನ ಯಾರು ಇಲ್ಲಿ ಹೇಳ್ತಾ ಇಲ್ಲ ಕಳ್ಳರು. ಮತ್ತೆ ಮತ್ತೆ ಮತ್ತೇನು? ಹರೇ ಕೃಷ್ಣ ಪ್ರಭುಜಿ, ಯಾರು ಸಿಗ್ಲಿಲ್ಲ ಅಂದ್ರೆ ದೇವ್ರ ಮೇಲೆ ಕೋಪ ಮಾಡ್ಕೊಳ್ತೀವಿ. ಇನ್ನೊಂದು ಅವ ಯಾರಿಗಿದ್ದಾನ, ಅವ ದೇವ್ರು ಇದ್ದಾನಂತ ಇದ್ದಾರ, ಅವನು ಎಲ್ಲ ನಮಗೆ ಇದ್ದಿದ್ರೆ ಹಿಂಗ್ಯಾಕ್ ಆಗ್ತಿತ್ತ, ಅವನೆಲ್ಲ ಇಲ್ಲ ಅಂತ. ಯಾರು ಕೈಗೆ ನಮ್ ಸುತ್ತಮುತ್ತ ಎಲ್ಲರೂ ಸಿಗಲಿಲ್ಲ ಅಂದ್ರೆ ದೇವ್ರು ಸಿಗ್ತಾನೆ ಅವನು ಬೈಲಿಕ್ಕೆ. ಓಕೆ, ಅದು ವಿಚಾರ ಬರುತ್ತೆ. ವೆರಿ ಗುಡ್. ಮತ್ತೆ ಯಾರು ವ್ಯಕ್ತಿಗಳು ಸಿಗ್ತಾರೆ, ಯಾವುದು ಸನ್ನಿವೇಶ ನಾವು ಸಿಗತ್ತೆ ನಮಗೆ, ಇದೆಲ್ಲ ಏನಂದ್ರೆ ಅದರಿಂದ ಏನ್ ಪ್ರಯೋಜನ ಇದೆ? ಅದಾಗತ್ತೆ, ಸಿಕ್ಕಾಕೊಳ್ತೀವಿ.
ಆಕ್ಚುಲಿ ಇದೆಲ್ಲ ಆ ಸಿಚುವೇಶನ್ ಅಲ್ಲಿ ನಾವು ರಿಯಾಕ್ಟ್ ಆಗ್ತೀವಿ ಈ ರೀತಿ ಅಲ್ವಾ. ಬಟ್ ಇದೆಲ್ಲ ಆಗೋದಕ್ಕೆ ಕಾರಣ ಏನು ಈಗ ಗೊತ್ತಾಯ್ತು ನಮ್ಗೆ. ಅದೆಲ್ಲ ಇಂಥದ್ದೆಲ್ಲ ಆಗೋದಕ್ಕೆ ನಮ್ಮ ಜೀವನದಲ್ಲಿ ಕಾರಣ ಏನು ಅದನ್ನ ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಅದೇ ತಿಳ್ಕೊಂಡಿಲ್ಲ ನಾವು ಬಾಕಿದಾಯ್ತು ಅದಕ್ಕೆ ಹೆಂಗ್ ರಿಯಾಕ್ಟ್ ಮಾಡಿದ್ವಿ ಇದು ಮಾಡಿದ್ವಿ ಅದು ಮಾಡಿದಾದ್ಮೇಲೂ ನೀವು ಏನಾರು ಸಿಚುವೇಶನ್ ಆದಾಗ ಅವರೊಟ್ಟಿಗೆ ನೀವೇನು ವಾದ ವಿವಾದ ಮಾಡಿದ್ರಿ ಅಥವಾ ದೇವರನ್ನೇ ಬೈದ್ರು ಅಂದ್ರೆ ನಿಮ್ಗೆ ಏನಾಗಿದ್ದು ಆಗಿ ಹೋಗಿಬಿಟ್ಟಿರುತ್ತೆ, ಮತ್ತೆ ವಾಪಸ್ ಅಂತರೂ ಬರೋದೇ ಇಲ್ಲ ಅದು. ಸೊ ಇದಕ್ಕೆ ಕಾರಣ ಏನು ಹಾಗಾದ್ರೆ? ಈಗೋ ಹಾ ಈಗೋ ನಾನಂತ ಈಗೋ ಇರತ್ತಲ್ಲ, ನಾನಂತ. ಹಾ ಅದೇ ಉಪಾಧಿ ಇದೆ. ಬಟ್ ಆಕ್ಚುಲಿ ಈ ದ್ವಂದ್ವ ಬರೋದಕ್ಕೆ ಜೀವನದಲ್ಲಿ ಕಾರಣ ಏನದು ಅದೇ ಇದೆ. ನಮ್ದು ಐಡೆಂಟಿಟಿ ನಾವು ಸರಿಯಾಗಿ ತಿಳ್ಕೊಳ್ಳಿಲ್ಲ ಪ್ರಭುಜಿ. ಹಾ ನಾವು ಐಡೆಂಟಿಟಿ ಸರಿಯಾಗಿ ತಿಳ್ಕೊಂಡಿಲ್ಲ. ಓಕೆ ಕವಿತಾ ಮಾತಾಜಿ. ಎಸ್ ಇದು ಪಾಯಿಂಟ್, ಅಜ್ಞಾನ. ಅದೇ ಇಲ್ಲಿ ಮುಂದೆ ಹೇಳಿದ್ದು. ಈಗ ಆಲ್ರೆಡಿ ಶ್ಲೋಕನೂ ಓದಿಸಿದೆ, ಅದ್ರ ಅರ್ಥನೂ ಓದಿಸಿದೆ. ಅದು ಯಾರಿಗೂ ಕ್ಲಿಕ್ ಆಗ್ತಾ ಇಲ್ಲ ನೋಡಿ. ಇದು ಯಾಕೆ ಹಿಂಗಾಗತ್ತೆ ಅಂತ ಶ್ಲೋಕ ಅರ್ಥ ಓದೇ ಆಗಿತ್ತು ನಾವು. ಓಕೆ, ಒಬ್ಬ ವ್ಯಕ್ತಿ ತಾನು ಸಂಪಾದಿಸಿದ ಜ್ಞಾನದಿಂದ ಸಾಕ್ಷಾತ್ಗೆ ಪೂರ್ಣವಾಗಿ ಸಂತುಷ್ಟನಾದರೆ ಹಾಗೆ ಅವನು ಸಾಕ್ಷಾತ್ಕಾರದಲ್ಲಿ ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯಾಗಿ ನಿಂತಿದ್ದರೆ ಅವಾಗ ಅದರಿಂದ ಏನೂ ಆಗುದಿಲ್ಲ. ನನಗೆ ಒಂದು ಶ್ಲೋಕ ನೆನಪಾಯ್ತು. ಅದು ಎಲ್ಲೋ ಒಂದು ಕೇಳ್ತೀರಿ, ಇಲ್ಲಿ ಅಲ್ಲ, ಅದು ಬೇರೆ ಕಡೆ. ನಾನು ಅದನ್ನ ಓದ್ತೇನೆ, ನಿಮಗೆ ಅದರ ಅರ್ಥ ಹೇಳ್ತೀನಿ. ವಿದ್ಯಾನಾಮರನರಸ್ಯ ರೂಪಮಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ ವಿದ್ಯಾ ಭೋಗಕಾರಿ ಯಶಸ್ಸುಕಾಕರಿ ವಿದ್ಯಾ ಗುರುನಾಮ ಗುರು ವಿದ್ಯಾ ಬಂಧುಜನೋ ವಿದೇಶಾಗಮೇನೆ ವಿದ್ಯಾ ಪರಾ ದೇವತಾ ವಿದ್ಯಾ ರಾಜಸು ಪೂಜ್ಯತೇನ ತು ಧನಂ ವಿದ್ಯಾ ವಿಹೀನಃ ಪಶುಃ. ಏನಂದ್ರೆ, ಯಾವ ಒಬ್ಬ ವ್ಯಕ್ತಿ ವಿದ್ಯೆಯನ್ನು ಪಡ್ಕೊಳ್ತಾನೋ ಅವನು ಸುಂದರವಾಗಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತಾನೆ. ಪುಸ್ತಕದಲ್ಲಿ ಎಲ್ಲ ಮಾತಾಜಿ ಪಿತಾಜಿಗಳೇ, ಪುಸ್ತಕ ತಿರುಗಿ ಹಾಕ್ಬೇಡಿ, ಇದು ಬೇರೆ ಶ್ಲೋಕ. ಕ್ಲಾಸಲ್ಲಿ ನೀವು ಪುಸ್ತಕ ತಿರುಗಿ ಹಾಕೋ ಪ್ರೋಗ್ರಾಮ್ ನಿಲ್ಲಿಸ್ಬೇಕು, ಬಾಕಿದವರು ಮೊದ್ಲೇ ಓದ್ಕೊಂಡ್ಬರ್ಬೇಕು. ಇದು ಕೇಳಿ, ಇದು ಬೇರೆ ಶ್ಲೋಕ, ನಾನು ತೆಗೆದು ಹೇಳ್ತೀನಿ. ಯಾರು ವಿದ್ಯೆಯನ್ನು ಕಲಿತಾರೆ, ವಿದ್ಯೆ ಇರುತ್ತಲ್ವಾ, ಅವರಿಗೆ ಸುಂದರತೆ ಬರುತ್ತೆ. ನಾವೀಗೇನು ಪೇರನ್ಲವ್ಲಿ ಫಾಂಟ್ಸು ಅಥವಾ ಈಗೇನೇನು ಬಂದಿದೆ ಎಲ್ಲ ಹಚ್ಕೊಂಡು ಏನು ಬ್ಯೂಟಿಯಾಗಿ ಕಾಣಿಸ್ತಾ ಇದ್ದೀವಿ. ಒಂದು ಗ್ಲಾಸ್ ನೀರು ಹಾಕಿದಾದ್ಮೇಲೆ ಎಲ್ಲ ಬ್ಯೂಟಿ ಹೋಗ್ಬಿಡುತ್ತೆ, ಅದು ಕಲರ್. ಸೊ ಆ ಬ್ಯೂಟಿ ಅಲ್ಲ ಇಲ್ಲಿ ಬರ್ತಾ ಇರುತ್ತೆ. ಯಾವ ಬ್ಯೂಟಿ? ನಿಜವಾಗಿ ಬ್ಯೂಟಿ ಒಳಗಡೆಯಿಂದ ಬರುತ್ತೆ, ಅದು ಜ್ಞಾನದಿಂದ. ಹಾ, ಇಟ್ ಈಸ್ ಅ ಸೀಕ್ರೆಟ್ ಅಂಡ್ ಹಿಡನ್ ನಾಲೆಜ್. ಇದೆಂತ ನಾಲೆಜ್? ಇದು ಸೀಕ್ರೆಟ್ ಅಂಡ್ ಹಿಡನ್ ನಾಲೆಜ್. ಆಮೇಲೆ ಇದೇ ಜ್ಞಾನ ಎಂಜಾಯ್ಮೆಂಟ್ ಕೊಡುತ್ತೆ, ಖುಷಿ ಕೊಡುತ್ತೆ. ಒಬ್ಬ ವ್ಯಕ್ತಿಯನ್ನ ಜ್ಞಾನ ಒಬ್ಬ ಖ್ಯಾತಿವಂತನಾಗಿ ಜಗತ್ತಿನಲ್ಲಿ ಖ್ಯಾತಿಯನ್ನು ಹೊಂದಲಿಕ್ಕೆ ಕಾರಣ ಆಗುತ್ತೆ ಜ್ಞಾನ. ಮತ್ತೆ ಖುಷಿ ಕೊಡುತ್ತೆ. ಆಮೇಲೆ ಅದೇ ಜ್ಞಾನ ಒಬ್ಬನಿಗೆ ಗುರು ಆಗತ್ತೆ, ಟೀಚರ್. ಜ್ಞಾನ ಅನ್ನೋದು ಗುರು ಆಗುತ್ತೆ. ಓಕೆ, ಸೊ ಇದು ಎಂತಹ ಜ್ಞಾನ ಅಂದ್ರೆ ಇದು ಯಾವ ಜಗತ್ತಿನಲ್ಲಿ ಯಾವ ಜಾಗನೂ ಕೂಡ ಆಗತ್ತೆ. ಆಮೇಲೆ ಹೇಳ್ತಾರೆ, ಈ ಜ್ಞಾನನೇ ದೊಡ್ಡ ದೇವತನೂ ಆಗತ್ತೆ. ಅದಕ್ಕೆ ಈ ಜ್ಞಾನವನ್ನ ದೊಡ್ಡ ರಾಜರು ಪೂಜೆ ಮಾಡ್ತಾರೆ. ಅದಕ್ಕೆ ನೀವು ನೋಡಿ, ರಾಜರುಗಳು ಇರ್ತಾರೆ, ದೊಡ್ಡ ವ್ಯಕ್ತಿಗಳು, ಅವರು ಏನನ್ನ ಅಡ್ವೈಸ್ ತಗೊಳ್ಳಿಕ್ಕೆ ಬೇರೆಯವ್ರ ಹತ್ರ ಹೋಗ್ತಾರೆ. ಅದಕ್ಕೆ ಮೊದಲಿನ ಕಾಲದಲ್ಲಿ ರಾಜರಿಗೆ ಅಡ್ವೈಸ್ ಕೊಡಕ್ಕೆ ಯಾರು ಇರ್ತಿದ್ರು? ಮಂತ್ರಿಗಳಿರ್ತಿದ್ರು, ಆಚಾರ್ಯಗಳೆಲ್ಲ ಇರ್ತಿದ್ರು. ಮಂತ್ರಿಗಳು ಇದ್ರು. ಈಗಿನ ರಾಜರಿಗೆ ಅಡ್ವೈಸ್ ಕೊಡಕ್ಕೆ ಯಾರಿರ್ತಾರೆ? ಕಂತ್ರಿಗಳಿರ್ತಾರೆ. ಅವಾಗ ಮಂತ್ರಿಗಳಿರ್ತಿದ್ರು, ಕಂತ್ರಿಗಳಿರ್ತಾರೆ. ಸೊ ಆಮೇಲೆ ಇರ್ತಾ ಇದ್ರು. ಈಗ ರಾಜರಿಗೆ ಅಂದ್ರೆ ಅವ್ರ ಅಡ್ವೈಸ್ ತಗೊಳ್ತಾರೆ. ಓಕೆನಾ? ಸೊ ಅದಕ್ಕೆ ದೊಡ್ಡ ಎಂತಹ ಪದವಿ ಇದ್ದಂತ ದೊಡ್ಡ ಎಲ್ಲರನ್ನು
ಕಂಟ್ರೋಲ್ ಮಾಡುವಂತ ರಾಜ ಇದ್ರೂ ಕೂಡ ಆ ವಿದ್ಯೆಗೆ ನಮಸ್ಕಾರ ಮಾಡ್ತೇವೆ ನಾವು. ಅರ್ಥ ಅಲ್ವಾ? ವಿದ್ಯೆಗೆ ತಲೆ ತಗ್ಗಿಸ್ತಾನೆ. ಅದಕ್ಕೆ ಆ ದೊಡ್ಡ ರಾಜ್ಯನಂತದನ್ನು ತಲೆ ತಗ್ಗು ಹಾಗೆ ಮಾಡುವಂಥದ್ದು ವಿದ್ಯೆ. ಇಲ್ಲಿ ವಿದ್ಯೆ ಮಹತ್ವ ಹೇಳ್ತಾನೆ. ಯಾವ ವಿದ್ಯೆ ಒಬ್ಬ ವ್ಯಕ್ತಿಗೆ ಸುಂದರತೆ ಕೊಡುತ್ತೆ, ಇದೇ ವಿದ್ಯೆ ಮತ್ತೇನ್ ಕೊಡುತ್ತೆ ಅಂತ ಹೇಳಿದೆ ನಾನು, ಆಮೇಲೆ ಖುಷಿಯನ್ನ ಕೊಡುತ್ತೆ, ಆನಂದವನ್ನ ಕೊಡುತ್ತೆ. ಅದೇ ವಿದ್ಯೆ ಜಗತ್ತಿನಲ್ಲಿ ಅವನಿಗೆ ಒಂದು ದೊಡ್ಡ ಖ್ಯಾತಿಯನ್ನ ಕೊಡುತ್ತೆ. ಅತೀ ದೂರದ್ದು ಜಗನು ಕೂಡ ಅವನಿಗೆ ಹತ್ತಿರ ಆಗುವ ಹಾಗೆ ಮಾಡುತ್ತೆ. ಅದೇ ಗುರು ಆಗತ್ತೆ, ಅದು ಕೂಡ ದೇವತೆನೂ ಆಗತ್ತೆ. ಅಂತಹ ವಿದ್ಯೆಯನ್ನ, ಆ ವಿದ್ಯೆಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು, ರಾಜನಂತರ ದೊಡ್ಡ ವ್ಯಕ್ತಿಗಳು ಕೂಡ ತಲೆಬಾಗಿಸ್ತಾರೆ. ಈ ವಿದ್ಯೆಯ ಮಹತ್ವ ಹೇಳ್ತಿದ್ದಾರೆ. ಆಮೇಲೆ ಏನ್ ಹೇಳ್ತಾರೆ ಅಂದ್ರೆ, ಒಂದು ವೇಳೆ ನ ತು ಧನಂ ವಿದ್ಯ ವಿಹಿನಃ ಪಶು, ಒಂದು ವೇಳೆ ಈ ವಿದ್ಯೆ ಇಲ್ಲ ಅಂದ್ರೆ ಆ ವ್ಯಕ್ತಿ ಪಶುವಿಗೆ ಸಮಾನ. ಪಶುವಿಗೆ ಸಮಾನ ಅಂದ್ರೆ ಪಶುನೇ ಅಂತ ಕರೀತಾರೆ. ಹಾಗಾಗಿ ವಿದ್ಯೆ ಎಷ್ಟು ಮಹತ್ವದಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದೆಲ್ಲ ದ್ವಂದ್ವಕ್ಕೆ ಆಗ್ಲಿ ಯಾವುದಕ್ಕೆ ಕಾರಣ ಏನಂದ್ರೆ ಅವಿದ್ಯಾ. ನಮ್ಮ ಇವ್ರು ಹೇಳಿದ್ರಲ್ಲ ಮಾತಾಜಿ, ಅವಿದ್ಯಾ ಅಥವಾ ಅಂಧಕಾರ. ಭಕ್ತಿ ಮಾಡೋದಂದ್ರೆ ಅರ್ಥ ವಿದ್ಯೆಯನ್ನ, ಸರಿಯಾದ ಜ್ಞಾನವನ್ನ ಪಡ್ಕೊಳ್ಳೋದು. ಹೇಗಿದೆಯೋ ಹಾಗೆ ಆ ಜ್ಞಾನವನ್ನ ಗ್ರಹಿಸೋದು. ಆ ಜ್ಞಾನ ಇಲ್ದೇನೆ ಏನೋ ಎಲ್ಲ ಭಕ್ತಿ ಆಗೋದಿಲ್ಲ. ಜ್ಞಾನ ತುಂಬಾ ಇಂಪಾರ್ಟೆಂಟ್ ಇದೆ. ಅದಕ್ಕೆ ಇದು ನೋಡಿ, ಈ ಪ್ರೊಸೆಸ್ ರೆಗ್ಯುಲರ್ ಆಗಿ ಪ್ರೊಸೆಸ್ ಮಾಡ್ತಾ ಇದ್ದೇವೆ. ಓಕೆ, ಸೊ ಅದನ್ನೇ ಹೇಳ್ತಾರೆ. ಯಾವಾಗ ಒಬ್ಬ ವ್ಯಕ್ತಿಗೆ ಆತ್ಮ ಸಾಕ್ಷಾತ್ಕಾರ ಆಗೋದು ಜ್ಞಾನದಿಂದನೇ, ಅದಕ್ಕೆ ಜ್ಞಾನೋದಯ ಆಯ್ತು ಅಂತಾರೆ ಅವನಿಗೆ. ಜ್ಞಾನೋದಯ ಆಯ್ತಂದ್ರೆ ಏನು? ಹೇಗಿದೆಯೋ ಈ ಜಗತ್ತು ಹಾಗೇನೇ ಅರ್ಥ ಮಾಡ್ಕೊಳ್ಳೋದು. ಆ ಜಗತ್ತಿನಲ್ಲಿ ಆಗುತ್ತಿರುವಂತ ಯಾವುದೇ ದ್ವಂದ್ವಗಳಿಗೆ ಸಿಕ್ಕಾಕೊಳ್ಳದೆ ಇರುವಂಥದ್ದು. ಸೊ ಇದೇ ವಿದ್ಯೆಯ ಪವರ್. ಓಕೆ, ಸೊ ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ದ್ವಂದ್ವಗಳಿಂದ ಪಾರಾಗಬೇಕು. ಹೇಗೆ ಸಾಧ್ಯ ಇದೆ? ಅದು ವಿದ್ಯೆಯಿಂದ ಸಾಧ್ಯ ಇದೆ. ವಿದ್ಯೆ ಇಲ್ಲದೇನೆ ದ್ವಂದ್ವದಿಂದ ಹೊರ ಬರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಎರಡು ರೀತಿ ಜ್ಞಾನ, ವಿದ್ಯೆ. ಒಂದು ಜ್ಞಾನ, ಇನ್ನೊಂದು ವಿಜ್ಞಾನ ಅಂತ ಹೇಳ್ತಾರೆ. ಜ್ಞಾನ ಮತ್ತು ವಿಜ್ಞಾನ, ಒಂದು ಸೈದ್ಧಾಂತಿಕ ಜ್ಞಾನ, ಇನ್ನೊಂದು ಏನ್ ಬರೆದಿದ್ದಾರಲ್ಲಿ, ಸೈದ್ಧಾಂತಿಕ, ಇನ್ನೊಂದು ವಿಜ್ಞಾನ, ಪ್ರಾಯೋಗಿಕ ಜ್ಞಾನ. ಸೈದ್ಧಾಂತಿಕ ಜ್ಞಾನ ಅಂತ ಹೇಳಿದ್ರೆ ಥಿಯೋರಾಟಿಕಲ್ ನಾಲೆಜ್. ಪ್ರಾಯೋಗಿಕ ಜ್ಞಾನ ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಆಗಿ ಅದನ್ನು ಅನುಭವಿಸುವಂಥದ್ದು. ಅದಕ್ಕೆ ಇವೆರಡೂ ಅವಶ್ಯಕತೆ ನಮ್ಗೆ. ಬರೀ ನಮಗೆ ಸುಮಾರು ಜನಕ್ಕೆ ನಮಗೋ ನಾನು ಈ ಶರೀರ ಅಲ್ಲ, ಹಂಗೆ ಒಂದು ಉದಾಹರಣೆ. ಓಕೆ, ಮುಂದೆ ಬರುತ್ತದ ವಿಷಯ. ನಮಗೆ ಥಿಯೋರಾಟಿಕಲಿ ಗೊತ್ತಿದೆ ಭಕ್ತಿ ಮಾಡಬೇಕು ಅಂತ, ಥಿಯೋರಾಟಿಕಲಿ ಸೈದ್ಧಾಂತಿಕವಾಗಿ ಒಂದಷ್ಟು ವಿಷಯಗಳು ಗೊತ್ತಿದ್ದಾವೆ. ಅಷ್ಟು ಗೊತ್ತಿರೋದರಿಂದ ನಾವು ಈ ದ್ವಂದ್ವದಿಂದ ಪಾರಾಗೋದು ಕಷ್ಟ ಇದೆ. ಆ ಜ್ಞಾನ ನಮ್ಮ ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿ ಅಳವಡಿಸಿಕೊಂಡಾಗ, ಪ್ರಾಯೋಗಿಕವಾಗಿ ಅಳವಡಿಸಿಕೊಂಡಾಗ ಮಾತ್ರ ಆ ಜ್ಞಾನದ ಫಲ ನಮಗೆ ಲಭಿಸುತ್ತದೆ. ಅದಕ್ಕೊಂದು ಉದಾಹರಣೆ ಹೇಳ್ತೇನೆ, ಇದೇನೋ ಪ್ರವಚನ ಕೊಟ್ಟಂಗೆ ಆಗ್ತಾ ಇದೆ ನಿಮಗೆ. ಸುಮಾರು ಜನ ಈಗ ಇದರಲ್ಲಿ ಅಂಗಡಿಗಳಲ್ಲಿ ಗುಟ್ಕಾ ಚೀಟ್ ಹಾಕಿರ್ತಾರೆ ನೋಡಿ, ಲೈನ್ ಆಗಿ ನೇತ್ ಹಾಕಿರ್ತಾರೆ ಅಲ್ಲಿ ಗುಟ್ಕಾಗಳು. ಓಕೆನಾ? ಆ ಗುಟ್ಕಾ ಮತ್ತೆ ಸಿಗರೇಟು ತಿನ್ನೋರು ತುಂಬಾ ಜನ ಇರ್ತಾರೆ. ಓಕೆ, ಏನು ಅದರಲ್ಲಿ ತಿನ್ನೋರು ಓದ್ದವರು ಇರ್ತಾರೆ, ಅನ್ಎಜುಕೇಟೆಡ್ ಇರ್ತಾರೆ, ಓದ್ದೇವರು ಇರ್ತಾರೆ, ಇಬ್ರು ಇರ್ತಾರೆ. ನೋಡಿದ್ರ ನೀವು? ಈಗ ಓದ್ದವರು ತಿಂತಾರೆ, ಅದರಲ್ಲಿ ಕ್ವಾಲಿಟಿ ಇರೋದು ಎಲ್ಲ ಅವೆಲ್ಲ ಅಂತವೇ ಇರ್ತವೆ. ಸೊ ಅದು ಕಾಸ್ಟ್ಲಿ ಇದೇನೋ ತಗೊಂಡು ತಿಂತಾರೆ, ಎಲ್ಲ ಗುಟ್ಕಾನೆ ಅವರು ತಿಂತಾರೆ. ಆ ಗುಟ್ಕಾ ಚೀಟ್ ಮೇಲೆ, ತಂಬಾಕು ಚೀಟ್ ಮೇಲೆ ದೊಡ್ಡದೊಂದು ಚಿತ್ರ ಪ್ರಿಂಟ್ ಮಾಡಿರ್ತಾರೆ. ಏನದು? ಏನ್ ಪ್ರಿಂಟ್ ಮಾಡಿರ್ತಾರೆ ಚಿತ್ರ? ಕ್ಯಾನ್ಸರಿಗೆ ವಾರ್ನಿಂಗ್ ಕೊಟ್ಟಿರ್ತಾರೆ. ಆರೋಗ್ಯಕ್ಕೆ ಹಾನಿಕಾರಕ. ಆರೋಗ್ಯಕ್ಕೆ ಹಾನಿಕಾರ. ಅದರಲ್ಲಿ ಕ್ಯಾನ್ಸರ್ದು ಎಂಥದ್ದು ಯಾವ್ದಾದ್ರು ಒಂದು ಚಿತ್ರ ಇರೋದು, ಹುಣ್ಣಾಗಿದ್ದು ಬಾಯಲ್ಲಿ ಅಂತದ್ದು ಏನೋ ಅಂತ ತೋರಿಸಿರ್ತಾರೆ. ಸೊ ಈಗ ಓದ್ದೇ ಇರೋ ವ್ಯಕ್ತಿನೂ ಬರ್ತಾನೆ, ಅಟ್ಲೀಸ್ಟ್ ಅವ್ನಿಗೆ ಓದಕ್ ಬರೋದಿಲ್ಲ ಅಂದ್ರೆ ಚಿತ್ರ ನೋಡ್ಲಿ ಅಂತಾನೂ ಕೊಟ್ಟಿದ್ದಾರೆ. ಓದು ಬರೋ ವ್ಯಕ್ತಿಗೂ ಅಲ್ಲಿ ಅದ್ರಲ್ಲಿ ಅಕ್ಷರಗಳು ಇದ್ದಾವೆ, ಇದು ಕ್ಯಾನ್ಸರ್ ಓದು. ಈಗ ಈ ಓದ್ ವ್ಯಕ್ತಿನೂ ಇದ್ದಾನೆ, ದೊಡ್ಡ ಡಿಗ್ರಿನೂ ಪಡ್ಕೊಂಡಿದ್ದಾನೆ, ಓದ್ತಾನೆ, ಚಿತ್ರ ನೋಡ್ತಾನೆ, ಆದ್ರೆ ಕಟ್ ಮಾಡ್ಕೊಂಡು ಬಾಯಲ್ಲಿ ಹಾಕೊಂಡ್ ಬರ್ತಾನೆ.
ಸೊ ಅವನಿಗೆ ವಿದ್ಯೆ ಇದೆಯಾ ಅವಿದ್ಯೆ ಇದೆಯಾ? ಇದ್ದೇ ಇದೆ ಪ್ರಭುಜಿ, ಆದ್ರೆ ಥಿಯರಟಿಕಲ್ ನಾಲೆಜ್ ಅಷ್ಟೇ ಇದೆ. ಓಕೆ, ಮತ್ತೆ ಹೇಳ್ತೀರಿ? ಈಗ ಅವನು ಓದ್ತಾ ಇದ್ದಾನೆ, ಓದಕ್ ಬರುತ್ತೆ. ಅವನು ಒಬ್ಬ ಎಂಜಿನಿಯರ್ ಇದ್ದಾನೆ ಅನ್ಕೊಳ್ಳಿ. ಓಕೆ, ಇಂಜಿನಿಯರ್ ಇದ್ದಾನೆ, ರ್ಯಾಂಕ್ ಟಾಪ್ ರ್ಯಾಂಕ್ ಪರ್ಸನ್. ಹರೇ ಕೃಷ್ಣ ಪ್ರಭುಜಿ. ಹಾ ಪ್ರಭುಜಿ, ಅವನಿಗೆ ವಿದ್ಯೆ ಇರ್ತದೆ, ಆದ್ರೆ ಅದು ಅವಿದ್ಯೆ ಆಗಿರ್ತದೆ. ಅವನಿಗಂದ್ರೆ ಭೌತಿಕ ಜ್ಞಾನ ಮಾತ್ರ ಇರ್ತದೆ, ಆಧ್ಯಾತ್ಮಿಕ ಜ್ಞಾನ ಇರುವುದಿಲ್ಲ. ಓಕೆ, ಮತ್ತೆ ಹೇಳ್ತೀರಿ? ಇಂದ್ರಿಯ ತೃಪ್ತಿಗೋಸ್ಕರ ಅದನ್ನ ಮಾಡ್ತಾನೆ. ಅಲ್ಲ, ಅವನು ವಿದ್ಯಾವಂತನ ಅಥವಾ ಅವಿದ್ಯಾವಂತನ? ಎರಡೇ ಉತ್ತರ ಕೊಡ್ಬೇಕು ನಂಗೆ ನೀವು. ಅವನು ಇಂಜಿನಿಯರಿಂಗ್ ಆಗಿದೆ, ಎಂ.ಟೆಕ್ ಆಗಿದೆ, PhD ಆಗಿದೆ, ಬಟ್ ಗುಟ್ಕ ತಿಂತಾ ಇದ್ದಾನೆ ಅದ್ರ ಮೇಲೆ ಓದಿದಾದ್ಮೇಲೆ. ಅವನು ವಿದ್ಯಾವಂತ ಅಂತೀರಾ ಅವಿದ್ಯಾವಂತ? ವಿದ್ಯಾವಂತನಾಗಿದ್ದರು ಪ್ರಭುಜಿ, ಅವಿದ್ಯಾವಂತನಾಗಿ ವರ್ತನೆ ಮಾಡ್ತಿದ್ದಾನೆ, ಏನು ತಿಳಿದಿತ್ತು. ಓಕೆ ಈಗ ನಮಗೆ ದ್ವಂದ್ವದಲ್ಲಿ ಇದ್ದೇವೆ ನಾವು. ಇದು ಒಂದು ದ್ವಂದ್ವ ನಿಮಗೆ. ಈಗ ಅವನು ವಿದ್ಯಾವಂತ ಹೇಳ್ಬೇಕಾ ವಿದ್ಯಾವಂತ ಹೇಳ್ಬೇಕಾ? ಇದು ಒಂದು ದ್ವಂದ್ವ ನೋಡಿ ಇಲ್ಲಿ. ಅವಿದ್ಯಾವಂತ ಪ್ರಭುಜಿ. ಓಕೆ, ಅವಿದ್ಯಾವಂತ ಕನ್ಫ್ಯೂಸ್ ಆಗತ್ತಲ್ಲ, ವಿದ್ಯಾವಂತ ಅದಕ್ಕೆ ಜ್ಞಾನ ಇಲ್ಲ, ಹಾ ಅವಿದ್ಯಾವಂತ. ಈಗೆಲ್ಲರೂ ಹೇಳ್ತಾ ಇದ್ದೀರಾ ಅವಿದ್ಯಾವಂತ ಅಂತ. ಈಗ ಕನ್ಫ್ಯೂಷನ್ ಅಲ್ಲಿ ಇದೆ. ಅವಿದ್ಯಾವಂತ ಅಂತ ಹೆಂಗ್ ಅಂತೀರಿ? ಅವ್ನ್ 3-4 ಡಿಗ್ರಿ ಇದೆ ಅವನ ಹತ್ರ. ವಿದ್ಯಾವಂತ ಅವನು, ಆದ್ರೆ ಅವನಿಗೆ ಜ್ಞಾನ ಇಲ್ಲ ಅಷ್ಟೆ. ಹಾ ಜ್ಞಾನ ಇಲ್ಲದವನಿಗೆ ಹೆಂಗ ವಿದ್ಯಾವಂತ? ಜ್ಞಾನ ಇಲ್ಲವನಿಗೆ ಹೆಂಗ ವಿದ್ಯಾವಂತ ಅನ್ನ ಕರಿಲಿಕ್ಕಾಗತ್ತೆ ನಮ್ಗೆ? ಜ್ಞಾನ ಇದ್ರೆ ಮಾತ್ರ ವಿದ್ಯಾವಂತ ಅಂತ ಕರೆಯೋದಲ್ಲ. ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡ್ಲಿಕ್ಕೆ ಹೋದ್ರೆ ಅವನು ಅವಿದ್ಯಾವಂತ, ಭೌತಿಕ ದೃಷ್ಟಿಕೋನದಿಂದ ನೋಡ್ಲಿಕ್ಕೆ ಹೋದ್ರೆ ಅವನು ವಿದ್ಯಾವಂತ ಅಷ್ಟೇ. ನಾವ್ ಹೆಂಗ್ ನೋಡ್ಬೇಕು ಅವನ್ನ? ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡ್ಬೇಕು. ಯಾಕಂದ್ರೆ ಆ ಜ್ಞಾನ ನಮ್ಗೆ ಕೇವಲ ಲೌಕಿಕ ಪ್ರಜ್ಞೆ ನಮ್ಗೆ ಅವಶ್ಯಕತೆ ಇರುವುದಿಲ್ಲ. ಆಕ್ಚುಲಿ ನಮ್ಗೆ ಆಧ್ಯಾತ್ಮಿಕ ಜ್ಞಾನ ನಿಜವಾದ ಜ್ಞಾನ ಅದು. ಸೊ ಇದಕ್ಕೆ ಹೇಳ್ತಾರೆ, ಇದೇ ದ್ವಂದ್ವ. ಇದು ಏನಿದೆಯಲ್ಲ, ಇದು ಈ ವೈದ್ಯ ಇದೆಯಲ್ಲ, ಈ ವಿದ್ಯೆ ಇದೆಯಲ್ಲ, ಮಾಯಾರ ವೈಭವ ಅದು. ಅದಕ್ಕೆ ವಿದ್ಯೆ ಆಕ್ಚುಲಿ ಕರೆಯೋದಿಲ್ಲ. ಅದಕ್ಕೆ ಅವನ ಹತ್ರ 3 ಡಿಗ್ರಿ ಇದೆಯಲ್ಲ, ಅದಕ್ಕೆ ಕರೆಯೋದು ವಿದ್ಯೆ ಅಂತ ಕರೀತಾರೆ, ವಿದ್ಯೆ ಅಂತ ಕರೆಯೋದಿಲ್ಲ ಅದಕ್ಕೆ. ಓಕೆ, ನಾವು ತಿಳ್ಕೊಂಡಿದ್ದು ಅದು ವಿದ್ಯೆ ಅಂತೆ, ಅವಿದ್ಯಾ ಅಂತ. ಅವನಿಗೆ ಸರಿಯಾಗಿ ಒಂದು ವ್ಯವಹಾರ ಮಾತಾಡ್ಲಿಕ್ಕೆ ಬರುವುದಿಲ್ಲ. ಓಕೆ, ಕೆಟ್ಟ ವರ್ತನೆ ಇದೆ, ಇಂಥದೆಲ್ಲಾನು ಅವನು ಮಾಡ್ತಾನೆ ಅಂತ ಆದ್ಮೇಲೆ ಅವನಿಗೆ ವಿದ್ಯಾವಂತ ಅಂತ ಕರೆಯುವುದಿಲ್ಲ. ಹೇಳಲಿಕ್ಕೆ ಡಿಗ್ರಿ ಇರ್ಬೋದು, ಶಾಸ್ತ್ರ ಪ್ರಕಾರ ಅದಕ್ಕೆ ಅವಿದ್ಯೆ ಅಂತ ಕರೀತಾರೆ, ವಿದ್ಯೆ ಅಂತ ಕರೆಯೋದಿಲ್ಲ ಅದಕ್ಕೆ. ಓಕೆ, ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಒಬ್ಬ ಜ್ಞಾನ ಸೈದ್ಧಾಂತಿಕ ಅವನಿಗೆ ಗೊತ್ತಿದ್ರು ಪ್ರಾಯೋಗಿಕವಾಗಿ ಅನ್ನು ಅಳವಡಿಸ್ಕೊಂಡಿಲ್ಲ ಅಂದ್ರೆ ಅವಿದ್ಯೆನೇ ಅದು. ವಿದ್ಯೆ ಅಂತ ಯಾವಾಗೂ ಆಗೋದಿಲ್ಲ. ಬಹಳ ಇಂಪಾರ್ಟೆಂಟ್ ಇದೆ. ಸುಮಾರು ಜನ ಇರ್ತಾರೆ, ಎಲ್ಲಾ ಗೊತ್ತಿರತ್ತಂದ್ರೆ ಹೆಂಗೋ ಥಿಯರಿಟಿಕಲಿ ಗೊತ್ತಿರತ್ತೆ, ಅದು ಹಾಗೆ ಪ್ರಾಕ್ಟಿಕಲ್ ಜೀವನದಲ್ಲಿ ಅದನ್ನ ಯಾರು ಮಾಡೋದಿಲ್ಲ. ಅದಕ್ಕೆ ಕೊನೆಗೆ ಏನ್ ಬಂತದು? ಅವಿದ್ಯೆ. ಸೊ ಇದನ್ನ ಎರಡನ್ನೂ ಅರ್ಥ ಮಾಡಿಕೊಂಡು ನಾವು ಮುಂದೆ ಹೋದ್ರೆ ಮಾತ್ರ ನಮಗೆ, ಅಂದ್ರೆ ಈ ದ್ವಂದ್ವಗಳಿಂದ ಹೊರಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಸುರತ್ಮಿತ್ರಾರಿ ಉದಾಸೀನ ಮಧ್ಯಸ್ಥ ದ್ವೇಷ ಬಂಧುಷು ಸಾಧುಷ್ಟಪಿ ಚ ಪಾಪೇಶು ಸಮಬುದ್ಧಿರ್ವಿಶಿಷ್ಯತೆ. ಹಿತಚಿಂತಕರು, ಮಿತ್ರರು, ಶತ್ರುಗಳು, ಹೊಟ್ಟೆ ಕಿಚ್ಚಿನವರು, ಪುಣ್ಯವಂತರು, ಪಾಪಿಷ್ಟರು, ಉದಾಸೀನರು ಮತ್ತು ನಿಷ್ಪಕ್ಷಪಾತಿಗಳು ಎಲ್ಲರನ್ನು ಸಮಾನ ಮನಸ್ಸಿನಿಂದ ನೋಡುವವನನ್ನು ಹೆಚ್ಚು ಪ್ರಗತಿ ಹೊಂದಿದವನು ಎಂದು ಹೇಳುತ್ತಾರೆ. ವಿದ್ಯಾ ಅಂದ್ರೆ ಇಲ್ಲಿದೆ ನೋಡಿ. ಅದಕ್ಕೆ ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಸುನೀಚೈವ ಸಪಾಕೇಚ ಪಂಡಿತ ಸಮದರ್ಶಿನಃ. ಪಂಡಿತ ಅಂದ್ರೆ ಯಾರು? ವಿದ್ಯಾ ವಿನಯ ಸಂಪನ್ನೆ. ಯಾವೊಬ್ಬ ವ್ಯಕ್ತಿ ನಮ್ರವಾಗಿದ್ದಾನೆ, ವಿದ್ಯಾವಿನಯ ಬ್ರಾಹ್ಮಣೇ ಗವಿಹಸ್ತಿನಿ, ಅವನೇನ್ ಮಾಡ್ತಾನೆ? ಒಬ್ಬ ಬ್ರಾಹ್ಮಣ, ಒಂದು ನಾಯಿ, ಒಂದು ಚಂಡಾಳ, ಓಕೆ, ಒಂದು ಆಣಿ, ಒಂದು ಮರ, ಎಲ್ಲವನ್ನು ಒಂದೇ ದೃಷ್ಟಿಯಿಂದ ನೋಡ್ತಾನೆ ಅವನಂದ್ರೆ, ನೋಡುವುದಂದ್ರೆ. ಸೊ ಅವನಿಗೆ ವಿದ್ಯಾವಿನಯ ಸಂಪನ್ನೆ, ಅವನಿಗೆ ಪಂಡಿತ ಪಂಡಿತ ಅಂತ ಕರೀತಾರೆ. ಇನ್ನೊಂದು ಯಾವುದೋ ಶ್ಲೋಕದಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಇಲ್ಲಿ ಮಿತ್ರರು, ಶತ್ರುವರು, ಹೊಟ್ಟೆ ಕಿಚ್ಚಿನವರು, ಪುಣ್ಯವಂತರು, ಪಾಪಿಷ್ಟರು, ಉದಾಸೀನರು, ಇವರೆಲ್ಲರನ್ನು ಸಮಾನ ಮನಸ್ಸಿನಿಂದ ನೋಡುವವನನ್ನು ಮಾತ್ರ ಜೀವನದಲ್ಲಿ ಪ್ರಗತಿ ಹೊಂದಿದ್ದಾನೆ ಅಂತ ಇಲ್ಲಿ ಕನ್ಸಿಡರ್ ಮಾಡ್ತಾರೆ.
ಬಟ್ ನಿಮಗೆ ಕ್ವಶನ್ ಬರುತ್ತೆ, ಅದು ಹೆಂಗೆ ನೋಡ್ಬೋದು, ಅದು ಸಾಧ್ಯ ಇದೆಯಾ ಅಂತ. ಅದು ಸಾಧ್ಯ ಇಲ್ಲದೆ ಇರೋದಕ್ಕೆ ನಾವು ಅಧ್ಯಯನದಲ್ಲಿ ಇದ್ದೇವೆ ಈಗ. ಅದು ಸಾಧ್ಯ ಆಗ್ತಿಲ್ವಲ್ಲ ನಮಗೆ ಆ ರೀತಿಯಿಂದ ನೋಡ್ಲಿಕ್ಕೆ, ಅದಕ್ಕೆ ನಾವು ಅಧ್ಯಯನದಲ್ಲಿ ಇದ್ದೇವೆ. ಜ್ಞಾನದಲ್ಲಿದ್ದರೆ ನಮಗೆ ಎಲ್ಲ ಹಾಗೆ ಕಾಣಿಸ್ತಾ ಇತ್ತು, ಆದ್ರೆ ನಮಗೆ ಕಾಣಿಸಲ್ಲ ಅದು. ಓಕೆ. ಸುಹೃತ್ ಅಂದ್ರೇನು? ಸದಾ ಒಳಿತನ್ನು ಬಯಸುವನು. ಮಿತ್ರ ಎಂದ್ರೆ ಸ್ನೇಹಿತ. ಸೊ ಹೀಗೆ ಇದರಲ್ಲಿ ತುಂಬಾ ವಿವರ ಕೊಟ್ಟಿದ್ದಾರೆ ಅವನ ಬಗ್ಗೆ. ಓಕೆ. ಆಮೇಲೆ ಎಲ್ಲವನ್ನು ನಾವು ಹೆಂಗ್ ನೋಡ್ತೀವಿ ಅದಕ್ಕೊಂದು ಹಂಗೆ ಉದಾಹರಣೆ ಹಂಗಿಂದೇನೋ ನನ್ಗೆ ಬರ್ತಾ ಇದೆ. ಒಂದ್ಸರಿ ಒಬ್ಬ ವ್ಯಕ್ತಿ ರಸ್ತೆಯಲ್ಲಿ ಮಾರ್ಕೆಟಲ್ಲಿ ನಡ್ಕೊಂಡು ಹೋಗ್ತಿದ್ದ. ಮಾರ್ಕೆಟಲ್ಲಿ ನಡೀತಾ ಹೋಗ್ಬೇಕಾದ್ರೆ ರಸ್ತೆಯಲ್ಲಿ ಅಲ್ಲಿ ತುಂಬಾ ಅಂಗಡಿಗಳಿರ್ತವೆ, ಪಕ್ಕದ ರಸ್ತೆ ಬದಿಗೆ ಅಂಗಡಿಗಳಿರ್ತವೆ, ಜನರು ಇರ್ತಾರೆ, ಅವರೆಲ್ಲ ಇರ್ತಾರೆ, ಸುಮಾರು ಜನ ಇರ್ತಾರೆ ಅಲ್ಲಿ. ಅವನು ಆ ಬದಿಯ ರಸ್ತೆಯಲ್ಲಿದ್ದವನೊಬ್ಬ ನೋಡ್ತಿದ್ದಂತೆ, ಇವ್ನ ನಡೀತಾ ಬರೋದನ್ನ. ಚಪ್ಪಲ್ ಅಂಗಡಿ ಅವನು ನೋಡಿದ್ನಂತೆ ಆ ಕಡೆ ಬರೋ. ಅವನು ಏನ್ ಅನಿಸ್ತಾ ಇತ್ತು ಅಂದ್ರೆ, ಈ ವ್ಯಕ್ತಿ ನನ್ನ ಅಂಗಡಿಗೆ ಬರ್ತಾ ಇದ್ದಾನೆ ಅಂತ ನೋಡ್ತಿದ್ದ. ಅವನಿಗೆ ಅನ್ಕೊಳ್ತಾ ಇದ್ದ. ಇನ್ನೊಬ್ಬ ಅವನ ಪಕ್ಕಕ್ಕೆ ಬಟ್ಟೆ ಅಂಗಡಿ ಅವನಿದ್ದ. ಅವನು ಹಿಂಗೆ ನೋಡ್ತಾ ಇದ್ದ, ಅವನು ಬರೋವನಿಗೆ. ಅಂಗಡಿಯವರೆಲ್ಲ ರಸ್ತೆಯಲ್ಲಿ ಬರೋರ್ನ ಹೋಗೋರು ನೋಡ್ತಿರ್ತಾರೆ ನೋಡಿ. ಆಮೇಲೆ ಅವ ಅನ್ಕೊಳ್ತಿದ್ದ, ಇವನಿಗೆ ಬಟ್ಟೆ ಕಿತ್ತೋಗಿರ್ಬೇಕು, ಅದಕ್ಕೆ ನನ್ನ ಅಂಗಡಿಗೆ ಬರ್ತಾ ಇದ್ದಾನೆ ಅಂತ ಅವ ಅನ್ಕೊಳ್ತಾ ಇದ್ದ. ಓಕೆ. ಅವ ನನ್ನ ಕಸ್ಟಮರ್ ಅಂತ ಅವ ಅನ್ಕೊಳ್ತಾ ಇದ್ದ. ಇನ್ನೊಂದು ಬದಿಗೆ ಹೋಟೆಲ್ ಇತ್ತು, ಮಧ್ಯಾಹ್ನ 2 ಗಂಟೆ ಆಗಿದ್ದು, ಇವ್ ಏನೋ ಸುಸ್ತಾಗಿ ನಡೀತಾ ಇದ್ದಾನೆ ಅಂದ್ರೆ ಇಲ್ಲೇ ಊಟಕ್ಕೆ ಬರ್ತಾನೆ ಅಂತ ಅವ ಅನ್ಕೊಳ್ತಾ ಇದ್ದ. ಇನ್ನೊಂದ್ ಕಡೆ ಜಾಗದಲ್ಲಿ ಬೋಂಡಾ ಇಟ್ಕೊಂಡು ಕುತ್ಕೊಂಡಿದ್ರು, ಅಂದ್ರೆ ಎಳ್ನೀರು. ಅವ ನೋಡ್ತಾ ಇದ್ದ, ಅಯ್ಯೋ ಬಿಸಿ ಬಿಸಿಯಲ್ಲಿ ನನ್ನ ಇದನ್ನ ಕುಡ್ಲಿಕ್ಕೆ ಬರ್ತಾನೆ ಅಂತ ಅವ ಅನ್ಕೊಂತಿದ್ದ. ಹಾಗೆ ಸುಮಾರು ಜನರು ಇದ್ರು. ಏನ್ ಅನ್ಕೊಳ್ತಾ ಇದಾರೆ, ಆ ವ್ಯಕ್ತಿ ನಡೆದು ಹೋಗೋವನ್ನ ನನ್ನ ಕಸ್ಟಮರ್ ಅಂತ ನೋಡ್ತಾ ಇದ್ರು. ಅದೇ ರೀತಿ ಒಂದು ಉದಾಹರಣೆ ಕೊಡ್ತಾರೆ, ಅದಿತ್ತ ಇಲ್ಲಿ ಅನಾಲಜಿ ಅಷ್ಟೇ. ಅಲ್ಲಿ ಒಂದು ಹುಲಿನಿ ಇತ್ತು. ಆ ಹುಲಿ ಹೆಂಗ್ ನೋಡತ್ತ ಅವನು, ಆ ಹುಲಿ ಹೆಂಗ್ ನೋಡುತ್ತೆ, ತನ್ನ ಆಹಾರ ನನ್ನ ಮಧ್ಯಾಹ್ನದ ಊಟ ಅಂತ ಅದು ನೋಡ್ತಾ ಇತ್ತು. ಹಾಗೆ ಒಂದು ನಾಯಿ ನೋಡುತ್ತೆ. ಹಾಗೆ ಎಲ್ಲ ಬೇರೆ ಬೇರೆ ಜನರು ನೋಡ್ತಾ ಇದ್ರೆ ಆ ವ್ಯಕ್ತಿಯನ್ನ, ಅವ್ರವ್ರು ಅರ್ಥ ಮಾಡ್ಕೊಳ್ಳೋ ರೀತಿನೇ ಬೇರೆ. ಇದಕ್ಕೆ ಹೇಳ್ತೇವೆ ದ್ವಂದ್ವ ಅಂತ. ಹೇಗಿದೆಯೋ ಆ ವ್ಯಕ್ತಿ ಎಲ್ಲಿ ಹೋಗ್ತಿದ್ದಾನೋ ಎದಕ್ಕೆ ಹೋಗ್ತಾನೋ ನಮ್ಗೆ ಗೊತ್ತಿಲ್ಲ, ಬಟ್ ಎಲ್ಲರೂ ನೋಡಿ ಅವನ ಬಗ್ಗೆ ತಿಳ್ಕೊಳ್ಳೋದಿದೆಯಲ್ಲ ತುಂಬಾ ಬೇರೆ ಬೇರೆ ರೀತಿಯಲ್ಲಿ ಇದೆ. ಇದೇ ದ್ವಂದ್ವ. ಜ್ಞಾನ ಏನು, ಅವನ ಬಗ್ಗೆ ಗೊತ್ತಿತ್ತು, ಅವನು ಆಕ್ಚುಲಿ ಎಲ್ಲಿ ಹೋಗ್ತಾ ಇದ್ದಾನೆ ಅದು ಗೊತ್ತಿದ್ರೆ ಅದು ಜ್ಞಾನ. ಗೊತ್ತಿಲ್ಲ, ಅದಕ್ಕೆ ಅಜ್ಞಾನದಿಂದ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತವೆ. ಬೇರೆ ಬೇರೆ ಜನರ ಪರ್ಸೆಪ್ಷನ್ ಅಂತಾರೆ ಅದಕ್ಕೆ. ಪ್ರತಿಯೊಂದು ಸಿಚುವೇಶನ್ಗೂ ಪರ್ಸೆಪ್ಷನ್ ಬೇರೆ ಇರುತ್ತೆ. ಹಂಗೆ ಒಂದು ಸ್ಕೂಲ್ ಕಾಲೇಜಲ್ಲಿ ಪರೀಕ್ಷೆ ಮುಗಿದ ಬಂದಾದ್ಮೇಲೆ ನೋಡಿ, ಮಕ್ಕಳಿಗೆ ಕೇಳಿ ನೀವು, ಒಂದು 50 ಮಕ್ಕಳು ಎಕ್ಸಾಮ್ ಬರೆದು ಬಂದಿದ್ರೆ, ಎಕ್ಸಾಮ್ ಬಗ್ಗೆ ಕೇಳಿದ್ರೆ ಎಲ್ಲರೂ ಒಂದೊಂದು ಬೇರೆ ಉತ್ತರನೇ ಕೊಡ್ತಾರೆ. ಒಬ್ರು ಈಸಿ ಇತ್ತಂತಾರೆ, ಒಬ್ರು ಟಫ್ ಇತ್ತಂತಾರೆ, ಒಬ್ರು ಔಟ್ ಆಫ್ ಸಿಲೆಬಸ್ ಅಲ್ಲಿ ಬಂದಿತ್ತಂತಾರೆ, ಇನ್ನೊಬ್ರು ಹೇಳ್ತಾರೆ ಟೈಮ್ ಸಾಕಾಗಲ್ಲ ಅಂತ ಹೇಳ್ತಾರೆ. ಓಕೆ, ಸಾಕಾಗ್ಲಿಲ್ಲ ಅಂತ ಹೇಳ್ತಾರೆ. ಇನ್ನೊಬ್ರು ಮತ್ತೊಂದು ಹೇಳ್ತಾರೆ ನಮಗೆ ಇದನ್ನ ಕಲಿಸ್ಲಿಲ್ಲ ಅಂತ ಹೇಳ್ತಾನೆ. ಎಲ್ಲರೂ ಒಂದೊಂದು ಕಾರಣ ಹೇಳ್ತಾರೆ, ಆದ್ರೆ ಪೇಪರ್ ಒಂದೇ ಇರುತ್ತೆ. ಪೇಪರ್ ಒಂದೇ ಇರುತ್ತೆ. ಇದಕ್ಕೆ ಹೇಳ್ತಾರೆ ಪರ್ಸೆಪ್ಷನ್ ಅಂತ. ಜೀವನದಲ್ಲಿ ಬರುವಂತ ಸನ್ನಿವೇಶಗಳನ್ನ ಎಲ್ಲರೂ ನೋಡುವುದು ಬೇರೆಯೇ ಆಗಿರುತ್ತೆ. ಹಾಗಾಗಿ ಅದು ಯಾವ ರೀತಿಯಿಂದ ನೋಡ್ಬೇಕು ಅದನ್ನ, ಅದು ಹೇಗಿದೆ ಹಾಗೆ ತಿಳ್ಕೊಳ್ಬೇಕು ಅನ್ನೋದೇ ಕಲಿಸ್ಕೊಡೋದೇನಂದ್ರೆ ಆಧ್ಯಾತ್ಮಿಕ ವಿದ್ಯೆ, ಕೃಷ್ಣ ಪ್ರಜ್ಞೆ. ಪ್ರತಿಯೊಂದು ವಿಷಯದಲ್ಲಿ ಬರೀ ಭೌತಿಕ ಆಧ್ಯಾತ್ಮಿಕ ನೀವು ಚರ್ಚೆ ಮಾಡ್ತಿರಲ್ಲ, ಸಪ್ರೇಟ್ ಮಾಡುವಂಗಿಲ್ಲ, ಅದನ್ನ ಎಲ್ಲ ಒಂದೇ, ಅದನ್ನ ಸೇರಿನೇ ವಿಚಾರ ಮಾಡೋದು. ಭೌತಿಕವಾಗಿನೂ ಕೂಡ ನಾವು ಆಗುವ ನಮ್ಮ ಜೀವನದಲ್ಲಿ ಸನ್ನಿವೇಶಗಳು ಏನಿದಾವೆ, ಸಿಚುವೇಶನ್ ಏನಿದ್ದಾವೆ, ಅವುಗಳನ್ನ ನೋಡ್ಬೇಕಂತಾದರೂ ಇದು ಜ್ಞಾನ ಅವಶ್ಯಕತೆ ಇದೆ. ಜ್ಞಾನ ಇಲ್ಲ, ಅಜ್ಞಾನಿಯಾಗಿ ನಾ ಅದನ್ನ ನೋಡ್ತೀನಿ ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ. ಅದಕ್ಕೆ ಇಲ್ಲಿ ಬಂದವರೆಲ್ಲರೂ ನಾವು ಎದಕ್ಕೆ ಹೋಲಿಸ್ತಾ ಇದ್ದಾರೆ ಅಂದ್ರೆ, ಒಂದು ನಾಟಕದಲ್ಲಿ ನಾಟಕ ಮಾಡ್ತಿರುವಂತ ಪಾತ್ರಧಾರಿಗಳು ಅಂತ ಹೋಲಿಸ್ತಾ ಇದ್ದಾರೆ. ರಂಗಭೂಮಿಯಲ್ಲಿರುವಂತ ಪಾತ್ರಧಾರಿಗಳು. ಅದಕ್ಕೆ ನೀವು ಮೊದಲೆಲ್ಲ ನಾಟಕಗಳು ಬರ್ತಾ ಇದ್ವು, ಈಗೇನ್ ಸಿನಿಮಾ ಬರ್ತಾ ಇದ್ದಾವೆ. ನಾಟಕಗಳಲ್ಲಿ ನೋಡಿದ್ರೆ 2 ಜನ ನೋಡಿದ್ರೆ ನಾಟಕಗಳನ್ನು
ಬಹಳಷ್ಟು ನಾಟಕ ನೋಡಿದೀವಿ. ನಮ್ದೇ ನಾಟಕನೂ ಬಹಳ ಆಗಿದೆ. ಬಾಕಿ ನಾಟಕ ನೋಡಿದ್ವಿ. ಓಕೆ, ತುಂಬಾ ನಾಟಕ ನೋಡಿದ್ವಿ. ನಾಟಕಗಳು ಹಾಕ್ತಾರೆ, ಅವ್ರಿಗೆ ಇಷ್ಟೊಂದು ಡೆಕೋರೇಷನ್ ಮಾಡಿ ಆ ಸ್ಟೇಜ್ ಅಲ್ಲಿ ಬರ್ತಾರೆ ಅವರು. ಯಾರು ಯಾವ ಮುಖ ಅಂತಾನೆ ಗೊತ್ತಾಗುದಿಲ್ಲ. ಒಂದೊಂದ್ಸರಿ ನೋಡಿ, ನಿಮ್ಗೆ ಗೊತ್ತಿರೋರು ನಾಟಕದಲ್ಲಿ ಪಾತ್ರ ಮಾಡಿದ್ರೆ ಒಂದೊಂದ್ಸರಿ ಮುಖನೇ ಗೊತ್ತಾಗಲ್ಲ. ಆ ರೀತಿ ಅವರು ಕಾಸ್ಟ್ಯೂಮ್ಸ್ ಡ್ರೆಸ್ ಎಲ್ಲ ಹಾಕೊಂಡಿರ್ತಾರೆ. ಅರ್ಥ ಆಯ್ತಲ್ಲ? ನಿಜವಾಗಿ ಅವರು ಬೇರೆಯವರೇ ಇರ್ತಾರೆ, ಬಟ್ ಅದರಲ್ಲಿ ಒಬ್ಬ ಪಾತ್ರಧಾರಿಗಳಾಗಿರ್ತಾರೆ. ಅದೇ ರೀತಿ ಈ ಜಗತ್ತಿನಲ್ಲಿ ದಯವಿಟ್ಟು ಕೇಳಿಸ್ಕೊಳ್ಳಿ ಈ ವಿಷಯನ್ನ. ಈ ನಾವೆಲ್ಲರೂ ರಂಗಭೂಮಿಯಲ್ಲಿ ನಾಟಕದ ಒಂದು ಸ್ಟೇಜ್ ಇದೆಯಲ್ಲ, ಅಲ್ಲಿ ನಾವು ಎಲ್ಲರೂ ಒಬ್ಬೊಬ್ರು ಪಾತ್ರ ತಗೊಂಡಿದ್ವಿ. ಅದು ನಮ್ದು ಒರಿಜಿನಲ್ ಪಾತ್ರ ಅಲ್ಲ. ನೀವೇನಾದ್ರೂ ನಿಮಗೆ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರೆ ಅಥವಾ ನಾಟಕದಲ್ಲಿ ನೀವು ಪಾತ್ರ ತಗೊಂಡ್ರೆ ನಿಮ್ಗೊಂದು ಹೆಸರು ಕೊಡ್ತಾರೆ. ಓಕೆ, ದುರ್ಯೋಧನ ಅಥವಾ ಅರ್ಜುನ ಅಥವಾ ಯಾವ್ದೋ ಮಹಾಭಾರತದ ಅಥವಾ ರಾಮಾಯಣದ ಯಾವುದೋ ಒಂದು ನಾಟಕ ಮಾಡಕ್ ಹೋದ್ರೆ ಪಾತ್ರ ಕೊಡ್ತಾರೆ. ಅದಕ್ಕೆ ಪಾತ್ರೆ ಅಂತ ಹೆಸರು ಕೊಡ್ತಾರೆ. ಆ ಸಮಯದಲ್ಲಿ ಅರ್ಜುನ ಅಂದ್ರೆ ಅವನೇ ನೋಡ್ಬೇಕು, ಬೇರೆದವ್ರು ನೋಡಕ್ಕಾಗಲ್ಲ. ಅರ್ಜುನ್ ಬರುವುದಿಲ್ಲ ಇಲ್ಲಿ. ಯಾವ ಪಾತ್ರ ವಹಿಸ್ಕೊಂಡಿದ್ರೆ ಅವನೇ ನೋಡ್ಬೇಕು. ಅಂದ್ರೆ ಆ ಸಮಯದಲ್ಲಿ ಅರ್ಜುನನ ರೀತಿಯಾಗಿ ತನ್ನನ್ನು ತಾನು ಗುರುತಿಸ್ಕೊಂಡಿರ್ತಾನೆ. ರಾವಣ ಅಂದ್ರೆ ರಾವಣ ರೀತಿಯಲ್ಲಿ ಗುರುತಿಸ್ಕೊಂಡಿದ್ದಾನೆ, ದುರ್ಯೋಧನ ರೀತಿಯಲ್ಲಿ ಗುರುತಿಸ್ಕೊಂಡಿದ್ದಾನೆ. ಯಾವ್ಯಾವ ನಾಟಕದಲ್ಲಿ ಯಾವ್ಯಾವ ಪಾತ್ರಗಳಿದಾವೆ ಆ ಪಾತ್ರಕ್ಕೆ ತಕ್ಕ ಹಾಗೆ ತನ್ನನ್ನು ತಾನು ಗುರುತಿಸ್ಕೊಂಡಿರ್ತಾನೆ. ಬಟ್ ಆ ಪಾತ್ರ ಏನಿದೆ ಅದೇ ಅವನನ ಅಲ್ಲ, ಅವನ ನಿಜವಾದ ಸ್ವರೂಪ ಬೇರೆನೆ ಇರುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾದ್ರೆ, ಈ ರಂಗಭೂಮಿಯಲ್ಲಿ ನಾವೇನಿದ್ದೇವೆ ನಾಟಕ ಸ್ಟೇಜ್ ಅಲ್ಲಿ ನಾವೊಬ್ಬರು ಪಾತ್ರ ತಗೊಂಡಿದ್ದೇವೆ. ಏನದು? ತಂದೆಯ ಒಂದು ಪಾತ್ರ, ಇನ್ನೊಬ್ರು ತಾಯಿಯ ಪಾತ್ರ, ಇನ್ನೊಬ್ರು ಮಕ್ಕಳ ಪಾತ್ರ, ಇನ್ನೊಬ್ರು ಹೆಂಗಸಿನ ಪಾತ್ರ, ಮತ್ತೊಬ್ರು ಗಂಡಸಿನ ಪಾತ್ರ, ಒಬ್ಬರು ಚಿಕ್ಕವರ ಪಾತ್ರ, ಇನ್ನೊಬ್ರು ದೊಡ್ಡವರ ಪಾತ್ರ, ಒಬ್ಬರು ಕೀಳು ಜಾತಿಯಲ್ಲಿ ಪಾತ್ರ, ಇನ್ನೊಬ್ರು ದೊಡ್ಡ ಜಾತಿಯಲ್ಲಿ ಪಾತ್ರ, ಇನ್ನೊಬ್ರು ಹಣ ಜಾಸ್ತಿ ಇರುವಂತ ಒಂದು ಪಾತ್ರ, ಹಣ ಕಡಿಮೆ ಇರುವಂತ ಒಂದು ಪಾತ್ರ. ಹೀಗೆಲ್ಲರೂ ಬೇರೆ ಬೇರೆ ಪಾತ್ರವನ್ನ ಹಾಕಿ ಒಂದು ನಾಟಕ ನಡೀತಾ ಇದೆ ಅಷ್ಟೇ. ಈ ನಾಟಕ, ಯಾವುದೇ ನಾಟಕ ಅಥವಾ ಸಿನಿಮಾ 1 ತಾಸು 2 ತಾಸು 3 ತಾಸು ಇರುತ್ತೆ. ಅಥವಾ ಮೊದಲಿನ ಕಾಲದಲ್ಲಿ ರಾತ್ರಿಯಿಂದ ಬೆಳಗಿನವರೆಗೆ ನಾಟಕ ಇರ್ತಿತ್ತು. ಅದಕ್ಕಿಂತ ಬೆಳಕಾಯ್ತು 7-8 ಗಂಟೆ ಆಯ್ತು ಅಂದ್ರೆ ನಾಟಕ ಮುಗೀತು. ಅದೇ ರೀತಿ ಈ ನಾಟಕದ ಏನು ಸ್ಟೇಜ್ ಇದೆ, ಈ ಸ್ಟೇಜ್ ಅಲ್ಲಿಯೂ ಕೂಡ ನಾವೆಲ್ಲರೂ ನಾಟಕ ಆಡ್ತೇವೆ, ಬೇರೆ ಬೇರೆ ರೋಲ್ ಅಥವಾ ತಗೊಂಡ್ಬಿಟ್ಟು. ಇದು ಒಂದು ದಿನ ಮುಗಿತದೆ. ಬಟ್ ಆ ನಾಟಕದಲ್ಲಿ ನಾವು ಹಾಕಿಕೊಂಡಿರೋ ವೇಷಭೂಷಣದ ನಮ್ಮನ್ನು ನಾವು ಗುರುತಿಸಿಕೊಂಡಿರುವಂತ ರೂಪ ಏನಿದಾವಲ್ಲ, ಅದು ಶಾಶ್ವತವಾಗಿರೋದಿಲ್ಲ. ಇದು ಯಾರಿಗೆ ಅರ್ಥ ಆಗತ್ತೆ, ನಾವು ನಾಟಕದ ಸ್ಟೇಜ್ ಅಲ್ಲಿ ಮಾತ್ರ ಇದ್ದೇವೆ, ಇದು ಟೆಂಪರರಿ, ಇದು ಶಾಶ್ವತ ಅಲ್ಲ ಅಂತ ಯಾರು ತಿಳ್ಕೊಳ್ತಾರೆ, ಅದು ವಿದ್ಯೆ. ಇಲ್ಲ, ನಾನು ಏನು ಪಾತ್ರ ಹಾಕೊಂಡಿದ್ದೀನಿ ಅದೇ ನಾನೇ ಅಂತ ಗುರುತಿಸ್ಕೊಂಡಿದ್ರೆ ಅದು ಅವಿದ್ಯೆ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಹೆಂಗೆ ಕೈ ಎತ್ತಿ, ನಾನೇನ್ ಹೇಳ್ತಿದ್ದೆ ನಾನು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದೇ ದ್ವಂದ್ವ ಈ ಜಗತ್ತಿನಲ್ಲಿ. ದ್ವಂದ್ವದಲ್ಲಿ ಯಾಕೆ ಸಿಕ್ಕಾಕೊಂಡಿದ್ದೀವಿ ಅಂದ್ರೆ, ನಾವು ಆ ಪಾತ್ರಕ್ಕೆ ನಮ್ಮನ್ನ ನಾವು ಗುರುತಿಸ್ಕೊಂಡು ಸಿಕ್ಕಾಕೊಳ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಈ ಜಗತ್ತು ಕೂಡ ಎದರಿಂದ ಮಾಡಲ್ಪಟ್ಟಿದೆ ಅಂತ ಜನರಲ್ಲಿ ವಿಷಯ ಏನಿದೆ ಅಂತಂದ್ರೆ, ಏನದು? ಇದು ಒಂದು ಹೆಣ್ಣು ಮತ್ತು ಗಂಡಿನ ಸಂಯೋಗದಿಂದ ಸೃಷ್ಟಿಯಾಗಿದೆ ಹೊರತು ಇದ್ರ ಹಿಂದೆ ಯಾವುದೇ ಭಗವಂತಿಲ್ಲ, ಅಥವಾ ಇದು ಯಾವುದೇ ಒಂದು ನಿಯಮಗಳಿಲ್ಲ. ಓಕೆ, ಇದು ತನ್ನಿಂತಾನೆ ಹಾಗೆ ನಡೀತಾ ಇರುತ್ತೆ ಅನ್ನುವ ದೃಷ್ಟಿಯಲ್ಲಿ ಜನರಲ್ಲ. ಅಥವಾ ಇಲ್ಲಿ ನಡೀತಿರುವಂತ ಎಲ್ಲವೂ ನನ್ನ ಕೈಯಲ್ಲಿದೆ, ನಾನೇ ನಡೆಸ್ತಾ ಇದ್ದೀನಿ ಅನ್ನೋ ಒಂದು ಮನೋಭಾವದಿಂದ ಈ ಒಂದು ದ್ವಂದ್ವದಲ್ಲಿ ಸಿಕ್ಕಾಕೊಂಡಿದ್ದಾರೆ ಜನರು. ಒಂದ್ ವೇಳೆ ಈ ದ್ವಂದ್ವದಿಂದ ಹೊರಬರುವ ಏನು ಪ್ರಯತ್ನ ಮಾಡ್ತೀವಲ್ವಾ, ಅದು ಕೂಡ ಒಂದು ಯೋಗ ಅಂತ ಹೇಳ್ತಾರೆ. ಅದು ವಿಯೋಗ ಆಗಿದೆ. ಯಾಕೆ ದ್ವಂದ್ವದಲ್ಲಿ ಸಿಕ್ಕಾಕೊಂಡಿದೆ? ನಾವು ಯಾವ ಜ್ಞಾನದಿಂದ ವಿಯೋಗವಾಗಿದ್ದೇವೆ, ದೂರ ಇದ್ದೇವೆ, ಅದಕ್ಕಾಗಿ ನಾವೇನಾಗಿದ್ವಿ, ಇಲ್ಲಿ ಬಳಲ್ತಾ ಇದ್ದೇವೆ. ಇದರಿಂದ ಏನಾದ್ರೂ ಹೊರಗೆ ಬರುವಂತ ಪ್ರಯತ್ನ ಮಾಡಿದ್ರೆ, ಆ ಪ್ರಯತ್ನ ಏನಿದೆ ಅಥವಾ ಆ ಕ್ರಿಯೆ ಏನಿದೆ ಅದು ಕೂಡ ಯೋಗ. ನೋಡಿ, ಯೋಗಕ್ಕೆ ಅಷ್ಟಷ್ಟು ವ್ಯಾಖ್ಯೆಗಳಿದ್ದಾವೆ. ನಾವು ಮೊನ್ನೆಯಿಂದ ನೋಡ್ತಾ ಇದ್ದೀವಿ. ಈ ಪುಸ್ತಕ ಪ್ರಾರಂಭ ಮಾಡಿದಾಗಿಂದನೇ ನೋಡ್ತಾ ಇದ್ವಿ. ಅರ್ಥ ಆಯ್ತಲ್ಲ? ಅದಕ್ಕೆ ನಾನಾ ರೀತಿಯ ಯೋಗ ಪ್ರಕ್ರಿಯೆಗಳಿದ್ದಾವೆ. ಅದರಲ್ಲೂ ಇಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ ಅಂದ್ರೆ, ಯೋಗದ ಬಗ್ಗೆ ಹೇಳ್ತಾರೆ. ಕೃಷ್ಣ ಪ್ರಜ್ಞೆಯಲ್ಲಿ ತೊಡಕೊಂಡು, ನಾನು ಈ ಶರೀರ ಅಲ್ಲ, ಶರೀರ ನನ್ನದು,
ಅಂತ ಹೇಳಿ ಅನ್ಕೊಂಡು ಭಗವಂತನ ಸೇವೆ ತೊಡಗ್ತಾರಲ್ಲ, ಅದು ಅಲ್ಟಿಮೇಟ್ ಜ್ಞಾನ. ಅದು ಹೆಂಗೆ ಅಂದ್ರೆ ಇದೆ, ಒಂದೊಂದೇ ಗೊತ್ತಾಗ್ಬೇಕತ್ತಿರಡು. ಓಕೆ, ಸೊ ಇದೆ. ಸೊ ನಾನೀಗ ಏನ್ ಮಾಡ್ತೇನೆ ಅಂದ್ರೆ ಕ್ವಶನ್ ಆನ್ಸರ್ಸ್ ಇದು ನಾನು 6ನೇ ಅಧ್ಯಾಯನೂ ಹೇಳ್ಬೇಕಂತಿತ್ತು. ಇದು 5ನೇ ಅಧ್ಯಾಯ ಮುಗಿತಿಲ್ಲ ಈಗ. 6ನೇ ಅಧ್ಯಾಯನ ಹೇಳ್ತಾ ಹೋಗ್ಲಾ ಅಥವಾ ಕ್ವಶನ್ ಆನ್ಸರ್ಗೆ ಸಮಯ ಕೊಡ್ಲಿ? ನೀವ್ ಹೇಗೆ ಹೇಳ್ತೀರಾ? ಎಲ್ಲಿದ್ದಾರೆ ನಮ್ಮ ಹೋಸ್ಟ್ ಕೋಆರ್ಡಿನೇಟರ್? ನೀವ್ ಹೆಂಗ್ ಹೇಳ್ತೀರಾ ಹಂಗೆ. ರವಿ ಪ್ರಭು ಎಲ್ಲಿ ಹೋದ್ರು? ಹರೇ ಕೃಷ್ಣ ಪ್ರಭು. ಏನ್ ಮಾಡ್ಲಿ ಪ್ರಭು? ಎಲ್ಲರೂ ಮತ್ತೆ ಕ್ವಶನ್ಸ್ ಜಾಸ್ತಿ ಇದ್ರೆ ಕ್ವಶನ್ಸ್ ತಗೊಳ್ಳಿ, ಇಲ್ಲಾಂದ್ರೆ ಕ್ವಶನ್ಸ್ ಇಲ್ಲ ಅಂದ್ರೆ ನೀವು ಮುಂದುವರಿಸಿ. ಸೊ ಯಾರಿಗೇನ್ ಪ್ರಶ್ನೆ ಇದ್ರೆ ಕೇಳಿ. ಬೆಸ್ಟ್ ಪ್ರಶ್ನೆಗಳು. ತುಂಬಾ ಲೇಟ್ ಆಗಿ ಪ್ರಶ್ನೆ ಕೇಳ್ತಿದ್ರೆ ಸ್ವಲ್ಪ ಬೇಗ ಪ್ರಶ್ನೆ ಕೇಳಿ. ಪ್ರಭು, ಇದ್ರಲ್ಲಿ ನಾವು ಫಸ್ಟ್ ಹೇಳಿದ್ರಲ್ಲ, ಇದು ದ್ವಂದ್ವ ಅಂದ್ರೆ ಸುಖ ಇದ್ರೇನೆ ನಮ್ಗೆ ದುಃಖದ ಬೆಲೆ ಗೊತ್ತಾಗುತ್ತೆ, ದುಃಖ ಇದ್ರೇನೆ ಸುಖದ ಬೆಲೆ ಗೊತ್ತಾಗುತ್ತೆ, ಆತರ. ಮತ್ತೆ ನಾವು ಅಲ್ಲಿ ಆಧ್ಯಾತ್ಮಿಕ ಜಗದಲ್ಲಿ ಬರೀ ಸುಖ ಒಂದೇ ಇರುತ್ತೆ ಅಂತ ಹೇಳ್ತಾರಲ್ಲ, ಮತ್ತೆ ಅಲ್ಲಿ ಅದು ಸುಖ ಅಂತ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ಅದು ಯಾಕಂದ್ರೆ ಅವರು ಅಲ್ಲಿ ಪ್ಯೂರ್ ಜ್ಞಾನದಲ್ಲಿ ಇರ್ತಾರೆ. ದಟ್ ಈಸ್ ಫುಲ್ ಆಫ್ ನಾಲೆಜ್. ಫುಲ್ ಆಫ್ ನಾಲೆಜ್. ಅಲ್ಲಿ ಅಜ್ಞಾನದ ಕಾನ್ಸೆಪ್ಟ್ ಇಲ್ಲ. ಇಲ್ಲಿ ನಮ್ಗೆ ಯಾಕೆ ಅದು ಬೇಕಂತ ಹೇಳಿದ್ರೆ, ನಾವಿಲ್ಲಿ ಫುಲ್ ನಾಲೆಜ್ ಅಲ್ಲಿ ಇಲ್ಲ ನಮ್ಗೆ. ಅದಕ್ಕೆ ಇದು ಕೂಡ ಬೇಕಾಗತ್ತೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಆಧ್ಯಾತ್ಮಿಕ ಲೋಕದಲ್ಲಿ ಯಾವಾಗನ ಪರಿಪೂರ್ಣ ಜ್ಞಾನ, ಅದಕ್ಕೆ ಸಾಕ್ಷಾತ್ಕಾರ ಆಗೋದಂದ್ರೆ ಏನರ್ಥ? ಜ್ಞಾನದಲ್ಲಿ ಪರಿಪೂರ್ಣತೆಯನ್ನು ಹೊಂದಿದ್ದೇವೆ ಅಂತ ಅರ್ಥ. ಸಂಪೂರ್ಣ ಜ್ಞಾನ ಸಿಕ್ಕಾಗ ಆ ಜ್ಞಾನದ ನೆಲೆಯಲ್ಲಿ ನಿಂತುಕೊಂಡಾಗ ಸ್ಥಿರವಾಗಿ, ಅವಾಗ ಅದು ಸಿಗತ್ತೆ. ಹೇಗಿದೆ ಹಾಗೆ ಕಾಣಿಸುತ್ತೆ. ಅದಕ್ಕೆ ಮತ್ತೆ ಅಜ್ಞಾನದಲ್ಲಿ ಅವಶ್ಯಕತೆ ಇಲ್ಲ. ಅದು ಬೇಡ ಅಂತಾನೆ ಬಿಟ್ಟು ಆ ಜ್ಞಾನವನ್ನ ಪಡ್ಕೊಂಡು ಸಾಕ್ಷಾತ್ಕಾರ ಮಾಡ್ಕೊಂಡು ಅಲ್ಲಿ ಹೋಗುವಂತ. ಓಕೆ, ವೆರಿ ನೈಸ್. ಹಾ, ಕೇಳಿ. ನೀವು ಸ್ವಲ್ಪ ನೆಟ್ವರ್ಕ್ ಬರುವಲ್ಲಿ ಬಂದು ಕೇಳಿ. ನಿಮ್ ನೆಟ್ವರ್ಕ್ ವಾಯ್ಸ್ ತುಂಬಾ ಬ್ರೇಕ್ ಆಗ್ತದೆ. ನೆಟ್ವರ್ಕ್ ಬರುವ ಅಲ್ಲಿ ಬಂದು ಕೇಳಿ. ನಿನ್ನೆ ಕೇಳಿದ್ರಲ್ಲ ನೀವೆಲ್ಲೋ. ಸರಿ ಸರಿ. ಪ್ರಭುಜಿ, ಕೇಳ್ತಾ ಇಲ್ಲ. ಪಾತ್ರ ಮಾಡ್ಬೇಕಂತ ಕೇಳ್ತೇವೆ. ಪಾತ್ರ ಒಂದು ಗೊತ್ತಿದೆ, ಅಂದ್ರೆ ನಾವು ಈಗ ಸ್ವಲ್ಪ ತಿಳ್ಕೊಂಡಿದ್ದೇವೆ. ಆದ್ರೂ ನಮ್ಗೆ ಅಂದ್ರೆ ದ್ವಂದ್ವತೆ ಅದು ಆಗ್ತಾ ಇರ್ತದೆ. ಮಾಡಿದ್ರು ಪದೇ ಅಂದ್ರೆ ಜ್ಞಾನ ಇಲ್ಲ ಅಂತನಾ? ಹಾ, ತಿಳ್ಕೊಂಡಿದೆ ಅನ್ನೋ ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ನಾನು ತಿಳ್ಕೊಂಡಿದೆ ಹೆಂಗಂತ ಹೇಳಿದ್ರೆ, ಯಾವ ಎಂಜಿನಿಯರ್ ಆದ ವ್ಯಕ್ತಿ ಹೋಗಿ ಗುಟ್ಕಾ ಚೀಟನ್ನು ಓದಿದ್ನಲ್ಲ, ಅವ ಓದಿದ, ಗೊತ್ತಾಯ್ತು ಅವನಿಗೆ. ಅದಕ್ಕೆ ಅದನ್ನ ಅವ ಓದಿದಾದ್ರೂ ಬಾಯಲ್ಲಿ ಹಾಕೊಳ್ತಾ ಇದ್ದಾನೆ ಅಂದ್ರೆ ಅದಕ್ಕೆ ನಾವು ಕರಿತಾ ಇಲ್ಲ ಅದಕ್ಕೆ ಜ್ಞಾನ ಅಂತ ಹೇಳಿ. ಅದಕ್ಕೆ ಅವಿದ್ಯೆ ಅಂತಾನೆ ಕರಿತಾ ಇದ್ದೇವೆ. ಈಗ ನಮಗ್ ಗೊತ್ತಿದೆ ಥಿಯರಟಿಕಲಿ, ಪ್ರಾಕ್ಟಿಕಲ್ ಆಗಿ ನಮಗ್ ಗೊತ್ತಿಲ್ಲ ಅದಿನ್ನು. ಅದಕ್ಕೆ ಆಗ್ತದೆ. ಇನ್ನು ಇದಕ್ಕೂ ಇನ್ನು ಅವಿದ್ಯೆ ಅಂತಾನೆ ಇದಕ್ಕೆ ಕರಿತಾ ಇದೀವಿ. ನಾವು ತಿಳ್ಕೊಂಡಿದ್ದೇನೋ ಸೂಪರ್ಫಿಷಿಯಲ್ ನಾಲೆಜ್, ಅಂದ್ರೆ ಥಿಯರಟಿಕಲ್ ಇನ್ಫಾರ್ಮೇಶನ್. ಅದು ಪ್ರಾಕ್ಟಿಕಲ್ ಆಗಿ ಇದು ಬಂದಾಗಲೇ ಅದು ಜ್ಞಾನವಾಗಿ ನಮಗೆ ಕನ್ವರ್ಟ್ ಆಗುತ್ತೆ. ಪ್ರಾಕ್ಟಿಕಲ್ ಆಗಿ. ಆದ್ರೆ ಪ್ರಾಕ್ಟಿಕಲ್ ಅಂದ್ರೆ ಪ್ರಭುಜಿ, ಅಂದ್ರೆ ಪ್ರಾಕ್ಟಿಕಲ್ ಒಂದೊಂದ್ಸರಿ ಅಂದ್ರೆ ಅತಿ ಆತ್ಮೀಯರಿಗೆ ಸಮಸ್ಯೆ ಆದವಾಗ ಅಂದ್ರೆ ದುಃಖ ಬೇಜಾರಾಗ್ತದೆ. ಅದೇ ಬೇರೆ ಸ್ವಲ್ಪ ಹೌದಲ್ಲ ಇದೆ ಅಂತ ತಿಳ್ಕೊಂಡಿರ್ತೇವೆ. ಅದು ಯಾಕಂತ ಹೇಳಿದ್ರೆ, ಮನುಷ್ಯ ಆದ್ಮೇಲೆ ಈ ಎಲ್ಲರಿಗೂ ಭಾವನೆಗಳಿದ್ದಾವಲ್ವಾ, ಅದಾಗತ್ತೆ. ಭಾವನೆಗಳನ್ನ ತೆಗೆದು ಹಾಕಕ್ ಆಗಲ್ಲ. ಸ್ವಲ್ಪ ದುಃಖ ಸುಖ ಅದೆಲ್ಲ ಫೀಲಿಂಗ್ ಆಗತ್ತೆ ನಮ್ಗೆ, ಇಲ್ಲಂತಲ್ಲ. ಬಟ್ ಒಬ್ಬ ವ್ಯಕ್ತಿ ಆ ವಿಷಯದಿಂದ ಡಿಸ್ಟರ್ಬ್ ಆಗುದಿಲ್ಲ. ಅವನಿಗೆ ಸಂಪೂರ್ಣ ಧ್ಯಾನದಲ್ಲಿ ನಿಂತ್ಕೊಂಡು ಅವನು ಅಭ್ಯಾಸ ಮಾಡ್ತಾ ಇರ್ತಾನಲ್ವಾ, ಅವನಿಗೆ ಆ ಸನ್ನಿವೇಶಗಳು ಡಿಸ್ಟರ್ಬೆನ್ಸ್ ಆಗುದಿಲ್ಲ. ನೀವು ನೋಡ್ಬೋದು, ಸುಮಾರು ಜನರಿಗೆ ಇಲ್ಲೇ ಸುತ್ತಮುತ್ತ ನೋಡ್ತಾ ಇರ್ತೀವಿ. ಒಬ್ಬರ ಮನೆಯಲ್ಲಿ ಏನಾದ್ರು ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರೆ ಸುಮಾರು ಜನ ತುಂಬಾ ಡಿಸ್ಟರ್ಬ್ ಆಗ್ತಾರೆ. ಒಂದೊಂದ್ಸರಿ ಆಕ್ಸಿಡೆಂಟ್ ಆದವರೇ ಖುಷಿಯಿಂದ ಓಡಾಡ್ಕೊಂಡು ತಿರ್ತಾ ಇರ್ತಾರೆ. ಒಬ್ರಿಗೆ ಏನೋ ಆಗಿತ್ತಂದ್ರೆ ಆಗೋಕಿನ್ನ ಮೊದಲೇ ಏನೋ ಕೇಳಿದ ತಕ್ಷಣ ಇನ್ನೂ ಅವ್ರೇನೋ ಹಾಸ್ಪಿಟ್ಲಿಗೆ ಹೋಗಿರ್ತಾರೆ. ಅಷ್ಟೊಂದು ಮಾನಸಿಕವಾಗಿ ವೀಕ್ ಇರ್ತಾರೆ. ಸೊ ಅಂದ್ರೆ ಎಲ್ಲರೂ ಅದನ್ನ ಫೇಸ್ ಮಾಡೋದು ಬೇರೆ ಬೇರೆ ರೀತಿ ಇದೆ. ಅದಕ್ಕಾಗಿ ಅದು ನನಗೆ ಎಷ್ಟೆಂತ ಆದಾಗ ನಾನು ಜಾಸ್ತಿ ತಲೆ ಕೆಡ್ಸ್ಕೊಂಡಿಲ್ಲ. ನಮ್ಮ ಮನೆಯವ್ರು ಸ್ವಲ್ಪ ತಲೆ ಕೆಡ್ಸ್ಕೊಂಡಿದ್ದಾರೆ.
ಅದೇ ಹಂಗಾಗತ್ತೆ. ಈಗ ನೀವ್ ಹೇಳಿದ್ರಲ್ಲ, ಸರಿ ನಮ್ಗೆ ಸರಿ ಗೊತ್ತಿದ್ರು ಕೂಡ ನಮ್ಗೆ ಹಿಂಗೆ ಯಾಕಾಗತ್ತೆ ಅಂತ. ಈಗೀಗ ನಮ್ಗೆ ಸ್ವಲ್ಪ ಗೊತ್ತಾಗಿದೆ, ನಾವು ಪಾತ್ರಧಾರಿಗಳಂತ ಸ್ವಲ್ಪ ಸ್ವಲ್ಪ ನಮ್ಗೆ ಗೊತ್ತಾಗ್ತಾ ಇದೆ. ಅದು ಸರಿ ಇನ್ನೂ ಇವತ್ತೇ ನಾವು ಆಗಕ್ಕಾಗಲ್ಲ. ಅದು ತುಂಬಾ ಸಮಯ ಬೇಕು ಅದಕ್ಕೆ. ಅದನ್ನ ಸರಿ ಸರಿ ಪ್ರಾಕ್ಟೀಸ್ ಮಾಡ್ತಾ 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 ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಆಗ್ತಾ ಹೋಗುತ್ತೆ. ಅದಕ್ಕೆ ಬೇರೆ ಬೇರೆ ಕವರ್ ಇದಾವೆ ಪ್ರಭುಗಳೇ. ಹೇಗಂದ್ರೆ ಒಂದೊಂದೇ ಕವರ್ ಓಪನ್ ಆಗ್ತಾ ಹೋಗ್ತವೆ. ಒಬ್ಬೊಬ್ಬರಿಗೆ ಎಲ್ಲರಿಗೂ ಈಗ ಎಲ್ಲರೂ ಕ್ಲಾಸ್ ಕೇಳಿದ್ರಲ್ಲ, ಎಲ್ಲರೂ ತಿಳ್ಕೊಂಡಿದ್ದು ಬೇರೆ ಬೇರೆ ಬೇರೆನೆ. ಎಲ್ಲರಿಗೂ ಎಕ್ಸಾಕ್ಟ್ ಆಗಿ ಅದು ಏನಿದೆ ಅದೇ ರೀತಿ ಇರ್ದಿದೆ ಅಂತ ಏನು ಗ್ಯಾರಂಟಿ ಇಲ್ಲ. ಅದಕ್ಕೆ ಒಂದೊಂದು ಕವರಿಂಗ್ ಇದೆ. ನಮ್ದು ಎಷ್ಟು ಸಾಧನೆ ಆಧಾರದ ಮೇಲೆ, ನಮ್ಮ ಪ್ರಗತಿ ಇದೆ ಆಧಾರದ ಮೇಲೆ ಆಯಾ ಕವರಿಂಗ್ ಮುಚ್ಚಿರುವಂತ ಕವರ್ ಓಪನ್ ಆಗ್ತಾ ಹೋಗ್ತವೆ. ಎಲ್ಲರಿಗೂ ಒಂದೇ ರೀತಿ ತಿಳಿದಿರಲಿಲ್ಲ. ಅದಕ್ಕೆ ಇನ್ನೂ ಸರಿ ಸರಿ ತುಂಬಾ ಬೇಕಾಗತ್ತೆ. ಸೊ ಅದಕ್ಕೆ ಅಟ್ಲೀಸ್ಟ್ ನೀವು ಅನ್ಕೊಳ್ಬೇಕು, ಇಷ್ಟಾದ್ರೂ ನಂಗೆ ಗೊತ್ತಾಯ್ತಲ್ಲ ಇದು ಈಗ ಹೀಗಿರಬಾರ್ದು ಅನ್ನೋದು. ಅದು ಪದೇ ಪದೇ ಕೇಳೋದ್ರಿಂದ ಏನಾಗುತ್ತೆ, ಆ ಸಿಚುವೇಶನ್ ಸ್ವಲ್ಪ ನೆನಪರು ಬರುತ್ತೆ ಆ ಟೈಮಲ್ಲಿ. ಹಾಗೆ 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 ಹೋಗಿ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಒಂದು ದಿನ ಬರುತ್ತೆ, ಅದು ಯಾವ್ದು ಬಂದರೂ ಡಿಸ್ಟರ್ಬ್ ಆಗಲ್ಲ. ಯಾಕಂದ್ರೆ ಅದ್ರ ಮೇಲೆ ನಿಂತುಕೊಳ್ಳುವಂತ ಶಕ್ತಿ ಬರುತ್ತೆ. ಅಟ್ಲೀಸ್ಟ್ ಗೊತ್ತಾದ್ರೂ ಆಗ್ಬೇಕು. ಅದನ್ನ ಪ್ರಾಕ್ಟೀಸ್ ಆಮೇಲೆ ಜಸ್ಟ್ ಇನ್ಫಾರ್ಮೇಶನ್ ಆದ್ರೂ ಕಲೆಕ್ಟ್ ಮಾಡ್ಬೇಕಲ್ವಾ, ಅದಕ್ಕೆ. ಸರಿ ಸರಿ ಓಕೆ, ನೆಕ್ಸ್ಟ್. ಓಕೆ. ಹರೇ ಕೃಷ್ಣ ಪ್ರಭುಜಿ. ಎಸ್. ಅಂದ್ರೆ ದೇರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಕೃಷ್ಣ ಅಂಡ್ ಕೃಷ್ಣಸ್ ನೇಮ್ ಅಂತ ಹೇಳ್ತಾರಲ್ವಾ. ಅದ್ರಲ್ಲಿ ಕೃಷ್ಣಸ್ ನೇಮ್ ಅಂದ್ರೆ ಕೇವಲ ಶುದ್ಧ ನಾಮ ಮಾತ್ರನೋ, ಅಥವಾ ನಾವು ನಾಮಪರಾಧ್ ಮತ್ತೆ ಆಭಾಸಲ್ಲಿ ಚಾಂಟ್ ಮಾಡ್ತೀವಲ್ವಾ, ಆ ನೇಮ್ಸ್ ಕೂಡ ಇನ್ವಾಲ್ವ್ ಆಗತ್ತು ಅಂತ? ಕೃಷ್ಣನನ್ನ ಕಂಟ್ಯಾಮಿನೇಟ್ ಮಾಡಕ್ಕಾಗಲ್ಲ. ಕೃಷ್ಣನಾಮವನ್ನ ಕಲುಷಿತ ಮಾಡಕ್ಕಾಗಲ್ಲ. ಓಕೆ, ನಮ್ಮ ಅಪರಾಧದಿಂದ ಆಗ್ಲಿ ಯಾವ್ದ್ರಿಂದ. ಕೃಷ್ಣ ಯಾವಾಗ್ಲೂ ಪ್ಯೂರ್ 24 ಕ್ಯಾರೆಟ್ ಗೋಲ್ಡ್ ಇದ್ದಂಗೆ. ಅವನು ಮತ್ತೆ ಅವನ ನಾಮ ಎಲ್ಲವೂ ಕೂಡ ಹಾಗೆ ಅದು. ಓಕೆನಾ? ಬಟ್ ನಿಮಗೆ ಅದಕ್ಕಿನ್ನೂ ಬೆಸ್ಟ್ ಉದಾಹರಣೆ ಅಂದ್ರೆ, ಯಾರಾದ್ರೂ ನಿಮ್ಮ ಮನೆಯಲ್ಲಿ ಜ್ಯೂಸ್ ತಗೊಂಡ್ಬರ್ತೀರಾ ನೀವು, ಕಂಡೆನ್ಸ್ ಜ್ಯೂಸ್ ಬರುತ್ತೆ, ಒಂದು ಬಾಟ್ಲ್ ಬರುತ್ತೆ. ಅದನ್ನ ತಗೊಂಬಂದು ನೀರಲ್ಲಿ ಹಾಕಿ ಸಕ್ಕರೆ ಹಾಕಿ ಮತ್ತೆ ಜಾಸ್ತಿ ಮಾಡಿ ಕುಡಿತಾರೆ ನೋಡಿ, ಕುಡಿರ್ತಾರೆ. ಎಂತ ಜ್ಯೂಸ್ ಅದು? ಬೇರೆ ಬೇರೆ ಎಲ್ಲ ಬ್ರ್ಯಾಂಡ್ ಕೋಕಮ್. ವೆರೈಟಿ. ಕೋಕಮ್ ಜ್ಯೂಸ್ ಇದೆ, ಮತ್ತೇನಿದೆ, ತುಂಬಾ ವೆರೈಟಿ ಜ್ಯೂಸಸ್ ಬರ್ತದೆ. ಆರೆಂಜ್, ರಸ್ನ, ಆರೆಂಜ್, ಮ್ಯಾಂಗೋ. ಅದೆಲ್ಲ ಬರುತ್ತೆ. ಅದರಲ್ಲಿ ಕಂಡೆನ್ಸ್ ಆಗಿರುವುದು ಜ್ಯೂಸ್ ಇರುತ್ತೆ. ಅದನ್ನ ತಗೊಂಬಂದು ಏನ್ ಮಾಡ್ತಾರೆ, ಅವ್ರಿಗೆ ಹೆಂಗೆಂಗ್ ಬೇಕು ಹಾಗೆ ಡೈಲ್ಯೂಟ್ ಮಾಡ್ಕೊಂಡು ನೀರ್ ಹಾಕೊಂಡು ಸಕ್ಕರೆ ಹಾಕೊಂಡು ಹಾಕಿ ಕುಡಿತಾರೆ. ಅವ್ರಿಗೆ ಯಾವ್ಯಾವ ರೀತಿ ಅದನ್ನ ಸೇವನೆ ಮಾಡಿದ್ರು ಆಯಾ ರೀತಿ ಅವರಿಗೆ ಅದರಲ್ಲಿರುವಂತ ಇಂಗ್ರೀಡಿಯೆಂಟ್ ಅವ್ರ ಒಳಗೆ ಶರೀರದ ಒಳಗೆ ಹೋಯ್ತದೆ. ಅದೇ ರೀತಿ ಕೃಷ್ಣನಾಮ ಯಾವಾಗ್ಲೂ ಶುದ್ಧ ಇದೆ. ನಾವು ತಗೊಂಡು ಕುಡಿಯುವಾಗ ಅದರಲ್ಲಿ ಏನೇನ್ ಹಾಕೊಂಡು ಕುಡಿತಾ ಇದ್ದೇವೆ, ಎಷ್ಟು ಇಂಗ್ರೀಡಿಯೆಂಟ್ ಹಾಕೊಂಡು ಕುಡಿತಾ ಇದ್ದೇವೆ, ಬೇರೆದನ್ನ ಎಷ್ಟು ಹೋಗಿಸ್ಕೊಂಡು ಕುಡಿತಾ ಇದ್ದೇವೆ, ಅದೆಲ್ಲ ಮ್ಯಾಟರ್ ನಮಗಾಗತ್ತೆ. ಅದು ಕೃಷ್ಣನಾಮಕ್ಕೆ ಆಗೋದಿಲ್ಲ. ಅದು ಎಷ್ಟು ಹೋಗಿರುತ್ತೆ ಅಷ್ಟು ಕೆಲಸ ಮಾಡುತ್ತೆ. ಅದು ಔಷಧಿನ ತಗೊಳ್ಳುವಾಗ ಔಷಧಿ ನಾವು ಎಷ್ಟು ಕ್ವಾಂಟಿಟಿ ರೇಷಿಯೋಲ್ಲಿ ತಗೊಳ್ತೀವಿ ಅಷ್ಟು ಅದು ವರ್ಕ್ ಮಾಡುತ್ತೆ. ಹಾಗಾಗಿ ಶುದ್ಧನಾಮ ಯಾವಾಗಲೂ ಶುದ್ಧ ನಾಮವೇ, ಕೃಷ್ಣನಾಮವೇ. ನಾಮ ಅಪರಾಧ ಎಲ್ಲ ನಮ್ಮನ್ನು ಭಕ್ತಿಯಲ್ಲಿ ಮುಂದೆ ಹೋಗದೆ ಅದ ಕಲುಷಿತ ಮಾಡತ್ತೆ. ಅದು ನಮ್ಮ ಕಾನ್ಸಿಯಸ್ನೆಸ್ ಕಲುಷಿತ ಮಾಡುತ್ತೆ. ಹೆಂಗಂದ್ರೆ ಬೆಂಕಿ ಹಚ್ಚಿಬಿಟ್ಟು ಅದ್ರಲ್ಲಿ ನೀರು ಹಾಕದಂಗೆ. ಬೆಂಕಿ ಇರುತ್ತೆ ಬಟ್ ನೀರು ಹಾಕಿದ್ರೆ ಏನಾಗತ್ತೆ, ಅದು ಹೋಗಂತೆ. ಹಂಗೆ. ಡಸ್ ಇಟ್ ಮೇಕ್ ಸೆನ್ಸ್ ವೈಷ್ಣವಿ? ಎಸ್ ಪ್ರಭು, ಥ್ಯಾಂಕ್ ಯು. Yes. Shuddhanama always Shuddha only. We cannot contaminate because of our aparadha and all. Okay, next. ಹರೇ ಕೃಷ್ಣ ಪ್ರಭುಜಿ. One second. ಈಗ ಸದ್ಯಕ್ಕೆ ಇನ್ನೊಂದು ವಿಷಯ ನೆನಪಾಗಿದೆ. ಅಪರಾಧ ಅಂತ ಹೇಳಿದ್ರಲ್ವಾ, ಏನದು? ವಜ್ರಾಪಿ ಒಂದು ಶ್ಲೋಕ ಇದೆ. ವಜ್ರಾಪಿ ಯಾರಿಗೆ ನೆನಪುಂಟ? ಅದು ವಜ್ರಾದಪಿ ಕಠೋರಾನಿ ಮೃದುನಿ. ಯಾರಿಗಾರು ಗೊತ್ತಾ ಈ ಶ್ಲೋಕ? ವೇಟ್ 1 minute. ವೈಷ್ಣವಿ ಮಾತಾಡಿ ಕೇಳೋದಕ್ಕೆ ಇನ್ನೊಂದು ಎಲ್ಲರೂ ಕೇಳ್ಬೇಕಂತದ್ದು ಇದು ಏನಂದ್ರೆ, ಓಕೆ, ನಾವೇನಾದ್ರೂ ಪಾಪ ಮಾಡಿರ್ತೇವಲ್ವಾ, ಅದನ್ನ ಹೇಗಾದ್ರೂ ಮಾಡಿ ಕಳ್ಕೋಬಹುದು. ಒಂದ್ ವೇಳೆಗೆ
ಮೇಲ್ಗಡೆಗೆ ಏನಾದ್ರೂ ಸ್ವಲ್ಪ ಆ, ಆ, ಧೂಳು ಅಥವಾ ಹಾ ಯಾವುದರಿಂದ ನಾವ್ ಏನಾದ್ರೂ ಪೆಟ್ಟು ಹೊಡೆದ್ರೆ ಅದು ಸ್ವಲ್ಪ ಟೈಮಕ್ಕೆ ಅದು ನೋವು ಹೋಗ್ಬಿಡತ್ತೆ ಅದು. ಓಕೆ, ಅದು ಪಾಪ ಇದ್ದ ಹಾಗೆ. ಈ ಅಪರಾಧಿ ಹೇಗಿದ್ದಾಗ ಅಂತ ಹೇಳಿದ್ರೆ ನೋಡಿ, ಮನಸ್ಸಿನ ಮೇಲೆ ಯಾರು ಒಂದು ಚುರುಕಾಗಿ ಜೋರಾಗಿ ಮಾತು ಹೇಳಿದ್ರೆ ಅಂದ್ರೆ ನೆಟ್ಟಿತ್ತಂದ್ರೆ ಮೇಲೆ ಕಾಣಿಸೋದಿಲ್ಲ, ಅದು ವರ್ಷಗಟ್ಲೆ ಇರುತ್ತೆ. ಇಲ್ಲಿ ಯಾರಿಗಾದ್ರೂ ನೀವು ಹೊಡೆದ್ರೆ 1 ದಿನ ಇರುತ್ತೆ, 2 ದಿನ ಇರುತ್ತೆ, ಗಾಯ 8 ದಿನ ಇರುತ್ತೆ, ಹೋಗ್ಬಿಡುತ್ತದೆ ಗಾಯ, ಶರೀರ ಮೇಲೆ ಬಂದಿರುವಂತದ್ದು. ಆದ್ರೆ ಮಾತಿನಿಂದ ಏನಾದ್ರೂ ಹೇಳಿರುವಂತದ್ದು ಜೋರಾಗಿ ಸ್ಟ್ರಾಂಗ್ ಆಗಿರತ್ತಲ್ವಾ, ಅದೇನಾದ್ರು ಕುತ್ಕೊಂಡಿತ್ತಂದ್ರೆ ವರ್ಷ 10 ವರ್ಷ 20 ವರ್ಷ 40 ವರ್ಷ ಸಾಯುವವರೆಗೂ ನೆನಪಿಟ್ಕೊಂಡಿರ್ತಾರೆ ಸುಮಾರು ಜನ, ಅಷ್ಟೊಂದು ಸ್ಟ್ರಾಂಗ್ ಆಗಿರುತ್ತೆ. ಅದಕ್ಕೆ ಪಾಪ ಅಂದ್ರೆ ನಾವು ಪಾಪದಿಂದ ಹೇಗಾದ್ರೂ ಪಾರಾಗ್ಬೋದು, ಆದ್ರೆ ಈ ಅಪರಾಧದಿಂದ ಪಾರಾಗೋದು ಕಷ್ಟ ಇದೆ, ಅಷ್ಟೊಂದು ಸ್ಟ್ರಾಂಗ್ ಆಗಿರುತ್ತೆ. ಅದಕ್ಕೆ ಭಕ್ತಿಯಲ್ಲಿ ಬಂದಾದ್ಮೇಲೆ ನಾವು ಭಕ್ತರೊಟ್ಟಿಗೆ ತುಂಬಾ ಜಾಗೃತವಾಗಿರಬೇಕು. ಓಕೆ, ಪಾಪದಿಂದ ಹೆಂಗೋ ಪಾರಾಗಿ ಬರ್ಬೋದು, ಅಪರಾಧ ಭಕ್ತರಲ್ಲಿ ನಾವು ಹೇಗೆ ವ್ಯವಹಾರ ಅಪರಾಧ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ಅದು ತುಂಬಾ ತುಂಬಾ ಡಿಫಿಕಲ್ಟ್ ಅದರಿಂದ ಹೊರಗೆ ಬರೋದು, ಅದರಿಂದ ಪಾರಾಗೋದು. ಓಕೆ, ಚೈತ್ರ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹಾ, ಹರೇ ಕೃಷ್ಣ ಪ್ರಭುಜಿ, ನಂದೊಂದು ಪ್ರಶ್ನೆ ಇತ್ತು. ಇವಾಗ ಯಾರು ಕೇಳ್ತಾ ನಾವು ಇರೋದು? ಕೃಷ್ಣ ಅಕ್ಕ ಪ್ರಭುಜಿ. ನಿಮ್ಮ ಹೆಸರೇನೆ ಅಕ್ಕ? ಅಲ್ಲ, ತೇಜಸ್ವಿನಿ. ಸಾರಿ, ನನ್ನ ಹೆಸರು ತೇಜಸ್ವಿನಿ ಅಂತ. ಓಕೆ. ಇವಾಗ ನಾವು ಅಂದ್ರೆ ಕೃಷ್ಣ ಕಾನ್ಶಿಯಸ್ ನಲ್ಲಿ ಇರ್ಬೇಕು ಅಂತ ನಾವು ತುಂಬಾ ಪ್ರಯತ್ನ ಪಡ್ತೀವಿ. ಅಂದ್ರೆ ನಮ್ದು ಯೋಚನೆ, ನಮ್ದು ಎಲ್ಲಾ ಟೈಮಲ್ಲೂ ನಾವು ಕೃಷ್ಣನ್ನೇ ನೆನ್ಸ್ಕೋಬೇಕು, ಆತರ ನಾವು ಯೋಚನೆ ಮಾಡ್ತಿರ್ತೀವಿ. ಆದ್ರೆ ಕೆಲವೊಂದ್ಸಲ ಹೆಂಗಾಗತ್ತೆ ಅಂತ ಹೇಳಿದ್ರೆ, ಕೆಲವೊಂದ್ ಸಿಚುವೇಶನ್ಸ್ ಅಲ್ಲಿ ನಮ್ಗೆ ಕೆಲವೊಬ್ರು ಜನರು ನಮ್ದು ಪ್ರಾಬ್ಲಮ್ ಅಂದ್ರೆ ನಮ್ಗೆ ಆ ಟೈಪ್ ಅಲ್ಲಿ ಇರಕ್ಕೆ ಬಿಡಲ್ಲ. ಅಂದ್ರೆ ನಾವು ಅದನ್ನ ಬಿಟ್ಟು ನಾವು ಬೇರೆ ತರಾನೇ ಅಂದ್ರೆ ರ್ಯಾಶ್ ಆಗಿ ರಿಯಾಕ್ಟ್ ಆಗೋ ತರ ಮಾಡ್ತಾರೆ. ಆತರ ಎಲ್ಲ ಪ್ರಾಬ್ಲಮ್ಸ್ ಆಗತ್ತೆ ವರ್ಕ್ ಪ್ಲೇಸ್ ಅಲ್ಲಿ ಕೆಲವೊಂದ್ಸಲ. ಅಂದ್ರೆ ಎನಿ ಟೈಮ್ ಆತರ ಇರಕ್ ಆಗಲ್ವಲ್ಲ ಅಂತ ನನ್ನ ಕ್ವಶನ್. ಅದಕ್ಕೆ ಅಟ್ ಎ ಟೈಮ್ 100% ನಾವು ಈಗಿನ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ 100% ನಾವು ಕೃಷ್ಣ ಭಾವನಾತ್ಮವಾಗಿರೋದು ಕಷ್ಟ ಆಗುತ್ತದೆ. ಅದು ಹಗುರ ನಿಧಾನವಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋದಾಗೆ ಪರ್ಫೆಕ್ಟ್ ಆಗ್ತೀನಿ. ಒಂದೇ ಸರಿಗೆ ಅದು ಆಗುದಿಲ್ಲ. ನೀವು ನೋಡಿ, ಅಲ್ಲಿ ಎಲ್ಲಾದ್ರೂ ರೋಡಲ್ಲಿ ಅವು ಇದನ್ ಮಾಡಕ್ ಬರ್ತಾರೆ ನೋಡಿ, ಸರ್ಕಸ್ ಮಾಡೋ ತರ ಯಾವ್ದ್ರ ಮಕ್ಳು ಇರ್ತಾರೆ ನೋಡಿ, ಒಂದು ಹಗ್ಗ ಕಟ್ಟಿ, ಕಟ್ಟಿಗೆ ಮೇಲೆ ಹಗ್ಗ ಕಟ್ಟಿ ಅದ್ರ ಮೇಲೆ ನಡೀತಾ ಇರ್ತಾರೆ ಮಕ್ಕಳು. ನೋಡಿದ್ರೆ ಏನಂತಾರೆ ಅದಕ್ಕೆ? ಶೋ ಮಾಡ್ತಿರ್ತಾರೆ ನೋಡಿ ರಸ್ತೆಯಲ್ಲಿ. ಹಾ, ಹೋಗ್ತಾ ಇರ್ತಾರೆ, ಕೈಯಲ್ಲೊಂದು ಮತ್ತೆ ತಲೆ ಮೇಲೆ ಒಂದು ಹಿಡ್ಕೊಂಡಿರ್ತಾರೆ, ಒಂದೇ ಕಾಲಿ ನಡೀತಿರ್ತಾರೆ. ಸೊ ಹಾಗೆ ಆ ಚಿಕ್ಕ ಮಕ್ಕಳು ಇರ್ತಾರೆ, ಅವರು ಹಾಗೆ ನಡೀತಾ ಇರ್ತಾರೆ ಅದು ಹಗ್ಗದ ಮೇಲೆ. ನಮಗೆ ಆಗತ್ತ ಅದನ್ನ ಹಾಗೆ ನಡಿಲಿಕ್ಕೆ? ನಮಗೆ ತುಂಬಾ ಕಷ್ಟ ಇದೆ. ಇಲ್ಲ, ಆಗಲ್ಲ. ಹಾ, ಯಾಕೆ ಅವ್ರಿಗೆ ಅಷ್ಟೊಂದು ವೆಹಿಕಲ್ ಓಡಾಡ್ತಿರ್ತವೆ, ಎಷ್ಟೊಂದು ಗದ್ದಲ ಇರುತ್ತೆ, ಆವಾಜ್ ಇರುತ್ತೆ, ಅಲ್ಲಿ ಏನು ಪ್ರಾಪರ್ ಫೆಸಿಲಿಟಿ ಇರಲ್ಲ. ಬಿದ್ರೆ ಕೆಳಗಡೆ ಕಲ್ಲು ಇರುತ್ತೆ, ಸರಿಯಾದ ನೆಲ ಏನು ಇರುದಿಲ್ಲ. ಅಂತಲ್ಲೂ ಕೂಡ ಅವ್ರು ಅಷ್ಟು ಕಾನ್ಫಿಡೆಂಟ್ ಆಗಿ ನಡೀತಾ ಇರ್ತಾರೆ. ಏನದು? ಅದಕ್ಕೆ ಕಾರಣ ಏನು? ಅಂದ್ರೆ ಅವರು ತುಂಬಾ ಸಲ ಪ್ರಾಕ್ಟೀಸ್ ಮಾಡಿರ್ತಾರೆ ಮುಂಚೆ, ಸೊ ಅದಕ್ಕೆ. ಎಸ್, ಹಾಗೇನೆ ನಮಗೆ ಅನಿಸ್ತದೆ ಒಮ್ಮೆ ಸ್ಟಾರ್ಟಿಂಗ್ ಅಲ್ಲಿ ಇರುವಾಗ ಕಷ್ಟ ಅನಿಸ್ತದೆ, ಸ್ವಲ್ಪ ಕಷ್ಟ ಅನಿಸ್ತದೆ. ಹೀಗೆ ಸಿಚುವೇಶನ್ಸ್ ಕಷ್ಟ ಅನಿಸ್ಬೋದು, ಜನರ ವರ್ತನೆ ಕಷ್ಟ ಅನಿಸ್ಬೋದು. ಬಟ್ ನಾವು ಹೋಪ್ ಕಳ್ಕೋಬಾರದು ಭಗವಂತನ ಮೇಲೆ. ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಅವ್ರಿಗೆ ಹೆಂಗ್ ಕಾನ್ಸಂಟ್ರೇಷನ್ ಮಾಡಿ ಆಚೆ ಹುಡುಗರೆ ನೋಡಿ, ತಲೆಯಲ್ಲಿ ಕೈಯಲ್ಲಿ ಏನೇ ಹಿಡ್ಕೊಂಡು ಏನೇನೋ ಓಡಾಡ್ತಿರ್ತಾರೋ ಅಂತಹ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಅಂತ ಒಂದು ಫೋಕಸ್ ಬರುತ್ತೆ. ಒಂದು ಅರ್ಥ ಆಯ್ತಾ ನಿಮಗೆ? ಇನ್ನೊಂದು, ನಾವ್ ಯಾವಾಗ್ಲೂ ನಮ್ ಬಟನ್ಗಳನ್ನ ಬೇರೆದವ್ರ ಕೈಯಲ್ಲಿ ಕೊಡಬಾರ್ದು ಒತ್ತಲಿಕ್ಕೆ. ಹೌದು, ಅಂದ್ರೆ ನಾವು ಅವರಿಂದ ದೂರ ಇರ್ಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತೀವಿ ಅಂತ ಜನರಿಂದ. ಅಂದ್ರೆ ಕೇಳಿ, ಈ ಜನರಿಂದ ಅದನ್ನೇ ನಾವು ಮೊನ್ನೆಯಿಂದ ಕ್ಲಾಸಲ್ಲಿ ನೀವೆಲ್ಲ ಇದ್ರಲ್ಲೂ ಗೊತ್ತಿಲ್ಲ, ನಾವ್ ಈ ಜಗತ್ತಿನಿಂದ ಓಡಿ ಹೋಗೋದು ಎಲ್ಲಿ ನಾವು ಈ ಹೇಳ್ತಾ ಇಲ್ಲ, ಮತ್ತೆ ಈ ಭಕ್ತಿನೂ ಹೇಳೋದಿಲ್ಲ. ಎಲ್ಲಿದ್ದೇವಲ್ಲ ಅಲ್ಲೇನೆ ಅದನ್ನ ಹೇಗೆ ಎದುರಿಸ್ಕೊಂಡು ಅಲ್ಲಿ ಪಾರಾಗ್ಬೇಕು ಅನ್ನೋದು ಕಲಿಸ್ಕೊಡೋದೇ ಭಕ್ತಿ.
ನಾವು ಅನ್ಕೊಂತೀವಿ ಇವರಿಂದ ದೂರ ಇರುವ, ಅವರಿಂದ ದೂರ ಇರುವ, ಅವ್ರ ಸಿಚುವೇಶನ್. ಸುಮಾರು ಜನ ಯಾವಾಗಾದ್ರೂ ಭಕ್ತರು ಅವ್ರು ಸೆಟ್ ಆಗ್ಲಿಲ್ಲ ಅಂತ ಹೇಳ್ಕೊಳ್ಳಿ, ಸ್ವಲ್ಪ ದೂರ ಇದ್ಬಿಡು ಅಂತ ವಿಚಾರ ಮಾಡ್ತಾರೆ. ಇವನ್ ಭಕ್ತರಲ್ಲಿನೂ ಕೂಡ ಸುಮಾರು ಜನ ಆಲೋಚನೆ ಮಾಡ್ತಾರೆ, ಆ ಭಕ್ತರು ಅಥವಾ ಅವ್ರು ಎಂಥವ್ರು ಇದ್ರೆ ದೂರ ಉಳಿತು. ಹಾಗೆ ಯಾರು ವಿಚಾರ ಮಾಡ್ತಾರಲ್ಲ, ಅದು ಮುಂದೆ ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಅವ್ರಿಗೆ. ಅದು ಸಾಧ್ಯ ಇಲ್ಲ ಭಕ್ತಿ ಇಲ್ಲ. ತಾವು ಅನ್ಕೊಳ್ಬೋದು ನಾ ಮಾಡ್ತಿದ್ದೇನೆ, ನಾನು ಇಲ್ಲಿಂದ ದೂರ ಇದ್ದೀನಿ, ಅಲ್ಲಿಂದ ದೂರ ಇದ್ದೀನಿ. ತುಂಬಾ ಜನ ವಿಚಾರ ಮಾಡ್ತಾರೆ. ದೂರ ಓಡೋದ್ರಿಂದ ಏನೂ ಆಗಲ್ಲ. ಆ ಸಿಚುವೇಶನ್ ಅಲ್ಲೇನೆ ಅದನ್ನು ಪ್ರಾಕ್ಟೀಸ್ ಮಾಡೋದು ತುಂಬಾ ಅವಶ್ಯಕತೆ. ಅದೇ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ವಾ, ಅಭ್ಯಾಸ, ಅದು ಪ್ರಾಕ್ಟೀಸ್ ಮಾಡ್ತಾ 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 ಅದು ಬರುತ್ತೆ. ಓಕೆ, ಅದಕ್ಕೆ ಥ್ಯಾಂಕ್ ಯು. ಎಸ್, ಸಾರಿ 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 ಥ್ಯಾಂಕ್ ಯು, ಸಾರಿ, ಥ್ಯಾಂಕ್ ಯು, ಸಾರಿ. ಹರೇ ಕೃಷ್ಣ. ಹರೇ ಮತ್ತೆ ಕೃಷ್ಣ. ಓಕೆ, ನೆಕ್ಸ್ಟ್. ಹರೇ ಕೃಷ್ಣ ಪ್ರಭುಜಿ. Yes. ಭಕ್ತರಲ್ಲೂ ನಮ್ದು ತುಂಬಾ ಕ್ಲೋಸ್ ಇರೋರು ಇರ್ತರು, ಪ್ಲಸ್ ನಮ್ದು ಎಕ್ಸಾಂಪಲ್ ಆಗಿ ನಮ್ಮ ಮನೆಯಲ್ಲೇ ಇರ್ತರು. ಸೊ ನಾವು ಅವರಿಗೆ ನಾವು ಬಾಕಿ ವೈಷ್ಣವರಿಗೆ ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ. ಅದೇ ಸೇಮ್ ಎಟಿಕೆಟ್ಸ್ ನಾವು ಮನೆಯಲ್ಲಂತೂ ಅಷ್ಟು ಫಾಲೋ ಮಾಡ್ಲಿಕ್ಕೆ ಆಗಲ್ಲ ಪ್ರಭುಜಿ. ಅಂದ್ರೆ ಸ್ವಲ್ಪ ಹಾಟ್ ಅಂಡ್ ಕೋಲ್ಡ್ ನಡೀತಿರ್ತದೆ. ಸೊ ಮನೆಯಲ್ಲಿ ಮತ್ತೆ ಫ್ರೆಂಡ್ಶಿಪ್ ಅಲ್ಲಿ ಆತರ ಏನಾದ್ರು ಬೌಂಡ್ರೀಸ್ ಇರ್ತದ, ಅಥವಾ ನಾವು ನಮ್ ರಿಲೇಶನ್ಶಿಪ್ ಫಸ್ಟ್ ಇಟ್ಕೊಂಡು ಅವರಿಗೆ ಹಂಗೆ ಟ್ರೀಟ್ ಮಾಡ್ಬೇಕು ಅದ್ರ ಪ್ರಕಾರ? ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ನಿಮ್ಮ ಮಾತಲ್ಲೇ ಹೇಳಿದ್ರಿ ಹಾಟ್ ಅಂಡ್ ಕೋಲ್ಡ್. ಬರೀ ಹಾಟೇ ಇರುದಿಲ್ಲಲ್ಲ, ಕೋಲ್ಡು ಆಗತ್ತೆ ಅದು. ಸೊ ಅದಕ್ಕಾಗಿ ಅದು ಫ್ಯಾಮಿಲಿ ಅಂದಮೇಲೆ ಅದೆಲ್ಲ ಬೇರೆ ಬೇರೆ ರಸ ಇರ್ತವೆ. ಸೊ ಅದಕ್ಕೆ ಜಾಸ್ತಿ ವಿಚಾರ ಮಾಡಬಹುದು. ಬಟ್ ಇನ್ನೊಂದು ವಿಚಾರ ಮಾಡ್ಬೇಕು ನೀವು, ನಾವೆಲ್ಲರೂ ಭಕ್ತಿಲಿ ಮುಂದೆ ಹೋದ ಹಾಗೆ ಯಾವಾಗ್ಲೂ ಯಾವ್ದೊಂದು ಫ್ಯಾಮಿಲಿಯಲ್ಲಿ ಬಂದಾಗ ಯಾರಿಗೆ ಒಬ್ಬ ಭಕ್ತರ ಇವನ್ ಫ್ಯಾಮಿಲಿಯಲ್ಲೇನೆ ನಾವು ಭಕ್ತರ ನಮ್ಮ ಮನೆಯಲ್ಲಿ ಇದ್ದಾರೆ, ಅದು ಒಂದು ಭಗವಂತನ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿ ನಮಗೆ ಒಂದು ಒಳ್ಳೆ ಕೊಟ್ಟಿದ್ದಾನೆ. ಓಕೆನಾ, ಭಕ್ತರ ಜೊತೆಗೆ ಇರ್ಲಿಕ್ಕೆ, ಭಕ್ತರ ಸಂಘದಲ್ಲಿ ನಮಗೆಲ್ಲ ಕೊಟ್ಟಿದ್ದಾನೆ. ಸೊ ಅವಾಗ ನಾವು ಹಗುರ ನಮ್ಮ ಕಾನ್ಸಿಯಸ್ನೆಸ್ ನಮ್ಮ ಭೌತಿಕ ರಿಲೇಶನ್ಶಿಪ್ ಸಂಬಂಧಗಳೇನಿದಾವಲ್ಲ ಅದನ್ನ ಬಿಟ್ಟು ಮೇಲೆ ಬರ್ತಾ ಹೋಗ್ಬೇಕಾದ್ರೆ ಆಕ್ಚುಲಿ. ಅರ್ಥ ಆಗ್ತಿದೆ ನಿಮಗೆ? ಸೊ ಇನ್ನು ನಾವು ಯಾವಾಗ್ಲೂ ಐಡೆಂಟಿಫೈ ಅದನ್ನೇ ಮಾಡ್ತಾ ಕುತ್ಕೊಳ್ಬಾರ್ದು. ಮುಂದೆ ಹೋದಾಗ ವಿ ಶುಡ್ ಥಿಂಕ್ ದಟ್ ದೇ ಆರ್ ಆಲ್ಸೋ ವೈಷ್ಣವಾಸ್. ಓಕೆ, ಸೊ ಲೈಕ್ ದಟ್ ವಿ ಶುಡ್ ಸ್ಟಾರ್ಟ್ ಥಿಂಕಿಂಗ್. ಅಂಡ್ ವೆನ್ ವಿ ಗ್ರಾಜುಯಲಿ ಪ್ರೋಗ್ರೆಸ್, ಆ ರೀತಿ ಆ ಭಾವದಲ್ಲಿ ಮುಂದೆ ಹೋದಾಗ ಅವ್ರಿಗೂ ಕೂಡ ನಮಗೆ ಅದೇ ಭಾವನೆ ಬರುತ್ತೆ. ಏನು ಅತಿ ಏನ್ ಹೇಳ್ತಾರೆ, ಅತಿ ಪರಿಚಯ ಆಗಿ ಅತಿ ಲೂಸ್ ವ್ಯವಹಾರ ಆಗಲಿ ಅದೆಲ್ಲ ಮಾಡಕ್ ಹೋಗಲ್ಲ. ಗೌರವದಿಂದನೇ ನಾವು ಮಾಡಕ್ ಹೋಗ್ತೀವಿ. ಸೊ ಅದಕ್ಕೆ ಅಲ್ಲಿಂದನೇ ಚಲೋ ಆಗತ್ತೆ ಅದು. ಬಟ್ ಓಕೆ, ಸಂಬಂಧ ಅಂತಿದ್ದಾಗ ಅಪ್ಪ ಅಮ್ಮ ಅಕ್ಕ ತಂಗಿ ಅದೆಲ್ಲ ಇದ್ದಾಗ ಸ್ವಲ್ಪ ಅದು ಫ್ಯಾಮಿಲಿ ಅಲ್ವಾ, ರಸನೇ ಇದ್ದೇ ಇರುತ್ತೆ. ಬಟ್ ನೀವು ಹೇಳ್ದಾಗೆ ಅದು ಹಾಟ್ ಆಗಿ ಉಳಿಬಾರದು. ಹಾಟ್ ಕೋಲ್ಡ್ ಅಂದಿರಲ್ಲ, ಮುಗಿತು, ಅಲ್ಲಿಗೆ ಉತ್ತರ ಸಿಕ್ತು ನಿಮಗೆ. ಯಾಕಂದ್ರೆ ಒಂದ್ ಜಾಗದಲ್ಲಿ ಒಬ್ಬರೇ ಇರಕ್ ಆಗಲ್ಲ. ಎರಡು ವ್ಯಕ್ತಿತ್ವ ಬಂತು ಅಂತ ಹೇಳಿದ್ರೆ, ಎರಡು ವ್ಯಕ್ತಿತ್ವದ ಭಾವನೆಗಳು ಮತ್ತೆ ಎರಡು ವ್ಯಕ್ತಿಗಳ ಸ್ವಭಾವಗಳು ಬೇರೆ ಇದ್ದೇ ಇರ್ತವೆ. 100% ಮ್ಯಾಚ್ ಆಗಕ್ಕಾಗಲ್ಲ. ಬಟ್ ಒಂದ್ ನೆನ್ಪಿಟ್ಕೊಳ್ಳಿ, ಯಾವುದೇ ಸಂಬಂಧದಲ್ಲಿ ಈ ಮನಸ್ತಾಪ ಅಥವಾ ಈ ಹಾಟ್ ಹೇಳಿದ್ರಲ್ಲ, ಇಂಥವ್ ಏನ ಆಗ್ತಿದ್ರು ಆದ್ರೂ ಒಂದು ಕ್ಲಿಯರ್ ಗೊತ್ತಿರ್ಬೇಕು, ಅದೇನ ಆದ್ರೂ ನಾವು ಒಟ್ಟಿಗೆ ಗುರಿ ಸೇರ್ಬೇಕು. ಅದು ಎಂಥ ಪರಿಸ್ಥಿತಿ ಅಂತ ಬಂದ್ರು ಒಟ್ಟಿಗೆ ಗುರಿ ಕ್ಲಿಯರ್ ಇತ್ತು ಅಂತ ಹೇಳಿದ್ರೆ ಅದು ಯಾವುದು ಮ್ಯಾಟ್ರ್ ಆಗಲ್ಲ. ಅದಕ್ಕೆ ನೀವು ಮುಂಬೈಯಲ್ಲೆಲ್ಲ ಮುಂಬೈ ಲೋಕಲ್ ಟ್ರೈನು ಅಥವಾ ದೊಡ್ಡ ಸಿಟಿಯಲ್ಲಿ ಬೆಂಗಳೂರು ಮೆಟ್ರೋ ಟ್ರೈನಲ್ಲಿ ಹೋಗಿ 1000 ಜನ ಹತ್ತಾರೆ, 1000 ಜನ ಇಳಿತಾರೆ. ನಿಲ್ಲಕ್ ಜಾಗ ಇಲ್ಲ, ಕುತ್ಕೊಳಕ್ ಜನ ಇಲ್ಲ. ಈ ಕಡೆ ಆ ಕಡೆ ಇಷ್ಟು ರಶ್ ಇರುತ್ತೆ. ಬಟ್ ಜಾಸ್ತಿ ನೂಕಾಡ್ಕೊಂಡು ದುಗ್ಗಾಡ್ಕೊಂಡು ಹತ್ತುತ್ತಾರೆ. ಮುಂಬೈಲಂತೂ ಬೇಡವೇ ಬೇಡ. ಯಾಕೆ? ಅವರಿಗೆ ಅದು ಇದು ಜಾಗ ಇಲ್ಲ, ಇದು ಇಲ್ಲ, ಆ ಸಮಸ್ಯೆ ಈ ಸಮಸ್ಯೆ ಅಂತ ಚರ್ಚೆ ಮಾಡ್ತಾ ಕುತ್ಕೊಂಡ್ರಂದ್ರೆ ಅವ್ರು ಮುಂದೆ ಹೋಗಕ್ಕಾಗಲ್ಲ. ಬಟ್ ಅವ್ರಿಗೆ 1000 ಜನ ಹತ್ತೋರಿಗೆ ಉದ್ದೇಶ ಇದೆ, ನಾನು ಈಗ ಹತ್ತಬೇಕು ಈ ಸ್ಟೇಷನ್ಗೆ, ಬಂದ್ರ ಸ್ಟೇಷನ್ಗೆ, ಆಮೇಲೆ ಹೇಳ್ಕೊಳ್ಬೇಕು ದಾದರ್ ಸ್ಟೇಷನ್ಗೆ. ಕುಮಟಾ ಹಕ್ಕರ್ ಮಾತಾಜಿ ಸ್ಟೇಷನ್ ಯಾವ್ದು ಮಾತಾಜಿ? ಠಾಣೆ ಸ್ಟೇಷನ್. ಓಕೆ, ಬರುತ್ತಾ ನಿಮ್ಮ ಮನೆ ಕಡೆ ಲೋಕಲ್ಲು? ಸೊ ಅಲ್ಲಿ ಇಳ್ಕೊಳ್ಬೇಕು, ಈ ಸ್ಟೇಷನ್ ಹತ್ತಬೇಕು, ಆ ಸ್ಟೇಷನ್ಗೆ ಇಳ್ಕೊಳ್ಬೇಕು ಅಂತ ಕ್ಲಿಯರ್ ಇತ್ತಂತ ಹೇಳಿದ್ರೆ ಅವನು ಯಾರು ಬಂದು ನಿಂತ್ಕೊಂಡಿದ್ದಾನೆ, ಎಷ್ಟು ಹಚ್ಚಿದ್ದಾನೆ, ಎಷ್ಟು ಗದ್ದಲ ಆಗಿದೆ, ಅದು ಯಾವುದು ಮ್ಯಾಟ್ರ್ ಆಗಲ್ಲ. ಅಂದ್ರೆ ಉದ್ದೇಶ ಕ್ಲಿಯರ್ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಹೋಗೋದು ಒಂದೇ ಮಾಡ್ತಾ ಇರ್ಬೇಕು. ಸೊ ಅದು ಕ್ಲಿಯರ್ ಇರ್ಬೇಕು. ಒಟ್ಟಿಗೆ ಇದ್ದಾರೆ 4 ಜನ ಹೋಗ್ತಾ ಇರ್ಬೇಕು. ಇಬ್ಬರಿಗೆ ಗುರಿ ಕ್ಲಿಯರ್ ಇತ್ತು ಅಂದ್ರೆ ಟೆನ್ಷನ್ ಇಲ್ಲ. ಇಬ್ಬರಿಗೂ ಕನ್ಫ್ಯೂಷನ್ ಇತ್ತು ಅಥವಾ ಒಬ್ಬರಿಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ಇದೆಲ್ಲ ಸಮಸ್ಯೆಗಳು ಚಲ. ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗೋದು ತುಂಬಾ ಕಷ್ಟ. ಅದಕ್ಕೆ ನೀವು ಹೊರಗಡೆ ಎಲ್ಲ ನೋಡಿ. ಯಾಕೆ ಲವ್ ಮ್ಯಾರೇಜ್ ಆಗ್ತವೆ, ಅವರೇ ಇಷ್ಟಪಟ್ಟು ಮದುವೆ ಆಗಿರೋದು. ಈಗ ನೋಡಿ ಡೈವರ್ಸ್ ಕೇಸಸ್ ಅವರಲ್ಲೇನೆ ಜಾಸ್ತಿ ಇದಾವೆ. ಯಾಕೆ?
ಅವ್ರು ಅನ್ಕೊಂಡ್ ಬಂದಿದ್ ಲವ್ ಬೇರೆನೆ ಅನ್ಕೊಂಡಿರೋದು. ಆಕ್ಚುಲಿ ಲವ್ ಅದಲ್ಲ. ಅದಕ್ಕೆ ಅದಿಲ್ಲಿ ಸೆಟ್ ಆಗುದಿಲ್ಲ. ಅದಕ್ಕೆ ಸ್ವಲ್ಪ ದಿನದಲ್ಲಿ ಡೈವರ್ಸ್. ದಟ್ ಈಸ್ ನಾಟ್ ಆಕ್ಚುಲಿ ಲವ್. ಸೊ ಲೈಕ್ ದಟ್ ದೇರ್ ಪೀಪಲ್ ಆರ್ ಸಫರಿಂಗ್. ಅಂಡ್ ದೇರ್ ಆರ್ ಪೀಪಲ್ ಮೊದಲಿನ ಕಾಲದಲ್ಲಿ ಮದುವೆ ಮಾಡ್ತಿದ್ರಲ್ವಾ, ಏನ್ ತಿಳ್ಕೊತಿದ್ರು? ಏನ್ ಮದುವೆ ಆದ ತಕ್ಷಣ ಅವ್ರ ಮದುವೆ ಅವ್ರು ಮಾಡೋಕ್ಕಿಂತ ಮೊದಲು ಅವ್ರನ್ನ ಹೆಂಗಿದ್ದಾರೆ ಹುಡುಗ ಅಥವಾ ಹೆಂಗಿದಾರೆ ಹುಡುಗಿ ಅಂತ ಹಾಗೂ ಕೂಡ ನೋಡ್ತಿರ್ಲಿಲ್ಲ ಒಂದೊಂದ್ ಕಡೆ. ಹಾಗೆ ಸೇರಿ ದೊಡ್ಡವರು ವಿಚಾರ ಮಾಡಿ ಮದುವೆ ಮಾಡ್ಬಿಡ್ತಾರೆ. ಆಮೇಲೆ ಮದುವೆ ಆದ್ಮೇಲೆ ಅವ್ರ ಮುಖ ನೋಡೋದವ್ರು. ಮತ್ತೆ ಎಂತ ಭಾವನೆನೂ ಅವ್ರಿಗೆ ಇರ್ತಾ ಇತ್ತು. ಒಂದ್ಸರಿ ಮದುವೆ ಆಗಿಬಿಟ್ರೆ ಅವರೇ ನನಗೆ ಸರ್ವಸ್ವ, ಅವನೇ ಭಗವಂತ, ಆ ರೀತಿ ಆ ಭಾವನೆಗಳದೆಲ್ಲ ಇತ್ತು. ಅದಕ್ಕೆ ಬರೀ ಮದುವೆ ಅಂದ ತಕ್ಷಣನೇ ಈಗೆಲ್ಲ ಟೈನಿ ಫ್ಯಾಮಿಲೀಸ್ ಇದೆ ನೋಡಿ. ಒಂದ್ ರೂಮು, ಗಂಡ ಹೆಂಡತಿ ಒಂದ್ ಮಗು, ಅಷ್ಟಕ್ಕೆ ಸೀಮಿತ ಆಗಿರ್ಲಿಲ್ಲ. ಅಲ್ಲಿ ಸುಮಾರು ಜನ ಇದ್ರು. ಅತ್ತೆ ಮಾವ ಇರ್ತಿದ್ರು, ಮತ್ತೆ ಬೇರೆ ಅಣ್ಣ ತಮ್ಮರು ಇರ್ತಿದ್ರು, ಮಕ್ಕಳು ಇರ್ತಿದ್ರು. ಅದು ಎಲ್ಲ ಕೇಂದ್ರ ಬಂಧವನ್ನಾಗಿ ಇಟ್ಟುಕೊಂಡು ಜನರು ಬರೀ ಇದು ಒಂದೇ ಪಾರ್ಟಿ ಇರ್ತದಿಲ್ಲ, ಅವರಿಬ್ಬರು ಸಂಬಂಧ ಒಂದನೇ ಮೇನ್ ಆ ಮನೆಯಲ್ಲಿ ಇರ್ತಿದ್ದಿಲ್ಲ, ಬಾಕಿ ಎಲ್ಲ ಜೊತೆಗೆ ಸೇರ್ಕೊಂಡು ಹೋಗ್ತಿತ್ತು. ಅದಕ್ಕೆ ದೊಡ್ಡ ಮ್ಯಾಟರ್ ಆಗ್ತಿದ್ದಿಲ್ಲ. ಈಗೇನಾಗಿದೆ, ಒಂದೇ ಜಾಗದಲ್ಲಿ ಅವರಿಬ್ಬರೇ, ಇವ್ರ ಮುಖ ಅವ್ರು ನೋಡೋದು, ಅವ್ರ ಮುಖ ಇವ್ರು ನೋಡೋದು, ಬೇರೆ ಏನೂ ಇಲ್ಲ ಇಲ್ಲಿ. ಅದಕ್ಕಾಗಿ ಇದೆಲ್ಲ ಸಮಸ್ಯೆಗಳು ಚಲೋ ಆಗ್ತದೆ. ಕೇಂದ್ರ ಬಿಂದು ಏನ್ ಹೇಳಿ ಇಲ್ಲಿ, ಇವ್ರು ಅವ್ರಿಗೆ ಕೇಂದ್ರ ಬಿಂದು, ಅವ್ರು ಇವ್ರ ಕೇಂದ್ರ ಬಿಂದು, ಇವ್ರ ಸಮಸ್ಯೆಗಳು ಅವ್ರ ಕೇಂದ್ರ ಬಿಂದು, ಅವ್ರ ಸಮಸ್ಯೆಗಳು ಇವ್ರ ಕೇಂದ್ರ. ಸೊ ಅದೇನ್ ಹೇಳ್ತಾ ಇಲ್ಲ ಪ್ರತಿ ಕ್ಲಾಸಲ್ಲಿ. ಯು ಸ್ಕ್ರಾಚ್ ಮೈ ಬ್ಯಾಕ್, ಐ ಸ್ಕ್ರಾಚ್ ಯುವರ್ ಬ್ಯಾಕ್, ಅಂಡ್ ದೆನ್ ವಿ ಆರ್ ಹ್ಯಾಪಿ, ಅದರ್ವೈಸ್ ನೋ ಹ್ಯಾಪಿ. ಸೊ ದಟ್ ವಿಲ್ ನಾಟ್ ವರ್ಕ್. ಅಲ್ಲಿ ಏನಾಗ್ತದೆ, ತುಂಬಾ ವಿಷಯಗಳನ್ನ ಸೇರ್ಕೊಂಡಿರುತ್ತೆ ಅಲ್ಲಿ, ಕೇಂದ್ರ ಬಿಂದು ಮತ್ತೊಂದಿರುತ್ತೆ. ಹಾಗಾಗಿ ಅದೆಲ್ಲ ಆಗಲ್ಲ. ಅದನ್ನ ಯಾರು ಅರ್ಥ ಮಾಡ್ಕೊಳ್ಳ, ಲವ್ ಮ್ಯಾರೇಜ್ ಆಗಲಿ ಬೇಡ ಅಲ್ಲಿ ಅನ್ಕೊಂಡು ಇದನ್ನ ಯಾರು ಅರ್ಥ ಮಾಡ್ಕೊಂಡ್ ಬಂದು ಜೊತೆಗೆ ಇರ್ತಾರೆ, ಅವರು ಶಾಶ್ವತವಾಗಿ ಇರ್ತಾರೆ ಎಲ್ಲ ಯಾವ ಫ್ಯಾಮಿಲಿ. ಅದಕ್ಕೆ ದ ಫ್ಯಾಮಿಲಿ ಪ್ರೇಸ್ ಟುಗೆದರ್, ಸ್ಟೇಸ್ ಟುಗೆದರ್. ಅಂದ್ರೆ ಯಾವ ಫ್ಯಾಮಿಲಿ ಜೊತೆಗೆ ಬಂದು, ಇನ್ನೊಂದು ಹೇಳ್ತೇನೆ, ಈ ಸಮಸ್ಯೆಗಳು ಹೆಂಗ್ ಓಡ್ತಾವ ಅಂದ್ರೆ, ಎಂಥದೇ ಹಾಟ್ ಆಗ್ಲಿ ಕೋಲ್ಡ್ ಆಗ್ಲಿ ಅದು ಆಗ್ತಾ ಇರುತ್ತೆ. ಬಟ್ ಆ ಯಾವ ಫ್ಯಾಮಿಲಿ ಇರುವಂತ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರಲ್ವಾ, ಜೊತೆಗೆ ಬಂದು ಸಾಧನೆ ಮಾಡೋದು, ಬೆಳಿಗ್ಗೆ ಕುತ್ಕೊಂಡು ಜಪ ಮಾಡೋದು, ಜೊತೆಗೆ ಬಂದು ಪೂಜೆ ಮಾಡೋದು, ಆರತಿ ಮಾಡೋದು, ಸತ್ಸಂಗಕ್ಕೆ ಹೋಗೋದು, ಜೊತೆಗೆ ಹೋಗೋದು, ಪ್ರಸಾದ ಮಾಡೋ ನೈವೇದ್ಯ ಮಾಡಿ ತಿನ್ನೋದು, ಯಾತ್ರೆ ಹೋಗೋದು, ಜೊತೆಗೆ ಸೇರಿ ಮಾಡ್ತಾರಲ್ಲ, ಅಂಥವ್ರು ತುಂಬಾ ಬದಲಾವಣೆ ಆಗ್ತಾರೆ ಸೊಸೈಟಿಯಲ್ಲಿ. ಅವ್ರಿಗೆ ಯಾರಿಗೂ ಅಂಥವ್ರಿಗೆ ತುಂಬಾ ಕಡಿಮೆ ಸಮಸ್ಯೆ. ಯಾಕಂದ್ರೆ ಜೊತೆಗೆ ಅದೇ ಅವ್ರನ್ನ ಸ್ವಲ್ಪ ಸ್ಟ್ರಾಂಗ್ ಥಿಕ್ನೆಸ್ ಮಾಡಿ. ಒಬ್ಬೊಬ್ರು ಏನೇನೋ ಮಾಡ್ತಾ ಇದ್ರೆ ಅದಾಗಲ್ಲ, ಸ್ವಲ್ಪ ಕಷ್ಟ. ಓಕೆ, ಓಕೆ ಪ್ರಭು, ಥ್ಯಾಂಕ್ ಯು. ಹರೇ ಕೃಷ್ಣ. ಸುಮಾರು ಹೇಳಿದೆ, ನೀವು ಕೇಳಿದ್ದು ಒಂದು ಕ್ವಶನ್ ಹೇಳಿದ 10 ಉತ್ತರ ಅನ್ಸ್ಕೊಳ್ತೀನಿ. ಓಕೆ, ನೆಕ್ಸ್ಟ್. ಹರೇ ಕೃಷ್ಣ ಪ್ರಭುಜಿ. ವಿಜಯಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹಾ, ಇದು ಮಡಿ ಅಂದ್ರೆ ಹೆಂಗ್ ಪ್ರಭುಜಿ ಅರ್ಥ ಆಗ್ತಾ ಇಲ್ಲ ನನಗೆ. ಈಗ ಮನೇಲಿ ಅಡಿಗೆ ಮಾಡಿರ್ತೀವಿ, ನೈವೇದ್ಯ ಮಾಡ್ಬೇಕಾಗಿರ್ತೈತಿ. ಅಕಸ್ಮಾತ್ ಮನೆಗೆ ಯಾರಾದ್ರು ಬಂದ್ರೆ, ಇಲ್ಲ ಮಕ್ಳು ಸ್ನಾನ ಮಾಡದೆ ಯಾರಾದ್ರು ಬಂದ್ ನಮ್ಗೆ ಮುಟ್ಟಿದ್ರೆ, ನಾವ್ ಅದನ್ನ ನೈವೇದ್ಯ ಮಾಡ್ಬೋದು, ಅಡಿಗೆ ಮಾಡಿ ನೈವೇದ್ಯ ಮಾಡ್ಬೋದಾ ಭಗವಂತನಿಗೆ? ಇಲ್ಲ ಮತ್ತೆ ತಿರ್ಗಾ ಸ್ನಾನ ಮಾಡಿ ಮಾಡ್ಬೋದು? ಹೆಂಗೆ ಅದು ಡೌಟ್ ಆಗ್ತಾ ಇದೆ. ಈಗ ತರಕಾರಿ ಬರುತ್ತೆ, ಏನೋ ಬರುತ್ತೆ ತಗೋತೀವಿ, ಅವ್ರು ಸ್ನಾನ ಮಾಡಿರ್ತಾರ ಇಲ್ಲೋ ನಮ್ಗೆ ಗೊತ್ತಿರಲ್ಲ, ಸಡನ್ ಮುಟ್ಬಿಡ್ತಾರೆ. ಅದು ಹೇಗೆ ಪ್ರಭುಜಿ? ಅರ್ಥ ಅದಕ್ಕೆ ಆಗ್ತಾ ಇಲ್ಲ. ದ ಲೆಟರ್ ಆಫ್ ದ ಲಾ, ದ ಸ್ಪಿರಿಟ್ ಆಫ್ ದ ಲಾ, ಅದಕ್ಕೆ ಹೇಳ್ತಾರೆ ದ ಲೆಟರ್ ಆಫ್ ದ ಲಾ ಅಂಡ್ ದ ಸ್ಪಿರಿಟ್ ಆಫ್ ಲಾ. ಅದ್ರ ಅಂದ್ರೆ ಏನರ್ಥ ಅಂದ್ರೆ, ಶುಚಿ ಅಂತ ಶುಚಿ ಒಳಗೇನೆ ಮುಳುಗಿ ಹೋಗ್ತೇವೋ, ಆ ಶುಚಿ ಉದ್ದೇಶವನ್ನು ನಾವ್ ಹಿಂದ್ಗಡೆ ಅರ್ಥ ಮಾಡ್ಕೊಳ್ತೇವೆ ಅನ್ನೋದು ಎರಡು ವಿಷಯ ಬರುತ್ತೆ. ಅರ್ಥ ಐತಲ್ಲ ನಿಮಗೆ? ಒಂದೊಂದ್ಸರಿ ಹೆಂಗಾಗತ್ತೆ, ಈ ಶುಚಿ ಅಂತ ಹೇಳಿ ಒಂದೊಂದ್ಸರಿಗೆ ತುಂಬಾ ಜನರು ಆ ಶುಚಿ ಬೆನ್ನತ್ಕೊಂಡು ಹೋಗ್ಬಿಡ್ತಾರೆ. ಆ ಶುಚಿಯ ಉದ್ದೇಶವನ್ನು ಮರೆತು ಬಿಟ್ಬಿಡ್ತಾರೆ. ಅದಕ್ಕೆ ದ ಲೆಟರ್ ಆಫ್ ದ ಲಾ ಅಂತ ಹೇಳ್ತಾರೆ. ದ ಸ್ಪಿರಿಟ್ ಆಫ್ ದ ಲಾ ಅಂದ್ರೆ ಶುಚಿ ಯಾಕೆ ಬೇಕಿತ್ತು? ದೇವರಿಗೆ ಶುದ್ಧವಾಗಿ ನೈವೇದ್ಯ ಮಾಡ್ಬೇಕಿತ್ತು, ಅಥವಾ ಭಾವನೆಯಿಂದ ನೈವೇದ್ಯ ಮಾಡ್ಬೇಕು, ಅದು ಸ್ಪಿರಿಟ್. ಇವೆರಡನ್ನು ಬ್ಯಾಲೆನ್ಸ್ ಮಾಡ್ಬೇಕು, ತುಂಬಾ ಅವಶ್ಯಕತೆ ಇದೆ. ನಾವೀಗ ಒಂದ್ ಫ್ಯಾಮಿಲಿಯಲ್ಲಿ ಇರ್ತೇವಿ, ಅಥವಾ ನೀವು ಸಿನ್ಸಿಯರ್ ಆಗಿ ಭಕ್ತಿ ಮಾಡ್ತಾ ಇದ್ರಿ, ಜಪ ಮಾಡ್ತಾ ಇದ್ರಿ, ಎಲ್ಲರೂ ಹಾಗಿರುವುದಿಲ್ಲ. ಓಕೆ, ಟ್ರೈ ಮಾಡೋದು ಎಷ್ಟಾಗತ್ತೆ ಅಷ್ಟು ನಿಮ್ ಶುಚಿತ್ವದಿಂದ ನೀವು ಪ್ಲಾನ್ ಮಾಡ್ಲಿಕ್ಕೆ. ಅದು ಒಂದೊಂದ್ಸರಿ ಆಗತ್ತೆ. ಒಂದ್ಸರಿ ನಿಮ್ಮ ಮಕ್ಳು ಇರ್ತಾರೆ, ಅವ್ರು ಇರ್ತಾರೆ, ಸ್ವಲ್ಪ ಅವರಿಗೆ ತಿಳಿಸಿ ಹೇಳ್ಬೇಕು, ಕೂಲ್ಸ್ಕೊಂಡು ಹೇಳ್ಬೇಕು, ಹೇಗೆ ದೇವರಿಗೆ ನೈವೇದ್ಯ ಮಾಡೋಕ್ಕಿಂತ ಮೊದಲು ಅದರಲ್ಲಿ ಕೈ ಹಾಕ್ಬಾರ್ದು, ತಿನ್ಬಾರ್ದು, ಅದು ಇದೆಲ್ಲ ಸ್ವಲ್ಪ ಹೇಳ್ಬೇಕು. ಹಗುರ ನೀವು ಆ ಸನ್ನಿವೇಶವನ್ನು ಡೀಲ್ ಮಾಡೋದು ನೀವು ಕಲಿಬೇಕು, ಅವರು ಡಿಸ್ಟರ್ಬ್ ಆಗದ ಹಾಗೆ. ಇನ್ನೊಂದು, ಸುಮಾರು ಸರಿ ನಾವೇನ್ ಮಾಡ್ತೇವೆ ಅಂದ್ರೆ, ನಾವೇನಾದ್ರು ಈಗ ನೀವು ಕುತ್ಕೊಂಡು ಡೈಲಿ ಕ್ಲಾಸ್ ಕೇಳ್ತಾ ಇದ್ದೀರಾ ಅಲ್ವಾ, ನೀವು ಕುತ್ಕೊಂಡು ಪ್ರತಿದಿನ ಪುಸ್ತಕ ಓದ್ತಾ ಇದ್ರೆ, ನೀವು ಕುತ್ಕೊಂಡು ಜಪ ಮಾಡ್ತೀರ, ಬಾಕಿದವ್ರು ಹಾಗೆ ಮಾಡ್ತಾ ಇದಾರೆ ಇಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ, ಅಷ್ಟು ತಿಳುವಳಿಕೆ ಇರದೇ ಇರ್ಬೋದು, ಇರದೇ ಇರೋದು ಕಾರಣಕ್ಕೆ ಅದೆಲ್ಲ ಆಗ್ತಾ ಇರ್ತದೆ. ಅದಕ್ಕೆ ನಾನು ತಿಳ್ಕೊಂಡಿದ್ದೀನಿ ಅಂತ ಒಂದ್ ಮಾತ್ರಕ್ಕೆ ನಾನೇನಾದ್ರು
ಅವ್ರಿಗೆ ಗೊತ್ತಿರುದಿಲ್ಲ. ಆ ಕಂಪ್ಯಾಷನ್, ಕರುಣ ನಮ್ಮ ಹತ್ರ ಬರ್ಬೇಕು ಅವ್ರ ಮೇಲೆ. ಓಕೆ, ಅವ್ರಿಗೆ ಗೊತ್ತಿಲ್ಲ, ಎಂತ ಮಾಡಕ್ಕಾಗತ್ತೆ, ಟ್ರೈ ಮಾಡೋದು ತಿಳಿಸ್ಕೊಡ್ಲಿಕ್ಕೆ. ತಿಳಿಸಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಅವರನ್ನ ಅಪೋಸ್ ಮಾಡಿ ಹೇಗೇಗೋ ವರ್ತನೆ ಅವರೊಟ್ಟಿಗೆ ಮಾಡಬಾರ್ದು. ಅವರೊಟ್ಟಿಗೆ ಅಂದ್ರೆ ಬ್ಯಾಡ್ ಡೀಲಿಂಗ್ ಮಾಡಬಾರ್ದು. ಅದರಿಂದ ಏನಾಗತ್ತೆ ಅಂದ್ರೆ, ಇವನ್ ನೀವು ಪ್ರಸಾದ ಮಾಡ್ತಾ ಇದ್ದೀರಿ, ನೀವು ಅವ್ರಿಗೆ ಊಟ ಬಡಿಸ್ತಾ ಇದ್ದೀರಿ ಅಂದ್ರೂ ಕೂಡ ಅದೇ ಎಫೆಕ್ಟ್. ಯಾಕಂದ್ರೆ ಅವ್ರಿಗೆ ಗೌರವನೇ ಇರುವುದಿಲ್ಲ. ಯಾವಾಗ ನೀವು ಅವ್ರಿಗೆ ಅಷ್ಟು ಹೇಳಿದಾದ್ಮೇಲೆ ಒಂದು ನಾವು ಪ್ರಯತ್ನ ಮಾಡಿ ತಿಳಿಸೋದು, ಇನ್ನೊಂದು ಅವರಿಗೆ ತಿಳಿದಿಲ್ಲ ಅಂದ್ರೆ ನಾವು ಸ್ವಲ್ಪ ದೇವರಿಗೆ ಪ್ರಾರ್ಥನೆ ಮಾಡಿ, ಏನ್ ಮಾಡೋದು, ಈ ಪರಿಸ್ಥಿತಿ ಇದೆ, ನಾನು ನನ್ನ ಕಡೆಯಿಂದ ಪ್ರಯತ್ನ ಮಾಡ್ತೀನಿ, ಪ್ರಾರ್ಥನೆ ಮಾಡ್ತಾ ನಾವು ಸುಮ್ಮನೆ ಮಾಡೋದು. ಅವಾಗ ಅವನಿಗೆ ಗೊತ್ತಾಗತ್ತೆ, ಅದು ನಿಮ್ಮ ಉದ್ದೇಶ ಗೊತ್ತಾಗತ್ತೆ, ಎಲ್ಲ ಗೊತ್ತಾಗತ್ತೆ. ಅವನು ಸಿಚುವೇಶನ್ ಹೆಂಗಾದ್ರೂ ಚೇಂಜ್, ಅದೇ ಹೋಗ್ಲಿ, ಅವರ ಹೃದಯವನ್ನ ಚೇಂಜ್ ಮಾಡಿ. ನಾನು ತುಂಬಾ ಭಕ್ತರಲ್ಲಿ ನೋಡಿದ್ದೇನೆ, ಹಿಂಗೆಲ್ಲ ಆಗ್ತಾರೆ ಸಿಚುವೇಶನ್, ಮನಿ ಸಿಚುವೇಶನ್ ಚೇಂಜ್ ಆಗತ್ತೆ. ಹಾಗಾಗಿ ನಾವು ರೂಲ್ ಬೇಕು, ನಿಯಮ ಬೇಕು, ಶುಚಿತ್ವ ಬೇಕು, ಬಟ್ ಶುಚಿತ್ವ ಒಂದೇ ಹಿಡ್ಕೊಂಡು ಹೋಗಬಾರದು. ಆ ಭಾವನೆಗಳು ನಮ್ಗೆ ಬೇಕಾಗತ್ತೆ. ಅವ್ರ ಜೊತೆಗೆ ವ್ಯವಹಾರ ಆಗ್ಲಿ, ನಾವು ಯಾಕೆ ಅದನ್ನ ಮಾಡ್ತಾ ಇದ್ದೇವೆ, ಭಗವಂತನಿಗೋಸ್ಕರ ಮಾಡ್ತಿದ್ದೀವಿ, ಓಕೆ, ನೋ ಪ್ರಾಬ್ಲಮ್. ಟ್ರೈ ಮಾಡೋದು ಎಷ್ಟಾಗತ್ತೆ ಅಷ್ಟು. ಆ ಸಿಚುವೇಶನ್ ಅವ್ರಿಗೆ ಹೇಳ್ಕೊಳಿಕ್ ಪ್ರಯತ್ನ ಮಾಡುದು, ಮಿಕ್ಕಿದ್ದಕ್ಕೆ ಓಕೆ, ದೇವರಿಗೆ ಪ್ರಾರ್ಥನೆ. ಬಟ್ ಆ ಸಿಚುವೇಶನ್ ಅಲ್ಲಿ ಕೆಡಿಸ್ಕೊಳಕ್ ಹೋಗ್ಬಾರ್ದು, ಯಾರ ಹತ್ರ ಜಗಳ ಮಾಡಬಾರ್ದು. ಅಂದ್ರೆ ಅವ್ರಿಗೆ ಮನಸ್ತಾಪ ಆಗೋ ಹಾಗೆ ಟ್ರೈ ಮಾಡಬೇಕು. ಒಂದ್ ವೇಳೆ ಈಗ ನಾವೇ ಮಾಡ್ತೀವಿ, ನೀವು ಯಾರು ಹಾಗೇನಾದ್ರು ಮಾಡಿದ್ರಿ ಅಂದ್ರೆ ಸಿಟ್ಟು ಬರುತ್ತೆ ನಿಮ್ಗೆ. ಓಕೆ, ನಮ್ಗೆ ಬರುತ್ತೆ ಹಾಗೇನಾದ್ರು ಮಾಡಿದ್ರೆ. ಆ ಸಿಟ್ಟಿನಲ್ಲಿ ಹೋಗಿ ಢಕ್ ಅಂತ ಪ್ಲೇಟ್ ಅಲ್ಲಿ ಹಾಕಿ ಢಕ್ ಅಂತ ದೇವ್ರ ಮುಂದೆ ಇಟ್ಕೊಂಡು ಗಂಟೆ ಬಾರಿಸ್ತಾ ಇದ್ರಿ, ತಲೆಯಲ್ಲಿ ಸಿಟ್ಟು ಓಡ್ತಾ ಇದೆಯಾ, ಅಂದ್ರೆ ಒಳಗೆ ಆಗ್ತಾ ಇದೆ, ನೀವು ಅಲ್ಲಿ ಗಂಟೆ ಬಾರಿಸ್ತಾ ಇದ್ರಿ. ಸೊ ಈ ಭಾವ ಭಗವಂತನಿಗೆ ಬೇಕಾಗಿಲ್ಲ. ಅದಕ್ಕೆ ಭಗವಂತನಿಗೆ ಭಾವ ಗ್ರಾಹಿ ಜನಾರ್ದನ್. ಅದಾದ್ರೂ ಕೂಡ ನಮ್ಮ ಮನೋಭಾವ, ಚಿತ್ತ ಹೇಗಿದೆ ಅದು ಅವಶ್ಯಕತೆ ಇರುತ್ತೆ. ಅದಕ್ಕೆ ಆ ದಿಶೆಯಲ್ಲಿ ನಾವು ಪ್ರಯತ್ನ ಮಾಡಬೇಕು. ಓಕೆನಾ ಮಾತಾಜಿ? ಹಾ ಸರಿ ಪ್ರಭುಜಿ. ಹರೇ ಕೃಷ್ಣ. ವೆರಿ ನೈಸ್. ನೆಕ್ಸ್ಟ್. ಹರೇ ಕೃಷ್ಣ ಪ್ರಭುಜಿ. ಎಸ್. ನಾವು ಭಕ್ತಿ ಎಲ್ಲ ಮಾಡ್ತೀವಿ. ಈಗ ಡ್ಯೂಟಿ ಎಲ್ಲ ಅವ್ರಿಗೆ ಸಿಟ್ಟು ಅವನಿಗೆ ತುಂಬಾ ಇರತ್ತ. ಅವ್ರಿಗೆ ಸಿಟ್ಟಾಗಿ ಅಂತ ಏನಾದ್ರು ಒಂದ್ ತಪ್ಪು ಕೆಲಸ ಮಾಡಿದ್ರೆ ಅವ್ರ ಭಕ್ತಿ ಕೆಳಗ್ ಬೀಳತ್ತ. ಯಾವಾಗ ನಾವು ಒಂದೊಂದ್ಸರಿ ಆಸ್ಪತ್ರೆಗೆ ಹೋಗ್ತೇವೆ ಮಾತಾಜಿ, ಆಸ್ಪತ್ರೆಗೆ ಏನಾದ್ರು ಜ್ವರ ನೆಗಡಿ ಅಂತ ಆದಾಗ ಹೋದ ತಕ್ಷಣನೇ ನೀವು ಆ ಶಾಪಿಗೆ ಅಲ್ಲಿ ಡಾಕ್ಟರ್ ಹತ್ರ ಹೋಗಿ ಒಂದು ಇಂಜೆಕ್ಷನ್ ಹಾಕಿ ಬಂದ ತಕ್ಷಣನೇ ಗುಣ ಆಗಲ್ಲ. ಅದು ಆಗತ್ತ ಯಾವಾಗಾದ್ರು? ನೀವು ಔಷಧ ತಗೊಂಡ್ ಬಂದಾದ್ಮೇಲೆ 1 ವಾರದ್ದು ಕೋರ್ಸ್ ಕೊಡ್ತಾರೆ ಅವರು. 1 ವಾರದ್ದು, 5 ದಿನದ್ದು, 15 ದಿನದ್ದು, ಎಷ್ಟು ನಮ್ದು ಎಂತ ರೋಗ ಇದೆ ಅದ್ರ ಪ್ರಕಾರ ಒಂದೊಂದ್ಸರಿ 1 ತಿಂಗಳು ಕೊಡ್ತಾರೆ, ಒಂದೊಂದ್ಸರಿ 6 ತಿಂಗಳು ಕೊಡ್ತಾರೆ, ಒಂದೊಂದ್ಸರಿ ವರ್ಷ ಕೊಡ್ತಾರೆ ಅಲ್ವಾ? ಆಕ್ಚುಲಿ ನಮಗೆ ಸಿಟ್ಟು ಇರುದಾಗ್ಲಿ ಅಥವಾ ನಮ್ಮ ಭಾವನೆ ಇರುದಾಗ್ಲಿ ಅದು ಜನ್ಮಾಂತರದಿಂದ ಬಂದಿರುತ್ತದೆ, ಈ ಹಿಂದೆ ಬಂದಿರೋದು ಇರುವುದಿಲ್ಲ. ಸೊ ಅದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಹಾಗೆ ನಾವೀಗ ಸ್ವಲ್ಪ ಸಮಯದಲ್ಲಿ ನಾವು ಜಪ ಮಾಡಿದ ತಕ್ಷಣ ಇಮಿಡಿಯೇಟ್ ಅದು ಹೋಗ್ಬಿಡ್ಬೇಕು ಅಂದ್ರೆ ಅದು ಕಷ್ಟ. ಅದಕ್ಕೆ ಅದು ನಿಧಾನವಾಗಿ ಹೋಗುತ್ತೆ. ಫಸ್ಟ್ ನಮ್ಗೆ ಅರ್ಥ ಆಗತ್ತೆ, ಇದು ನಾನು ಮಾಡ್ತಾ ಇದ್ದೀನಿ, ಸಿಟ್ಟು ಬರ್ತಾ ಇದೆ, ಇದು ಬರ್ತಾ ಇದೆ, ಮತ್ತು ಕಾಲ್ ತಪ್ತದೆ, ಕೈ ತಪ್ತದೆ, ಒಂದೊಂದ್ಸರಿ ಬಾಯಿ ತಪ್ತದೆ, ಆಗತ್ತೆ. ಮತ್ತೆ ಇಂಥದ್ದೆಲ್ಲ ಕೇಳ್ತೀರಾ, ಸ್ವಲ್ಪ ಪ್ರೇರಣೆ ಸಿಗತ್ತೆ, ಮತ್ತೆ ಮುಂದೆ ಹೋಗ್ತೇವೆ, ಮತ್ತೆ ಆಗತ್ತೆ, ಎಡುತ್ತೇವೆ, ಬೀಳುತ್ತೇವೆ, ಮಕ್ಕಳು ಹೇಳೋದು ಬೀಳು, ಅದು ಹಾಗೆ ಒಂದು ಸ್ಥಿತಿಗೆ ಹೋಗೋದು ಬರುತ್ತೆ ಅದು. ಅದಕ್ಕೆ ಸಡನ್ ಆಗಿ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಆಜ್ ಭರ್ತಿ ಕಲ್ ಚಕ್ರವರ್ತಿ, ನಾಟ್ ಪಾಸಿಬಲ್. ಇವತ್ತು ಭರ್ತಿ ಆಗಿ ನಾಳೆ ಅರ್ಥ ಆಯ್ತಲ್ಲ ನಿಮಗೆ? ಹಿಂದಿ ಬರುತ್ತೆ. ಆಜ್ ಭರ್ತಿ ಕಲ್ ಚಕ್ರವರ್ತಿ ಇಸ್ ನಾಟ್ ಪಾಸಿಬಲ್. It's a gradual process, but good thing is we are able to understand. ನನಗೆ ಏನು ಸಮಸ್ಯೆ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿದೆ ಬೆಸ್ಟ್. ಅಲ್ಲಿಗೆ 99% ಪ್ರಾಬ್ಲಮ್ ಸಾಲ್ವ್ ಆಯ್ತದು. ಯಾರಿಗೆ ನನ್ನ ಸಮಸ್ಯೆ ನನಗೆ ಅರ್ಥ ಆಯ್ತು ಅಂತ ಅಂದ್ರೆ ಅಲ್ಲ, ಅಲ್ಲಿಗೆ 95% ಸೊಲ್ಯೂಷನ್ ಆಯ್ತು. ಇನ್ನು ಸ್ವಲ್ಪ ಇರುತ್ತೆ ಅದು. ಸುಮಾರು ಜನಕ್ಕೆ ನಾನು ಹೆಂಗಿದೆ, ನನ್ನ ಸ್ವಭಾವ ಹೆಂಗಿದೆ ಅದನ್ನೇ ಅರ್ಥ ಮಾಡೋ ಕಷ್ಟ ಆಗತ್ತೆ. ಅದೇ ದೊಡ್ಡ ರೋಗ ಅದು. ಅಲ್ಲೇ ತುಂಬಾ ಸಮಯ ಆಗತ್ತೆ. ಯಾವಾಗ ನಮ್ಗೆ ಅರ್ಥ ಆಗ್ತದೆ, ಗ್ರೇಟ್. ನೀವೀಗ ನಮ್ಗೆ ನಮ್ಮ ಸಮಸ್ಯೆಗಳು ನಮ್ಗೆ ಅರ್ಥ ಆಗ್ತಾ ಇದ್ದೇವೆ ಅಂತ ಅಂದ್ರೆ ಏನರ್ಥ? ಸರಿ ಮಾರ್ಗದಲ್ಲಿ ಇದ್ದೇವೆ, ಮೆಡಿಸಿನ್ ವರ್ಕ್ ಆಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ನನಗೆ ಹಂಗ ಅನಿಸ್ತಾ ಇದೆ ಅಂತ. ಎಸ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಪ್ರೀತಿ ಮತ್ತು ವ್ಯಾಮೋಹಕ್ಕೆ ಏನ್ ಡಿಫ್ರೆನ್ಸ್ ಪ್ರಭುಜಿ? ಮತ್ತೆ ನಿಜವಾದ ಪ್ರೀತಿ ಯಾವುದು? ಪ್ರೀತಿ ಅದೇನದು ಕಂಟ್ಯಾಮಿನೇಷನ್ ಇರಲ್ಲ ಅದರಲ್ಲಿ. ದೇರ್ ಇಸ್ ನೋ ಎಕ್ಸ್ಪೆಕ್ಟೇಷನ್ ದೇರ್. ಎಕ್ಸ್ಪೆಕ್ಟೇಷನ್ ಅಂದ್ರೆ ಗೊತ್ತಾಯ್ತಲ್ವಾ? ಏನ್ ಹೇಳ್ತೇವೆ ಕನ್ನಡದಲ್ಲಿ ಎಕ್ಸ್ಪೆಕ್ಟೇಷನ್? ಅಪೇಕ್ಷೆ ಇರುವುದಿಲ್ಲ ಅವರಿಂದ ನಾವು ಅಪೇಕ್ಷೆ. ಪ್ರೀತಿಯಲ್ಲಿ ಅಪೇಕ್ಷೆ ಇರುವುದಿಲ್ಲ, ನಿಸ್ವಾರ್ಥ ಸೇವೆ ಇರುತ್ತೆ ಅದರಲ್ಲಿ.
ಅದರಲ್ಲಿ ಪ್ರತಿಯೊಂದು ಹಂತದಲ್ಲಿ ನಿಸ್ವಾರ್ಥ ಸೇವೆ ಇರುತ್ತೆ. ಆದ್ರೆ ವ್ಯಾಮೋಹದಲ್ಲಿ ನಿಸ್ವಾರ್ಥ ಅದರಲ್ಲಿ ಸ್ವಲ್ಪ ಸ್ವಾರ್ಥನೂ ಇರುತ್ತೆ. ಆ ಸ್ವಾರ್ಥ ಕಂಟಾಮಿನೇಟ್ ಆಗಿರುತ್ತೆ. ಅದಕ್ಕೆ ಎಕ್ಸ್ಪೆಕ್ಟೇಷನ್ ನಾವು ಅಪೇಕ್ಷೆ ಮಾಡ್ತೀವಿ, ಹಿಂಗ್ ಮಾಡಿದ್ರೆ ಹಿಂಗ್ ಅವ್ರು ಮಾಡ್ಬೇಕು, ಹಿಂಗ್ ಮಾಡಿದ್ರೆ ಹಿಂಗ್ ಅದು ಒಂದಿಲ್ಲ ಒಂದು ರೂಪದಲ್ಲಿ ಅದು ಇದ್ದೇ ಇರುತ್ತೆ ಅಪೇಕ್ಷೆ. ಅದೇ ವ್ಯಾಮೋಹ. ಪ್ರೀತಿ ಅಂತ ಶಬ್ದ ನಾವು ಉಪಯೋಗ ಮಾಡ್ತೀವಿ, ಅದು ತುಂಬಾ ಕಷ್ಟ ಅದನ್ನ ಈಗ ನಮ್ಮ ಪರಿಸ್ಥಿತಿಯಲ್ಲಿ ಉಪಯೋಗ ಮಾಡೋದು. ಬಟ್ ನಾವು ಪ್ರೀತಿ ಡೆಫಿನೇಷನ್ ಏನಂದ್ರೆ, ವ್ಯಾಖ್ಯಾನ ಅಂದ್ರೆ ಅದರಲ್ಲಿ ಏನೇ ಆದ್ರೂ ನಿಸ್ವಾರ್ಥ ಸರ್ವ್, ಲವ್ ಅಂಡ್ ಸರ್ವ್, ದಟ್ ಈಸ್ ಅ ಪ್ರೇಮ. ಆ ಭಾವನೆ ಯಾವಾಗ್ಲೂ ನಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ ದಟ್ ಈಸ್ ಪ್ರೀತಿ. ಅದು ಪ್ರೀತಿ. ಅಲ್ಲಿ ಏನಾದ್ರೂ ಒಂದು ಅಪೇಕ್ಷೆ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಗಡಬಡಿ ಇದೆ. ಹಾಗಾದ್ರೆ ಪ್ರಭುಜಿ ಇವಾಗ ಈ ಭೌತಿಕ ಜಗತ್ತಲ್ಲಿ ನಾವ್ ಈಗೆಲ್ಲ ಹಂಗಂದ್ರೆ ವ್ಯಾಮೋಹದಲ್ಲೇ ಇದೇವಾ ಪ್ರಭುಜಿ? ಮತ್ತ ಈ ಜಗತ್ತಲ್ಲಿ ನೀವೇನು ಶುದ್ಧ ಇದ್ರಲ್ಲಿ ಇದ್ದೇವೆ ಅನ್ಕೊಂಡಿದ್ರೆ ಈ ಅಲ್ಲ ಅದೇ ಪ್ರಭುಜಿ, ಅಂದ್ರೆ ಈಗ ತಾಯಿ ಮಗನ್ ಪ್ರೀತಿನೂ ಅದ್ರಲ್ಲಿ ಅದು ಶುದ್ಧ ಇಲ್ವಾ? That's why these all ಎಲ್ಲ ಈ material relationship they will end in some time and they have a certain time. ಒಂದು ಟೈಮ್ ಕನೆಕ್ಟ್ ಇದೆ. ಆ ಭೌತಿಕ ಸಂಬಂಧಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಸೀಮಿತವಾಗಿದ್ದಾವೆ, ಮತ್ತೆ ಪರಿಸ್ಥಿತಿಯಿಂದ ಪರಿಸ್ಥಿತಿಗೆ ಸೀಮಿತವಾಗಿದ್ದಾವೆ, ಸಮಯಕ್ಕೆ ಸೀಮಿತವಾಗಿದ್ದಾವೆ. ಹಾಗಾಗಿ ಅವೆಲ್ಲ ಟೆಂಪರವರಿನೇ. ಅರ್ಥ ಐತಲ್ಲ? ಸೊ ಅದ್ರ ಮೇಲೆ ಬರುವುದು ಅದು ಪ್ರೀತಿ. ಹಾಗೆ ಭೌತಿಕದಲ್ಲಿ ಮೋಸ್ಟ್ಲಿ ಹಂಗೆ ಇದೆ. ಬಟ್ ಆ ಪ್ರೀತಿ ಈ ಮೇಲೆ ಇದ್ದಾಗಲ್ಲ, ಸೊ ಈ ಪ್ರೀತಿ ಇದು ಇನ್ನೂ ಹೆಚ್ಚಿಗೆ ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಅಪೇಕ್ಷೆ ಇರದೇನೆ. ಬಟ್ ಒಂದು ನೀವು ಅರ್ಥ ಮಾಡ್ಕೊಳ್ಬೇಕು, ಭೌತಿಕ ಜಗತ್ತಿನಲ್ಲಿ ಎಲ್ಲಾ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ ಹೋಲಿಕೆ ಮಾಡ್ತಾರೆ. ಅದಕ್ಕೆ ತಾಯಿ ಮಕ್ಕಳ ಪ್ರೀತಿ ಎಲ್ಲಾ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ. ಯಾಕಂದ್ರೆ ಅಲ್ಲಿ ನಿಸ್ವಾರ್ಥ ಇರುವುದಿಲ್ಲ ಅನ್ನುವ ಹಂಗೆ ಇರುತ್ತೆ ಅಲ್ಲಿ. ತಾಯಿ ಒಂದು ಇರುತ್ತೆ, ಬಟ್ ಸ್ವಲ್ಪ ಇದ್ದೇ ಇರುತ್ತೆ ಅಲ್ಲಿ. ಎಲ್ಲಾ ಪ್ರೀತಿ ಸೊ ಎಲ್ಲಾ ಪ್ರೀತಿಗೆ ಕಂಪೇರ್ ಮಾಡಿದ್ರೆ ತಾಯಿ ಮತ್ತು ಮಕ್ಕಳ ಪ್ರೀತಿ, ಆ ತಾಯಿ ಮತ್ತು ಪ್ರೀತಿಯ ಮಕ್ಕಳ ಪ್ರೀತಿಯಲ್ಲಿ ಅದು ಎಲ್ಲಾ ಪ್ರೀತಿಯಲ್ಲಿ ಕಂಪೇರ್ ಮಾಡಿ ಟಾಪ್ ಇರುತ್ತೆ. ಬಟ್ ಅದೇ ಅಲ್ಟಿಮೇಟ್ ಅಲ್ಲ, ಚಿಂತ ಮೇಲೆ ಅದು ಕೂಡ ಸೀಮಿತವಾಗಿದೆ ಇದಕ್ಕೆ. ಹಾಗಾಗಿ ಆಗತ್ತೆ ಅದು. ಬಟ್ ಅದನ್ನ ನಾವು ಅಲ್ಲಿಗಳಿಯಕ್ಕಾಗಲ್ಲ. ಎಸ್, ಅದನ್ನ ಸ್ವೀಕಾರ ಮಾಡ್ತೇವೆ, ಅದು ಟಾಪ್ ಅಂತ ಈ ಸಿಚುವೇಶನ್ ಅಲ್ಲಿ. ಬಟ್ ದಟ್ ಈಸ್ ಸಮಥಿಂಗ್ ಬಿಯಾಂಡ್ ದಟ್ ಆಲ್ಸೋ. ಓಕೆ, ಎಸ್, ವೆರಿ ಗುಡ್. ಮತ್ತೆ ಹರೇ ಕೃಷ್ಣ ಪ್ರಭುಜಿ, ಇನ್ನೊಂದು ಕ್ವಶನ್ ಇದೆ. ಅಂದ್ರೆ ಕರೆಕ್ಟ್ ಇದೆ ಅಂತ ಗೊತ್ತಿಲ್ಲ, ಬಟ್ ಇಲ್ಲಿ ಈ ಕ್ಲಾಸ್ ಅಲ್ಲಿ ಹೇಳಿದ್ವಲ್ಲ, ನಾವು ಎಲ್ಲರನ್ನ ಸಮದೃಷ್ಟಿಯಲ್ಲಿ ನೋಡ್ಬೇಕು, ಎಲ್ಲರನ್ನ ಅವ್ರು ತಪ್ಪೇ ಮಾಡಿದ್ರಿ, ತಪ್ಪು ಮಾಡ್ಲಿ, ಇಲ್ಲ ಅಂದ್ರೆ ಅವಿದ್ಯಾವಂತರಾಗ್ಲಿ ಅಜ್ಞಾನ ಆಗ್ಲಿ, ಎಲ್ಲರನ್ನು ನಾವು ಸಮದೃಷ್ಟಿಯಲ್ಲಿ ನೋಡ್ಬೇಕು ಅಂತ ಹೇಳ್ತಾ ಇದ್ರೆ. ಬಟ್ ಅಂದ್ರೆ ಈ ಡೈರೆಕ್ಟ್ ಉದಾಹರಣೆ ಆಗಿರ್ಬೋದು, ಬಟ್ ಅಲ್ಲಿ ಮಹಾಭಾರತದಲ್ಲಿ ಅದು ಭಗವದ್ಗೀತದಲ್ಲಿ ಅರ್ಜುನ ಅದು ಅಪೋಸಿಟ್ ಅವ್ರನ್ನ ನೋಡಿದಾಗ, ಅಂದ್ರೆ ಕೌರವ್ರನ್ನ ದುರ್ಯೋಧನ ಅವ್ರನ್ನೆಲ್ಲ ನೋಡಿದಾಗ, ಆದ್ರೆ ಭಗವಂತನ ಏನಂತಾರೆ ಅಂದ್ರೆ ಅವ್ರನ್ನ ಶಿಕ್ಷಿಸಬೇಕು, ಅವ್ರು ತಪ್ಪು ಮಾಡಿದ್ದಾರೆ, ಅಧಾರ್ಮಿಕರು, ಅವ್ರನ್ನ ಶಿಕ್ಷಿಸಬೇಕು ಅಂತ ಹೇಳಿದ್ರಲ್ಲ. ಸೊ ಈ ತರ ನಾವು ಈ ಜಗತ್ತಿನಲ್ಲಿ ನಾವು ಒಂದೊಂದ್ಸರಿ ಹೋಗಿದ್ದಾಗ ಅವ್ರ ಏನೋ ತಪ್ಪು ಮಾಡ್ತಾ ಇದಾರೆ ಅಂತ ಅನ್ಸ್ಬೋದಿಲ್ಲ. ರಸ್ತೆಯಲ್ಲಿ ಹೋದಾಗ ಅವರು ಸಿಗ್ನಲ್ ಮೀರಿದ್ರೆ ಆತರ ಏನಾದ್ರು. ಸೊ ನಮ್ಗೆ ಅವಾಗ ಅನ್ಸಿದ್ದಾಗ ನಮ್ಮ ಅವ್ರನ್ನ ಸಮದೃಷ್ಟಿಯಲ್ಲಿ ನೋಡಕ್ ಆಗೋದಿಲ್ಲಲ್ಲ. ಅಂದ್ರೆ ಏನ್ ನೋಡ್ಬೇಕು ಅವಾಗ ಅವ್ರನ್ನ ತಪ್ಪು ಮಾಡಿದಾರೆ ಅಂತ ನೋಡ್ಬೇಕಾ, ಇಲ್ಲಾಂದ್ರೆ ಸಮದೃಷ್ಟಿಯಲ್ಲಿ ಹೋಗ್ಲಿ ಅವ್ರು ಸರಿನೇ ಅಂತ ಅನ್ಕೋಬೇಕಂತ? ಫಸ್ಟ್ ನಾವೇನೋ ಜಜ್ಮೆಂಟ್ ಮಾಡುವಾಗ ಅದು ಸರಿ ಇದೆಯೋ ತಪ್ಪಿದೆಯೋ, ಅದು ಎರಡು ಸರಿ ತಪ್ಪು ಜಜ್ಮೆಂಟ್ ಇದೆಯಲ್ವಾ, ಅದಕ್ಕೊಂದು ಆಧಾರ ಬೇಕಾಗತ್ತೆ. ಆ ಆಧಾರ ಏನಂದ್ರೆ ಗುರು ಮತ್ತು ಶಾಸ್ತ್ರ. ನಾವೇನೋ ಜಜ್ಮೆಂಟ್ ಮಾಡಬೇಕಂದ್ರೆ ಗುರು ಶಾಸ್ತ್ರ ಅಂದ್ರೆ ಏನು, ಸರಿಯಾದ ಜ್ಞಾನ ಅಲ್ವಾ. ಸೊ ಅದಕ್ಕೆ ನಾವು ನಮ್ಮ ಪ್ರಕಾರ ಜಜ್ಮೆಂಟ್ ಮಾಡಕ್ ಹೋಗ್ತೀವಿ, ಹಿಂಗಿದೆ, ಸರಿ ಇದೆ, ತಪ್ಪಿದೆ, ಸರಿ ಇದೆ. ನಮ್ಮ ಹತ್ರ ನಾವು ಒಪ್ಕೊಳ್ತೇವೆ ಸಂಪೂರ್ಣ ನಮ್ಮ ಹತ್ರ ಜ್ಞಾನ ಇದೆ ಅಂತಿಲ್ಲ. ಅದಕ್ಕೆ ಒಂದ್ ವೇಳೆ ನಮಗ್ ಅನಿಸಿದ್ರು ಕೂಡ ಆ ಸಿಚುವೇಶನ್ ಗುರು ಶಾಸ್ತ್ರದ ಆಧಾರದ ಜ್ಞಾನದಿಂದಲೇ ಅದನ್ನ ನೋಡ್ಬೇಕಾಗತ್ತೆ. ಅವಾಗ ಅದು ಹೇಳಿದ್ರು ನಮ್ಮ ಕಣ್ಣಿಗೆ ಹಾಗೆ ಕಾಣ್ಬೋದು, ಅದು ತಪ್ಪಂತೂ ಕಾಣಿಸ್ಬೋದು. ಒಂದ್ ವೇಳೆ ಗುರು ಶಾಸ್ತ್ರದಿಂದ ಬಂದಿದ್ದಾಗಿದ್ರು ಅದು ನಮ್ಮ ಬಾಹ್ಯವಾಗಿ ಅದು ತಪ್ಪಂತೆ ಕಾಣ್ಬೋದು. ಅದನ್ನ ನಾವು ಸ್ವೀಕಾರ ಮಾಡಿದ್ರೆ ಸರಿ ಆಗತ್ತೆ. ಅಲ್ಲಿ ಗುರು ಪರಂಪರೆಯಲ್ಲಿ ಸ್ವಯಂ ಶ್ರೀಕೃಷ್ಣ
ಸೌಂಡ್ ಹೇಳ್ತಿದ್ದೇನೆ. ಬಾಹ್ಯ ದೃಷ್ಟಿಯಿಂದ ಒಂದ್ ವೇಳೆ ಹಂಗ ಅನ್ಸಿದ್ರೆ ಅದು ಹಂಗ ಅನಿಸ್ಬೋದು, ಬಟ್ ಅದು ಸರಿ ಇರುತ್ತೆ. ಯಾಕಂದ್ರೆ ಅದು ದಟ್ ಈಸ್ ಕಮಿಂಗ್ ಫ್ರಮ್ ದ ಆಕ್ಚುಯಲ್ ಸೋರ್ಸ್. ಈಗ ನೀವು ಆಸ್ಪತ್ರೆಗೆ ಹೋದಾಗ ಸೂಜಿ ಚುಂಚಿಸೋದೇನು ಖುಷಿ ವಿಚಾರ ಅಲ್ಲ ಅಲ್ವಾ? ಬಟ್ ಯಾರಿಗೆ ಇಷ್ಟ ಇರಲ್ಲ, ಬಟ್ ಆ ಸೂಜಿನೇ ಅವನಿಗೆ ಗುಣ ಮಾಡುತ್ತೆ. ಅದ್ರ ಹಿಂದ್ಗಡೆ ಒಂದು ಇದೆ, ಮಕ್ಕಳಿಗೆ ಅರ್ಥ ಆಗೋದಿಲ್ಲ, ಸೂಜಿ ಚುಂಚುಕೊಳಕ್ ಇಷ್ಟ ಇಲ್ಲ, ಅರ್ಥ ಆಯ್ತಲ್ಲ? ಸೊ ಯಾರಿಗೆ ಡಾಕ್ಟರ್ ಗೊತ್ತಿದೆ. ಅದಕ್ಕೆ ನಾವೇನ್ ಜಡ್ಜ್ಮೆಂಟ್ ಮಾಡೋದು, ಅದಕ್ಕೆ ಆಧಾರ ಇರಬೇಕು. ಆಧಾರ ಇಲ್ದೇನೆ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಸರಿನೋ ತಪ್ಪು ಅನ್ನೋದನ್ನ ನಾವು ಯಾರಿಗೂ ಜಡ್ಜ್ಮೆಂಟ್ ಮಾಡಿ ಹೇಳಕ್ಕಾಗಲ್ಲ. ಅದಕ್ಕೆ ಫಸ್ಟ್ ಅನ್ನಂದ್ರೆ ನಾವು ಯಾವ ಚಸ್ಮಾ ಹಾಕೊಂಡು ಅದನ್ನ ಜಡ್ಜ್ಮೆಂಟ್ ಮಾಡ್ತಿದ್ದೇವೆ. ಬ್ಲ್ಯಾಕ್ ಕಲರ್ ಚಸ್ಮಾ ಹಾಕೊಂಡಿದೀವ, ಬ್ಲೂ ಕಲರ್ ಹಾಕೊಂಡಿದ್ದೇವೆ, ಯೆಲ್ಲೋ ಕಲರ್ ಹಾಕೊಂಡಿದ್ದೇವೆ. ಯಾಕಂದ್ರೆ ಎಲ್ಲರದು ನಮ್ದೇ ಆದಂತ ನೋಡುವ ಒಂದು ಪ್ರಕ್ರಿಯೆ ಇರುತ್ತೆ ಚಸ್ಮಾ. ಅದನ್ನ ನೋಡ್ಕೊಂಡು ಹಾಕೋದಲ್ಲ, ಅದನ್ನ ಯಾವ ಚಸ್ಮಾ ಹಾಕಬೇಕಂದ್ರೆ ಗುರುಶಾಸ್ತ್ರದ ಚಸ್ಮಾ ಹಾಕಿ ನೋಡ್ಬೇಕು. ಅದಕ್ಕೆ ಆ ಜ್ಞಾನದಿಂದನೇ ನೋಡ್ಬೇಕು. ಅದಕ್ಕೆ ಇವತ್ತು ನಾವು ತುಂಬಾ ಅದ್ರ ಬಗ್ಗೆ ಚರ್ಚೆ ಮಾಡಿ. ಇನ್ನೊಂದು ಸಮಾನ ದೃಷ್ಟಿ ಅಂತ ನೋಡೋದಾದ್ರೆ, ಓಕೆ, ನಾನು ಹೇಳಿದೆ ಇಲ್ಲಿ ಬ್ರಾಹ್ಮಣನು ಒಂದೇ ಸರಿ ನೋಡ್ತಾನೆ, ಒಬ್ಬ ಆನೆನು ಒಂದು ತರ ನೋಡ್ತಾನೆ, ಒಂದು ಪ್ರಾಣಿನೂ ಹಂಗೆ ನೋಡ್ತಾನೆ, ಎಲ್ಲರೂ ಸಮಾನ ಅಂತ ನೋಡ್ತೀವಿ. ಆಯ್ತು ಪ್ರಭುಗಳೇ, ನಾಳೆ ಹೋಗಿ ಹುಲಿಗೆ ತಪ್ಕೊಳ್ತೇನೆ, ಆಲಿಂಗನ ಮಾಡ್ತೇನೆ, ನಮಸ್ಕಾರ ಮಾಡಿದ್ರೆ ವಾಂಚ ಕಲ್ಪಿಸ್ತೇನೆ ಅಂತೇಳಿ ಹಂಗಾಗತ್ತ? ಹಾವು ಬರುತ್ತೆ, ಹೋ ಹಾವು ಪ್ರಭು, ಓಕೆ ಹರಿ ಬೋಲ್ ಹರೇ ಕೃಷ್ಣ, ಹಂಗೆ ನೋಡಕ್ಕಾಗತ್ತ? ಸೊ ಎಲ್ಲರನ್ನೂ ಈಕ್ವಲ್ ನೋಡೋದಂತ ಹೇಳಿದ್ರೆ ದೇರ್ ವಿಲ್ ಬಿ ಸಮ್ ಡಿಸ್ಕ್ರಿಮಿನೇಷನ್ ಪವರ್ ಆಲ್ಸೋ. ಜ್ಞಾನನೂ ಬೇಕಲ್ಲಿ. ಈಗ ನೀವು ಮನೆಗೆ ಹಣ್ಣು ತಗೊಂಡ್ ಬರ್ತೀರಾ, ಇನ್ನೊಂದು ಉದಾಹರಣೆ ಕೊಡ್ತೀನಿ. ಒಂದೇ ಯಾವ್ದೋ ಪೇರ್ಲನ್ನು ಯಾವ್ದೋ ಒಂದ್ ಹಣ್ಣು ತಗೊಂಡ್ ಬರ್ತೀರಾ, ಮನೆಗೆ ತಂದಾದ್ಮೇಲೆ ಗೊತ್ತಾಗತ್ತೆ. ಒಂದೊಂದ್ಸರಿಗೆ ಅವನ್ ಸಪ್ರೇಟ್ ಮಾಡಿ ಇಡ್ತೇವೆ. ಯಾಕೆ ಮಾಡಿ ಇಡ್ತೇವಿ? ಸಪ್ರೇಟ್ ಯಾಕೆ ಮಾಡಿಡ್ತೇವೆ? ಒಂದೇ ತರದ ಹಣ್ಣನ್ನ ಒಂದೊಂದ್ಸರಿ ಮನೆಯಲ್ಲಿ ಸಪ್ರೇಟ್ ಮಾಡಿರ್ತಾರೆ. ಅದ್ರಲ್ಲಿ 2 ಹಣ್ಣು ಬೇರೆ ಇಡ್ತಾರೆ, ಒಂದ್ ಹಣ್ಣು ಸಪ್ರೇಟ್ ಇಡ್ತಾರೆ, 4 ಹಣ್ಣು ಬೇರೆ ಇರ್ತಾರೆ. ಜಾಸ್ತಿ ಪಕ್ವಾಗಿದ್ರೆ ಪ್ರಭುಜಿ ಅದು ಮತ್ತೆ ಒಂದು ಇದಾಗತ್ತೆ. ಸೊ ಇದೇ ಸಮಾನ. ಅಯ್ಯೋ, ನೀವೆಲ್ಲ ಹಣ್ಣು ಒಂದಾದ್ರೆ ಅದ್ರಲ್ಲಿ ಒಂದು ಕೊಳತಿರುತ್ತೆ, ಜಾಸ್ತಿ ಒಂದು ಹಣ್ಣಾಗಿರುತ್ತೆ, ಇನ್ನೊಂದು ಕಾಯಿ ಇರುತ್ತೆ, ನಾವು ಸ್ವಲ್ಪ ಸಪ್ರೇಟ್ ಮಾಡಿರ್ತೀವಿ. ಹಣ್ಣ ಅಂತ ನೋಡ್ತಾ ಇದೀವಿ. ಸಮಾನವಾಗಿ ನೋಡ್ಬೇಕು, ಎಲ್ಲ ಇಟ್ಟು ಬಿಟ್ರೆ ಏನಾಗತ್ತೆ? ಅದು ಒಂದ್ರಿಂದ ಇನ್ನೊಂದಕ್ಕೆ ಎಫೆಕ್ಟ್ ಆಗತ್ತೆ. ಇದ್ರಲ್ಲಿ 2 ಇದೆ. ಸಮಾನವಾಗಿ ನೋಡೋದು ಇದೆ, ಅದನ್ನ ಸಪರೇಟ್ ಮಾಡೋದು ಇದೆ. ಕಾನ್ಸೆಪ್ಟ್ ಅರ್ಥ ಆಗ್ತಿದ್ಯಾ? ಹಾಗೆ ಸಮಾನವಾಗಿ ಎಲ್ಲಾನು ನೋಡು ಅಂದ್ರೆ ಎಲ್ಲ ಹೋಗಿ ಹಿಂಗ ಆಲಿಂಗನ ಮಾಡೋದಲ್ಲ. ಹಾಗಂತೇನೆ ಆಲಿಂಗನ ಮಾಡೋದನ್ನು ಅಲ್ಲ. ಅದನ್ನ ಯಾವುದನ್ನ ಹೇಗೆ ನೋಡ್ಬೇಕು ಅದನ್ನ ಹಾಗೆ ನೋಡ್ಬೇಕು, ಅದೇ ಸಮಾನವಾಗಿ. ನಿಮ್ಮ ಆಫೀಸಲ್ಲಿ ಇದ್ದಾರೆ, ಎಲ್ಲರನ್ನು ಸಮಾನವಾಗಿ ನೋಡ್ಬೇಕು. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇದ್ದಾನೆ, ಒಳಗಲ್ಲಿ ಕ್ಲಾಸ್ 1 ಆಫೀಸರ್ ಇದ್ದಾನೆ, ದೊಡ್ಡ ಮ್ಯಾನೇಜರ್ ಇದ್ದಾರೆ. ಸಮಾನವಾಗಿ ಎಲ್ಲರನ್ನು ಹೆಂಗ್ ಸಮಾನ ಆಗ್ತಾರ ಅವರು? ಎಲ್ಲರಿಗೂ ಗೌರವ ಹೇಗೆ ಕೊಡ್ತೀರಿ? ಯಾರು ಹೇಗಿದ್ದಾರೆ ಆ ರೀತಿ ಅವರನ್ನು ನೋಡುವುದೇ ಸಮಾನತೆ. ಅದಕ್ಕೆ ಮೊದಲು ಜ್ಞಾನ ಬೇಕು. ಅವ್ರು ಹೇಗಿದ್ದಾರೆ ನನ್ನ ತಲೆಯಲ್ಲಿ ಇರ್ತದ ಒಂದು ಅಂಡರ್ಸ್ಟ್ಯಾಂಡಿಂಗ್. ಅದು ಹಿಂಗೆ, ಇವ್ರು ಹಿಂಗೆ, ಹಂಗಲ್ಲ. ಶಾಸ್ತ್ರ, ಗುರುಶಾಸ್ತ್ರ ಆಧಾರದಿಂದ. ಅದು ಮಹಾಭಾರತ ಸನ್ನಿವೇಶಗಳು, ಸಿಚುವೇಶನ್ಗಳು ಅರ್ಥ ಆಗ್ಬೇಕಂದ್ರೆ ತುಂಬಾ ಸಮಯ ಬೇಕು. ಅವುಗಳನ್ನ ಇಲ್ಲಿ ಎಳ್ಕೊಂಡ್ ಬಂದು ಆ ಸಿಚುವೇಶನ್ ತಗೊಂಡು ನಾವು ಹೇಳಕ್ಕಾಗಲ್ಲ. ಅದಕ್ಕೆ ಹೊರಗಡೆ ತುಂಬಾ ಜನ ಹೇಳೋದು. ಅದಕ್ಕೆ ನಾನು ನಿಮ್ಗೆ ಅದು ಸುದ್ದಿನೇ ತೆಗಿಲಿಲ್ಲ. ಯಾಕೆ ಹೇಳಿ? ಅದಕ್ಕೆ ಈಗ ಸುಮಾರು ಜನ ಬರ್ತಾರೆ, ನೀವು ಕೃಷ್ಣ ಭಕ್ತಿ ಮಾಡ್ತಾ ಇದ್ರೆ ಫಸ್ಟ್ ಕ್ವಶನ್ ಕೇಳೋದು ಬಾಕಿ ಏನೇ ಕೇಳಲ್ಲ. ಏನದು? ಕೃಷ್ಣ ರಾಸಲೀಲೆ ಮಾಡಿದೆ, ಅದೇ ಒಂದು ಟಾಪಿಕ್ ತಗೊಂಡು ಹೇಳ್ಕೊಂಡ್ ಬಂದ್ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಅದರಲ್ಲೇ ಇಂಟ್ರೆಸ್ಟ್ ಇರುತ್ತೆ. ಅದು ನೋಡೋದು ಹೆಂಗೆ, ಇದೇ ಚಸ್ಮಾದಿಂದಾನೇ ನೋಡ್ತಾರೆ. ಅದನ್ನ ನೋಡುವ ಅಂತ ಚಸ್ಮಾ ಇರಲ್ಲ ಅವರಂತ. ಅದಕ್ಕೆ ಅದನ್ನ ಡಿಸ್ಕಸ್ ಮಾಡಿ ಉಪಯೋಗ ಇಲ್ಲ. ಅರ್ಥ ಆಯ್ತಲ್ಲ? ಅದು ಸಮೂಹಂ ಸರ್ವಭೂತೇಷು ಪ್ರಭುಜಿ ಆ ಶ್ಲೋಕ. ಏನದು? ಸಮೂಹಂ ಸರ್ವಭೂತೇಷು ನಮೇ ದ್ವೇಷೋಸ್ತಿ ನ ಪ್ರಿಯಂ. ಎಸ್. ಯಾರಿದು? ಸ್ವಾತಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಎಲ್ಲಿಂದ ಮಾತಾಡೋದು ನೀವು? ಕುಮಟಾ ಪ್ರಭುಜಿ. ಕುಮಟಾದಿಂದ. ಓಕೆ. ಸೊ ಎಸ್, ಸಮಾನವಾಗಿ ಬೇರೆ ಬೇರೆ ಇದೆ ಅದು. ಓಕೆ, ಡಿಸ್ಕ್ರಿಮಿನೇಷನ್ ಪವರ್ ಬರ್ಬೇಕಂದ್ರೆ ಮತ್ತೆ ಓಕೆ. ಸೊ ಇಲ್ಲಿ ಮುಗಿಸುವ. ತುಂಬಾ ಪ್ರಶ್ನೆ ಕೇಳ್ತಾ ಇದ್ರಿ. ಇದು ಚರ್ನಿಂಗ್ ಆಗ್ಬೇಕು. ಯಾಕಂದ್ರೆ ಇದೇನ್ ಮಂಥನ್ ಮಾಡ್ತಾ ಇದ್ರಲ್ವಾ, ಇದು ನಿಮ್ಮನ್ನ ಮುಂದೆ ತಗೊಂಡು ಹೋಗತ್ತೆ. ಕ್ಲಾಸ್ ಕೇಳ್ತಾ ಇದೆಲ್ಲ ಅದನ್ನ ಮೆಲಕ್ ಹಾಕೋದಿ, ಅದಕ್ಕೆ ಚರ್ನಿಂಗ್ ಅಂತಾರೆ. ಅದಕ್ಕೆ ಅದೇ ಆಕಳ ಮಾಡೋದು ನೋಡಿ. ಫುಲ್ಲು ಹೋಲ್ ಡೇ ತಿನ್ಕೊಂಡ್ ಬರುತ್ತೆ, ಒಂದ್ ಕಡೆ ಕುತ್ಕೊಂಡು ಮೆಲಕ್ ಆಗತ್ತೆ, ಆಮೇಲೆ ಹಾಲು ಬರುತ್ತೆ. ಅರ್ಥ ಆಯ್ತಲ್ಲ? ಸೊ ಅದೇ ರೀತಿ ನಾವೇನ್ ಕೇಳ್ತೇವೆ ಓದ್ತೇವೆ, ಸ್ವಲ್ಪ ಅದನ್ನ ಹಂಗೆ ಕೇಳೋದು, ಓದೋದು, ಕೇಳೋದು, ಓಡೋದಲ್ಲ, ಅದನ್ನ ಮೆಲಕು ಹಾಕಬೇಕು.
ಬಾಕಿತ್ತು ಆಮೇಲೆ ನೀವೇನು ಕೇಳ್ತಿರಲ್ಲ ಅದನ್ನ ನಿಮ್ ಜೀವನಕ್ಕೆ ಕನೆಕ್ಟ್ ಮಾಡಿ ನೋಡ್ಬೇಕು ಏನ್ ಓದ್ತೇವಿ. ಒಂದು ನಮ್ಗೆ ಹೆಂಗ್ ಅರ್ಥ ಆಗತ್ ಗೊತ್ತಾ, ನಾವೆಲ್ಲ ಭಕ್ತಿಲಿ ಪ್ರಗತಿ ಆಗ್ತಿದೀವಿ ಅಥವಾ ನಮಗ್ ಜ್ಞಾನ ಪಡ್ಕೊಳ್ತಾ ಇದೀವೋ ಇಲ್ಲ ಅನ್ನೋದು ಅರ್ಥ ಆಗತ್ತಲ್ಲ, ಯಾವಾಗ ಈ ರೀತಿ ಕ್ವಶನ್ಸ್ ಹೊರಗ್ ಬರ್ತಾವಲ್ಲ ಅವಾಗ ಅರ್ಥ ಆಗತ್ತೆ. ಹಾ ಎಸ್, ಈ ವ್ಯಕ್ತಿಗೆ ಮುಂದೆ ಹೋಗ್ತಾ ಇದೆ, ಆಕ್ಚುಲಿ ಮುಂದೆ ಹೋಗ್ತಾ ಇದೆ. ಸೊ ಇದು ಬರ್ಬೇಕು ನಮ್ಮ ಹತ್ರ, ಎಲ್ಲರ ಹತ್ರ ಬರ್ಬೇಕು. ಬರ್ತಾ ಇಲ್ಲ ಅಂದ್ರೆ ಥಿಂಕ್ ಮಾಡ್ಬೇಕು ಅದ್ರ ಬಗ್ಗೆ, ಯಾವ ವಿಷಯ ಹೇಳ್ತಾರೆ. ಥಿಂಕ್ ಮಾಡಿದ್ರೆ 100% ಬರ್ತಾವೆ, ಒಂದಿಲ್ಲ 1000 ಕ್ವಶನ್ಸ್ ಬರ್ತಾವೆ. ಇದು ಟೆಸ್ಟ್ ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು. ಓಕೆ, ನೀವೆಲ್ಲರೂ ಇದ್ರ ಬಗ್ಗೆ ವಿಚಾರ ಮಾಡಿ. ಏನು ಓದ್ತೀರಿ ಅದನ್ನ ಓದಿದಾದ್ಮೇಲೆ ಮತ್ತೆ ಸ್ವಲ್ಪ ಥಿಂಕ್ ಮಾಡಿ. ಕೇಳ್ತೀರಿ, ಇಲ್ಲಿ ಕೇಳಿದಾದ್ಮೇಲೆ ಅದ್ರ ಬಗ್ಗೆ ಥಿಂಕ್ ಮಾಡಿ. ಥಿಂಕ್ ಮಾಡ್ತಾ ಹೋದಾಗೆ ಅದರ ಹಿಂದೆ 100 ಪ್ರಶ್ನೆಗಳು ಬರ್ತವೆ. ಅದೇ ನಮಗೆ ಪ್ರಾಕ್ಟಿಕಲ್ ರಿಯಲೈಸೇಷನ್, ಈಗ ಹೇಳ್ತಾ ಇದ್ರಲ್ಲ, ಅನುಭವಕ್ಕೆ ಕಾರಣ ಆಗತ್ತೆ. ಅದು ಥಿಯರಿ ಇಲ್ಲಿ ಕೇಳಿ ಇಲ್ಲಿ ಬಿಡೋದ್ರಿಂದ ಆಗಲ್ಲ. ಸೊ ಎಲ್ಲರೂ ಪ್ರಯತ್ನ ಮಾಡಿ, ಪ್ರಶ್ನೆ ಕೇಳಬೇಕು, ಹೊರಗೆ ಹಾಕಿ ಇನ್ನೊಂದು ಮಾಡ್ಕೊಂಡ್ ಬರ್ಬೇಕು. ನೀವೆಲ್ಲರೂ ಟ್ರೈ ಮಾಡಬೇಕು. ನಿಮಗೆ ನೀವು ಈಗ ನೀವು ಎಲ್ಲಾದ್ರೂ ಡಾಕ್ಟರ್ ಹತ್ರ ಹೋಗ್ತೀರಿ, ಹೋದ ತಕ್ಷಣ ನಾನು ಮನೆಯಿಂದ ವಿಚಾರ ಮಾಡ್ಕೊಂಡು ಹೋಗ್ತೀರಿ, ಏನ್ ಕೇಳಿ ಏನ್ ಹೇಳಿ ಏನ್ ಕೇಳಿ ಅಂತ ಪ್ಲಾನ್ ಮಾಡ್ಕೊಂಡು ಹೋಗ್ತಿರಲ್ಲ ನಿಮ್ ತಲೆಯಲ್ಲಿ. ಸುಮ್ನೆ ಹೋಗ್ತೀರಾ ಡಾಕ್ಟರ್ ಹತ್ರ ಹೋಗಿ, ನೀವೇ ನೋಡಿ ನಂಗೆ ಏನು ಗೊತ್ತಿಲ್ಲ ಹಂಗೆ ಹೇಳಕ್ಕಾಗತ್ತಾ? ಆಗಲ್ಲ. ಥಿಂಕ್ ಮಾಡ್ಕೊಂತ ಹೋಗ್ತಿರಲ್ವಾ, ಅಲ್ಲಿ ಹೋಗಿ ಏನಾರು ಹೇಳ್ಬೇಕಂತ. ಹಾಗೆ ನೀವು ಪ್ರತಿದಿನ ಥಿಂಕ್ ಮಾಡ್ಬೇಕು. ನಾನು ಏನಾದ್ರು ಒಂದು ಥಿಂಕ್ ಮಾಡಿ, ಏನಾದ್ರು ಒಂದು ಕೇಳ್ಬೇಕು, ಹುಡುಕ್ಬೇಕು. ಇದನ್ನ ಮಾಡೋದ್ರಿಂದ ಏನಾಗತ್ತಲ್ಲ, ಇದಕ್ಕೆ ಕೆಲಸ ಸಿಗತ್ತೆ. ಡೈಲಿ ಹೀಗೆ ಥಿಂಕ್ ಮಾಡಿ ನೀವು, ನಿಮಗೆ ತುಂಬಾ ಹೆಲ್ಪ್ ಆಗತ್ತೆ. ಥಿಂಕ್ ಮಾಡಿ, ನಾನು ಒಂದು ಪ್ರಶ್ನೆ ಕೇಳ್ಬೇಕು. ಅಂದ್ರೆ ಎಲ್ಲರೂ ಕೇಳ್ತಾರೆ ಅಂತ ಕೇಳೋದಕ್ಕಂತಲ್ಲ, ನನಗೋಸ್ಕರ ನಾನು ಒಂದು ಪ್ರಶ್ನೆ ಕೇಳ್ಬೇಕು. ಓಕೆ, ಹಾಗೆ ಅಲ್ಲಿ ಆನ್ಲೈನ್ ಅಲ್ಲೆಲ್ಲ ಒಬ್ರು ಅಮರೇಂದ್ರ ಪ್ರಭು ಇಸ್ಕಾಂಡದಲ್ಲಿ ತುಂಬಾ ಪ್ರಚಾರ ಮಾಡ್ತಾರೆ, ಹೆಂಗಿದ್ದಾರೆ ನೋಡಿ ಅವರು. ಅವ್ರು ಅಷ್ಟೊಂದು ಪ್ರಚಾರ ಆಗ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅವ್ರು ಒಂದ್ಸರಿ ಹೇಳ್ತಾರೆ, ಅಷ್ಟು ಪ್ರಸಿದ್ಧಿಯಾಗಿ ಇಷ್ಟೊಂದು ಎಲ್ಲ ಹೇಳ್ತಾರೆ. ಅವ್ರು ತುಂಬಾ ಸಣ್ಣ ಚಿಕ್ಕ ವಯಸ್ಸದವ್ರು ಇದ್ದಾರೆ, ತುಂಬಾ ಬೇರೆ ಬೇರೆ ಕಡೆ ಎಲ್ಲ ಪ್ರವಚನ ಕೊಡ್ತಾರೆ. ಅವ್ರು ಹೇಳ್ತಾರೆ, ನಮಗೆ ಸಂಡೇ ನಾವು ಪ್ರವಚನಕ್ಕೆ ಹೋಗ್ತಾ ಇದ್ದೀವಿ ಸತ್ಸಂಗಕ್ಕೆ. ನಮ್ಮ ತಂದೆ ತಾಯಿದು ಒಂದು ನಿಯಮ ಇತ್ತು. ಮೊದಲೇ ನಿಯಮ, ಕ್ಲಾಸ್ ಅಲ್ಲಿ ಮುಂದೆ ಕೂತ್ಕೊಳ್ಬೇಕು. ಓಕೆ, ಯಾವುದೇ ಪ್ರಯತ್ನಲ್ಲಿ ಮುಂದೆ ಕೂತ್ಕೊಳ್ಬೇಕು. ಎರಡನೇದ್ದು, ಮಿನಿಮಮ್ ಅವತ್ತು ಮಿನಿಮಮ್ ಒಂದಾದ್ರೂ ಆ ಪ್ರವಚನ ಮಾಡೋರಿಗೆ ಪ್ರಶ್ನೆ ಕೇಳಬೇಕು. 2 ನಿಯಮ ಇತ್ತು ಅವ್ರ ತಂದೆ ತಾಯಿಯಿಂದ. ಸೊ ಕ್ಲಾಸಲ್ಲಿ ಮುಂದೆ ಕೂತ್ಕೊಳ್ಬೇಕು, ಒಂದಾದ್ರೂ ಮಿನಿಮಮ್, ಅದಕ್ಕಿಂತ ಎಷ್ಟಾದ್ರೂ ಕೇಳಿ, ಮಿನಿಮಮ್ ಅವಾಗ ಹೋದ ಒಂದಾದ್ರೂ ಪ್ರಶ್ನೆ ಕೇಳು. ಸೊ ಹೀಗೆ ನಮ್ಮ ತಂದೆ ತಾಯಿಗಳು ನಮಗೆ ಪ್ರೇರಣೆ ಕೊಟ್ಟಿದ್ರು. ಅದಕ್ಕೆ ಅದನ್ನ ನೋಡಿ, ಆದ್ರೆ ಯಾವಾಗೂ ಏನಾರು ಒಂದು ವಿಷಯ ನಾವು ಚಿಂತನೆ ಮಾಡ್ತಾ ಇದ್ವಿ, ಮಾಡಿ 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 ಆಕ್ಚುಲಿ ಅದು ಅರ್ಥ ಆಗ್ತಾ ಹೋಯ್ತು ಅಂತ. ಅದಕ್ಕೆ ಈಗ ನಾನು ಈಗ ಏನೋ ಮಾತಾಡ್ತಾ ಇದ್ದೀನಲ್ಲ, ಇವೆರಡು ಕಾರಣಕ್ಕೆ. ಅಂದ್ರೆ ಮುಂದೆ ಕೂತ್ಕೊಂಡು ಲಕ್ಷ್ಯ ಕೊಟ್ಟು ಕ್ಲಾಸ್ ಕೇಳೋದು, ಇನ್ನೊಂದು ಒಂದಾದ್ರೂ ಪ್ರಶ್ನೆ ಅದ್ರ ಬಗ್ಗೆ ಕೇಳಬೇಕು. ಹಾಗೆ ದಿನಪೂರ್ತಿ ವಾರ ಪೂರ್ತಿ ವಿಚಾರ ಮಾಡ್ತಿದ್ವಿ, ನಾವು ಏನಾರು ಒಂದು ಕೇಳಬೇಕು, ಏನೋ ಕೇಳಬೇಕು ಅಂದ್ರಷ್ಟೇ ಅವ್ರಿಗೆ ಬ್ರೇಕ್ಫಾಸ್ಟ್ ಅಂತ ಹೇಳ್ತಿದ್ರಂತವ್ರು. ಇಲ್ಲಾಂದ್ರೆ ಬ್ರೇಕ್ಫಾಸ್ಟ್ ಇಲ್ಲ ಅವತ್ತು ಬೆಳಿಗ್ಗೆ ಸತ್ಸಂಗ ಹೋದಾಗ. ಸೊ ಅವಾಗ ಅನಿಸ್ಬೋದು, ಅದೇ ಕೇಳಿದ್ರೇನೆ ಇದೇನೋ ಇದು ಅಂತ. ಬಟ್ ಅದನ್ನ ಹೇಗೆ ಮಾಡತ್ತೆ ನೋಡಿ ಆ ವ್ಯಕ್ತಿಯನ್ನ. ಹಾಗಾಗಿ ನೀವೆಲ್ಲರೂ ನಿಮ್ಮಷ್ಟಕ್ಕೆ ನೀವೇ ಒಂದು ಹಾಕ್ಕೊಳ್ಳಿ. ಪ್ರತಿನಿತ್ಯ ನಾನು ಕೂಡ ಒಂದು ಏನಾದರೂ ಪ್ರಶ್ನೆ ಕೇಳಿ, ನನಗೂ ಬರಬೇಕು ಪ್ರಶ್ನೆ. ಥಿಂಕ್ ಮಾಡಿ, ಓಲ್ಡ್ ಡೇ ನೆಕ್ಸ್ಟ್ ಕ್ಲಾಸ್ ಬರುವಾಗ ಬರ್ದಿಟ್ಕೊಂಡ್ಬನ್ನಿ. ಇದರಿಂದ ನಿಮಗೂ ಹೋಗ್ಲಿಕ್ಕೆ ತುಂಬಾ ಇದು ಆಗತ್ತೆ. ಇದೇನು ತಗೊಳ್ತಾ ಇದ್ರಲ್ಲ, ಇದೆಲ್ಲ ಡೈಜೆಸ್ಟ್ ಆಗಕ್ಕೆ ಚಲೋ ಆಗತ್ತೆ ಅವಾಗ. ಈಗ ಡೈಜೆಸ್ಟ್ ಆಗಲ್ಲ, ಕೇಳಿ ಇಲ್ಲಿ ಹೋಗುತ್ತೆ. ಅದು ಡೈಜೆಷನ್ ಅವಾಗ ಚಲೋ ಆಗತ್ತೆ. ಓಕೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಮದ್ ಭಾಗವತಂ ಕಿ ಜೈ.